ಜಿಜ್ಞಾಸ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ತಿಂಗಳ ಉಪನ್ಯಾಸ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಜಿಜ್ಞಾಸ ಅನ್ನೋದು ಸಮಾನ ಮನಸ್ಕರ ಒಂದು ವಾಟ್ಸ್ಆಪ್ ಗುಂಪು. ಇದರ ಜೊತೆಗೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಸಹ ಸೇರ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನ ಒಟ್ಟಿಗೆ ನಾವು ಆಯೋಜಿಸ್ತಾ ಇದ್ದೀವಿ. 2025 ಜನವರಿ ತಿಂಗಳಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಇದುವರೆಗೂ ನಿರಂತರವಾಗಿ ಪ್ರತಿ ತಿಂಗಳು ಸಹ ನಡೆಸ್ಕೊಂಡು ಬರ್ತಾ ಇದೆ. ಹಾಗೇನೆ MC ಪ್ರಕಾಶ್ ಸರ್ ಅವ್ರು ಸಹ ನಮ್ಗೆ ಆರ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಬೇರೆ ಬೇರೆ ಪಾಠಗಳನ್ನ, ಬೇರೆ ಬೇರೆ ಕಾದಂಬರಿಗಳನ್ನ ಪರಿಚಯಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮನೂ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಬಂದಿರುವಂತವ್ರು ದಯಮಾಡಿ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಅಶ್ವಥ್ ಸರ್ ಏನ್ ಮಾತಾಡ್ತಿದ್ದಾರೆ ಅಂತಾನೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಬಂದಿರುವಂತವರು ಪೂತಿ ನರಸಿಂಹಾಚಾರ್ಯರ ಮಗಳು ಶ್ರೀಮತಿ ಅಲಮೇಲು ಅಯ್ಯಂಗಾರ್ ಅವರು. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತು ಅನಿತಾ ಪೂಜಾರಿ ಅವರು ಪೂತಿ ನರಸಿಂಹಾಚಾರ್ಯರು ಮತ್ತು ಅಲಮೇಲು ಅವರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತ. ಅನಿತಾ ಪೂಜಾರಿ ತಾಕೋಡೆ ಅವರು ಮುಂಬಯಿಯ ಉದಯೋನ್ಮುಖ ಸಾಹಿತಿಗಳಲ್ಲೊಬ್ರು. ಅವರು ಹಲವಾರು ಕವನ ಸಂಕಲನಗಳನ್ನು, ಕಥಾ ಸಂಕಲನಗಳನ್ನು ಇದುವರೆಗೆ ಬರೆದು ಪ್ರಕಟಿಸಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸದ್ಯದಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಅಧ್ಯಯನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಶ್ರೀಮತಿ ಅಲಮೇಲು ಅಯ್ಯಂಗಾರ್ ಅವರ ಪರಿಚಯವನ್ನು ಹಾಗೂ ಪೂತಿ ನರಸಿಂಹಾಚಾರ್ಯರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮೊದಲಿಗೆ ಪೂತಿ ನರಸಿಂಹಾಚಾರ್ ಅವರ ಕುರಿತು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಗಳ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಪರಿಚಯಿಸುತ್ತಿದ್ದೇನೆ. ಕನ್ನಡ ನಾಡಿನ ಮಹಾನ್ ಕವಿಗಳಾದ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅವರು ಮೇಲುಕೋಟೆಯಲ್ಲಿನ ವೈದಿಕ ಮನೆತನಕ್ಕೆ ಸೇರಿದವರು. ವೇದ, ಉಪನಿಷತ್ತು, ಆಗಮ, ತರ್ಕ, ಪುರಾಣ ಮುಂತಾದ 10 ಹಲವು ಜ್ಞಾನ ಶಾಖೆಗಳಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿದ್ದ ತಿರುನಾರಾಯಣ ಅಯ್ಯಂಗಾರ್ ಮತ್ತು ಗೋರೂರಿನ ಶ್ರೀರಂಗಮ್ಮ ಅವರ ಮೊದಲ ಮಗನಾಗಿ 1905ರಲ್ಲಿ ಮಾರ್ಚ್ 17ರಂದು ಜನಿಸಿದರು. ಪೂತಿನ ಇವರ ಬಾಲ್ಯದ ದಿನಗಳ ಭೌತಿಕ ಪರಿಸರಕ್ಕೂ ಸಾಮಾಜಿಕ ಸಾಂಸ್ಕೃತಿಕ ಪರಿಸರಕ್ಕೂ ಇರುವ ಅಂತರ ಮಹತ್ವಪೂರ್ಣವಾದುದು. ನಾಗರಿಕರಿಗೆ ಲಭ್ಯವಿಲ್ಲದ ನಿಸರ್ಗವು ಅವರನ್ನು ಸುತ್ತುವರಿದ ಒಂದು ವಾಸ್ತವತೆಯಾದರೆ, ಗ್ರಾಮದಲ್ಲಿದ್ದರೂ ಗ್ರಾಮೀಣವಲ್ಲದ ಭೌತಿಕತೆಯು ಇವರನ್ನು ಪೋಷಿಸಿತ್ತು. ಮೇಲುಕೋಟೆಯ ಪ್ರಾಥಮಿಕ ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ, ಮೈಸೂರಿನ ಮಹಾರಾಜ ಹೈಸ್ಕೂಲ್ ಮತ್ತು ಮಹಾರಾಜ ಕಾಲೇಜುಗಳು ಪೂತಿನ ಅವರು ಓದಿದ ಶಿಕ್ಷಣ ಸಂಸ್ಥೆಗಳಾಗಿವೆ. 1926ರಲ್ಲಿ BA ಪದವಿಯನ್ನು ಪಡೆದ ಇವರು ತತ್ವಶಾಸ್ತ್ರ, ವೇದಾಂತ ದರ್ಶನ, ಸಂಸ್ಕೃತದಲ್ಲಿ ಪರಿಣತರಾಗಿದ್ದರು. ಇವರು ಫ್ರೆಂಚ್ ಭಾಷೆಯನ್ನು ಕಲಿತಿದ್ದರು. ಹೈಸ್ಕೂಲಿನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಪೂತಿನ ಅವರಿಗೆ ಕನ್ನಡ ಪಠ್ಯ ಪುಸ್ತಕಗಳ ಸ್ಪರ್ಶವೇ ಇರಲಿಲ್ಲ. ಮನೆಯಲ್ಲಿ ತಮಿಳು, ಶಾಲೆಯಲ್ಲಿ ಸಂಸ್ಕೃತ. ಹೀಗಿದ್ದ ವಾತಾವರಣದಲ್ಲಿ ಅವರಿಗೆ ನಾಗಚಂದ್ರ, ಕನಕದಾಸ, ಪುರಂದರದಾಸ, ಸರ್ವಜ್ಞ ಇತ್ಯಾದಿ ಮಾತ್ರವೇ ಶಾಲೆಯಲ್ಲಿ ಓದಿದ ಕನ್ನಡವಾಗಿತ್ತು. ಇದುವೇ ಅವರ ಬರವಣಿಗೆಗಳ ಮೇಲೆ ಇತರರ ಯಾವುದೇ ಪ್ರಭಾವ ಇಲ್ಲದೆ ತಮ್ಮದೇ ಆದ ಹೊಸ ನೆಲೆಯೊಂದು ಹುಟ್ಟಲು ಕಾರಣವಾಯಿತು. BA ಪದವಿ ಪಡೆದ ನಂತರ ಪ್ರಾರಂಭವಾದ ಪೂತಿನ ಅವರ ವೃತ್ತಿ ಜೀವನವು ಅವರ ಬದುಕಿನ ಕುತೂಹಲಗಳಲ್ಲಿ ಒಂದು. ಸಂಪ್ರದಾಯಬದ್ಧರು, ದೇಶಭಕ್ತರು ಆದ ಈ ಕವಿ ಹುಲ್ಲುಗಾವಲಿನ ಹೂತ ಮರಗಳ ಎಲೆಗಳು ಬಡಿಸುವ ಬಾಣ ಬಿಂದುಗಳ ಲೆಕ್ಕದೊಳಾಯ್ದು ನನ್ನಾಸಕ್ತಿ ಎಂದು ಮುಕ್ತವಾಗಿ ಹೇಳುತ್ತಿದ್ದರು. ಪೂತಿನ ಅವರು ಮೈಸೂರಿನಲ್ಲಿನ ಸೈನ್ಯಾಧಿಕಾರಿಗಳ ಕಚೇರಿಯಲ್ಲಿ ಗುಮಾಸ್ತರಾಗಿ, ಕಚೇರಿಯ ಮ್ಯಾನೇಜರ್ ಆಗಿ ಹಾಗೂ ಶಾಸನ ಸಭಾ ಕಚೇರಿಯಲ್ಲಿ ಸಂಪಾದಕನಾಗಿಯೂ ಕೆಲಸ ಮಾಡಿದ್ದರು. ಇವರ ಪ್ರವೃತ್ತಿಗೆ ಹೆಚ್ಚು ಹತ್ತಿರವಾದ ವೃತ್ತಿಯನ್ನು ನಿವೃತ್ತಿಯ ನಂತರದ ದಿನಗಳಲ್ಲಿ ಪಡೆದರು. ಕನ್ನಡ ವಿಶ್ವಕೋಶದ ಕಚೇರಿಯಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್, ಕನ್ನಡ ನಿಘಂಟಿನ ಸಂಪಾದಕರಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದರು. ಈ ಅವಧಿಯಲ್ಲಿ ಇವರು ವ್ಯಾಸಂಗ, ಕಾವ್ಯ ರಚನೆ, ಸ್ನೇಹ ಸಂಪಾದನೆಗಳಂತ ಪ್ರಿಯ ಕಾರ್ಯಗಳಲ್ಲಿ ತಲ್ಲೀನರಾದರು.
1998ರ ನಂತರ ಪೂತಿನರ ವಿಶ್ರಾಂತ ಜೀವನವು ಇನ್ನಷ್ಟು ಅಂತರ್ಮುಖವಾಗಿ ತನ್ನ ಅಂತರಂಗದ ಆಸಕ್ತಿಗಳ ಶೋಧನೆಯಲ್ಲಿ ನಿರತರಾಗಿ ಬಾಳುವುದಕ್ಕೆ ಮೀಸಲಾಗಿತ್ತು. ಪೂತಿನ ಅವರ ಸಾಹಿತ್ಯ ಸೃಷ್ಟಿಯು ಕಾವ್ಯ, ನಾಟಕ, ಲಲಿತ ಪ್ರಬಂಧ, ಭಾವಪ್ರಬಂಧ, ಕಾವ್ಯಾರ್ಥ ಚಿಂತನೆ, ಅನುವಾದ ಮುಂತಾದ ಹಲವು ಪ್ರಕಾರಗಳಲ್ಲಿ ಸಂದಿದೆ. ಆದರೆ ಅವರ ಬರವಣಿಗೆ ಎಲ್ಲ ಬಗೆಗಳಲ್ಲೂ ಹರಡಿಕೊಂಡಿರುವುದು ಕವಿಯ ಮನಸ್ಸು ಮತ್ತು ದೃಷ್ಟಿಕೋನ. ಅವರ ಆರಂಭಿಕ ಕವಿತೆಗಳು ಕಿರಿಯ ಕಾಣಿಕೆ ಮತ್ತು ತಳಿರು ಎಂಬ ಕವನ ಸಂಕಲನದಲ್ಲಿ ಕಾಣಿಸಿಕೊಂಡಿದ್ದವು. ಪ್ರಬುದ್ಧ ಕರ್ನಾಟಕ, ಜಯ ಕರ್ನಾಟಕಗಳಂತ ಪತ್ರಿಕೆಗಳಲ್ಲಿಯೂ ಅವರು ಕಾಣಿಸಿಕೊಂಡು ಮಾಸ್ತಿ, BM ಶ್ರೀ, BVG, ಹಿರಿಯಣ್ಣನವರಂತ ಮಹನೀಯರ ಮೆಚ್ಚುಗೆಗೆ ಪಾತ್ರರಾದರು. ಅವರ ಮೊದಲ ಸಂಕಲನವಾದ ಹಣತೆ 1933ರಲ್ಲಿ ಮಾಸ್ತಿಯವರ ಮುನ್ನುಡಿಯೊಂದಿಗೆ ಪ್ರಕಟವಾಯಿತು. ಅದರ ನಂತರ ಅವರು ಮಾಂದಳಿರು, ಶಾರದಾಯಾಮಿನಿ, ಗಣೇಶ ದರ್ಶನ, ಹೃದಯ ವಿಹಾರಿ, ರಸ ಸರಸ್ವತಿ, ಮಲೆ ದೇಗುಲ, ಇರುಳ ಮೆರುಗು ಮತ್ತು ಹಳೆ ಚಿಗುರು, ಹೊಸ ಚಿಗುರು ಎಂಬ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದರು. ಶ್ರೀಹರಿಚರಿತೆ 1988ರಲ್ಲಿ ಮತ್ತು ಹಣತೆಯ ಹಾಡು 1998ರಲ್ಲಿ ಪ್ರಕಟಗೊಂಡವು. ಪೂತಿನ ಅವರ ಪ್ರಕಾರ ಕವಿತೆಯ ಗುರಿ ಭಾವೋದ್ರಿಕ್ತ ಸ್ಥಿತಿಯ ಉಪಶಮನವೇ ಹೊರತು ಅಂತಹ ಸ್ಥಿತಿಯನ್ನು ಪ್ರಚೋದಿಸುವುದಲ್ಲ. ಭಾವನೆಗಳಿಂದ ಕಲಕಿ ಹೋದ ಮನಸ್ಸನ್ನು ಗಾಢವಾದ ಆಲೋಚನೆಯ ಮೂಲಕ ಸಮಾಧಾನ ಸ್ಥಿತಿಗೆ ಕರೆದೊಯ್ಯುವುದನ್ನು ಇವರು ಕವಿತೆಯ ಗುರಿ ಎಂದು ತಿಳಿಯುತ್ತಾರೆ. ಪೂತಿನ ಅವರ ಅನೇಕ ಕವನಗಳು ಕನ್ನಡ ಕಾವ್ಯಕ್ಕೆ ಶ್ರೀಮಂತಿಕೆಯನ್ನು ತಂದಿಕೊಟ್ಟಿವೆ ಎಂಬುದು ಬಹುತೇಕ ವಿದ್ವಾಂಸರು ಇದನ್ನು ಒಪ್ಪಿಕೊಂಡಿದ್ದಾರೆ. ಶ್ರೀಹರಿ ಚರಿತ್ರೆಯಲ್ಲಿ ಪೂತಿನ ಅವರು ಕೃಷ್ಣನನ್ನು ಹೊಸ ರೀತಿಯಲ್ಲಿ ನೋಡುತ್ತಾರೆ. ಈ ಮಹಾಕಾವ್ಯದಲ್ಲಿ ಶ್ರೀಕೃಷ್ಣ ಜನಸಾಮಾನ್ಯರ ಮುಗ್ಧತೆ, ಪ್ರೀತಿ, ಆಕಾಂಕ್ಷೆಗಳ ಪ್ರತಿರೂಪವಾಗಿ ಏಕಕಾಲದಲ್ಲಿ ಮಹಾಪುರುಷನಾಗಿಯೂ ಪುರುಷೋತ್ತಮನಾಗಿಯೂ ಕಂಗೊಳಿಸುತ್ತಾನೆ. ಪೂತಿನ ಅವರು ಪ್ರಕಟಿಸಿದ ನಾಟಕಗಳ ಸಂಖ್ಯೆಯು ಅವರ ಕವನ ಸಂಕಲನಗಳಿಗಿಂತ ಕಡಿಮೆಯೇನಲ್ಲ. ಶಾಸ್ತ್ರೀಯ ಸಂಗೀತದ ಖಚಿತ ಹಿನ್ನೆಲೆಯುಳ್ಳ ಪೂತಿನ ಅವರ ಗೀತ ನಾಟಕಗಳು ನಮ್ಮ ಕಾಲದ ರಂಗಭೂಮಿಗೆ ಒಂದು ಆಕರ್ಷಣೆಯಾಗಿಯೂ ಸವಾಲಾಗಿಯೂ ಒದಗಿದೆ. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ಕವಿ, ದೋಣಿಯ ದಿನದ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಶ್ರೀರಾಮ ಪಟ್ಟಾಭಿಷೇಕ, ಸತ್ಯಾಯನ ಹರಿಶ್ಚಂದ್ರ ಮತ್ತು ಜಾಹ್ನವಿ ಜೋಡಿ ದೀವಿಗೆ ಮುಂತಾದ ನಾಟಕಗಳನ್ನು ಪೂತಿನ ರಚಿಸಿದ್ದಾರೆ. ಇವರ ಗೋಕುಲ ನಿರ್ಗಮನ ಮತ್ತು ಅಹಲ್ಯೆಗಳು ಅತ್ಯುತ್ತಮ ನಾಟಕಗಳ ಸಾಲಿನಲ್ಲಿ ಸೇರಿಕೊಂಡಿವೆ. ಕೃಷ್ಣನ ಬದುಕಿನಲ್ಲಿ ಮಹತ್ವದ ಘಟ್ಟವೊಂದನ್ನು ಆರಿಸಿಕೊಂಡು ಅವನಲ್ಲಾದ ಪರಿವರ್ತನೆಯು ಸುತ್ತಲಿನವರ ಮೇಲೆ ಬೀರುವ ಪರಿಣಾಮವನ್ನು ಚಿತ್ರಿಸುವುದು ಗೋಕುಲ ನಿರ್ಗಮನದ ವಸ್ತು. ಈ ನಾಟಕಗಳ ಹಾಡುಗಳು ಜನರನ್ನು ಅಪಾರವಾಗಿ ಆಕರ್ಷಿಸಿವೆ. ಗೋಕುಲ ನಿರ್ಗಮನ ನಾಟಕ BV ಕಾರಂತ್, ಪ್ರತಿಭಾ, ಪ್ರಹ್ಲಾದ್ ಮುಂತಾದವರಲ್ಲದೆ ಅನೇಕ ರಂಗ ತಂಡಗಳ ಪ್ರಯೋಗಗಳಲ್ಲಿ ಕೂಡ ಅಪಾರ ಜನಪ್ರಿಯತೆಯನ್ನು ಕಂಡಿದೆ. ಅಹಲ್ಯೆಯು ಪೂತಿನ ಅವರ ಅತ್ಯುತ್ತಮ ಸಾಹಿತ್ಯ ಸೃಷ್ಟಿಗಳಲ್ಲೊಂದು. ರಾಮ ಮಹಿಮೆಯ ಪ್ರದರ್ಶನಕ್ಕೆಂದು ಮೀಸಲಾಗಿರುವ ಪುರಾಣ ಕಥೆಯೊಂದರ ಅಂತರಂಗದೊಳಗೆ ಎಲ್ಲಾ ಕಾಲ ದೇಶಗಳ ಮನುಷ್ಯ ಹೃದಯಗಳಲ್ಲಿಯೂ ನಡೆಯುತ್ತಿರಬಹುದಾದ ತುಮುಲಗಳನ್ನು ಗುರುತಿಸಿ ಸಮಗ್ರ ಕಥೆಯನ್ನು ಪುನಃ ಸೃಷ್ಟಿಸುವುದು ಈ ಕೃತಿಯ ಮಹತ್ವವಾಗಿದೆ. ಲೋಕಾಭಿರಾಮನಾದ ಶ್ರೀರಾಮನ ಅಸಾಧಾರಣವಾದ ವ್ಯಕ್ತಿತ್ವದ ಹೃದಯಂಗಮವಾದ ಪರಿಚಯವನ್ನು ಮಾಡಿಸುವ ಗೀತ ನಾಟಕ ಶ್ರೀರಾಮ ಪಟ್ಟಾಭಿಷೇಕಂ. ಪೂತಿನ ಅವರು ರಾಮಾಚಾರ್ಯ ನೆನಪು, ಧ್ವಜ ರಕ್ಷಣೆ, ರಥಸಪ್ತಮಿ ಮತ್ತು ಇತರ ಚಿತ್ರಗಳು, ಈಚಲು ಮರದ ಕೆಳಗೆ, ಧೇನುಕ ಪ್ರಕರಣ ಮತ್ತು ಯದುಗಿರಿಯ ಗೆಳೆಯರು, ದೀಪರೇಖೆ ಮುಂತಾದ ಗದ್ಯ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕಾವ್ಯ ಕುತೂಹಲ ಮತ್ತು ರಸಪ್ರಜ್ಞೆ ಪೂತಿನ ಅವರ ಸಾಹಿತ್ಯ ತತ್ವ ಮತ್ತು ಕಾವ್ಯ ಮೀಮಾಂಸೆಗಳನ್ನು ಕುರಿತ ಕೃತಿಗಳು. ಕನ್ನಡ ಭಗವದ್ಗೀತೆ, ಮಹಾಪ್ರಸ್ಥಾನ, ಸಮಕಾಲೀನ ಭಾರತೀಯ ಸಾಹಿತ್ಯ, ಬದಲಿಸಿದ ತಲೆಗಳು, ನಮ್ಮಾಳ್ವಾರ್ ಇವರ ಅನುವಾದ ಗ್ರಂಥಗಳು. ಪೂತಿನ ಅವರಿಗೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಭಾರತ ಸರ್ಕಾರ ನೀಡಿದ ಪದ್ಮಶ್ರೀ ಪ್ರಶಸ್ತಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ಕೃತಿಗೆ ಪಡೆದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿ ಚರಿತೆಗೆ ಪಂಪ ಪ್ರಶಸ್ತಿ, ಗ್ರಂಥಲೋಕ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್, 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಗಳನ್ನು ಇಲ್ಲಿ ಹೆಸರಿಸಬಹುದು. ಯದುಗಿರಿಯ ವೀಣೆ ಪೂತಿನ ಅವರನ್ನು ಕುರಿತ ಕವಿತೆಗಳ ಸಂಕಲನವಾಗಿದೆ. ಪೂತಿನ ಅವರ ಅಭಿನಂದನ ಗ್ರಂಥವಾದ ಯದುಗಿರಿ 1981ರಲ್ಲಿ ಪ್ರಕಟವಾಯಿತು. ಪೂತಿನ ಅವರ ಬರವಣಿಗೆಗೆ ಸರ್ವಕಾಲಿಕವಾದ ತಾತ್ವಿಕ ಮಹತ್ವವಿದೆ. ಕನ್ನಡ ಸಾಹಿತ್ಯದ ನಿರ್ಮಾಪಕರ ಪ್ರತಿಷ್ಠಿತರ ಸಾಲಿನಲ್ಲಿ ಪೂತಿನ ಅವರು ಎಂದೆಂದು ವಿರಾಜಮಾನರು. ಇದೀಗ
ಪೂತಿ ನರಸಿಂಹಾಚಾರ್ ಅವರ ಪುತ್ರಿಯಾಗಿರುವ ಅಲಮೇಲು ಅಯ್ಯಂಗಾರ್ ಅವರ ಪರಿಚಯ. ಅಲಮೇಲು ಅವರು ಸುಮಾರು 55 ವರ್ಷಗಳಿಂದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಯಾಗಿದ್ದಾರೆ. ಇವರು ಸಾಹಿತ್ಯದ ಸಿರುವಂತಿಕೆಯಿಂದ ಕೂಡಿದ ವಾತಾವರಣದಲ್ಲಿ ಬೆಳೆದವರು. ಇದುವೇ ಅವರಲ್ಲಿ ಸೃಜನಾತ್ಮಕ ಪ್ರತಿಭೆ ಅಂಕುರಿಸಿ ಇನ್ನಷ್ಟು ಪ್ರತಿಭಾಶಾಲಿಯಾಗಿ ಹೊರಹೊಮ್ಮಲು ಪ್ರೇರಣೆಯಾಯಿತೆನ್ನಬಹುದು. ಇವರು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅಮೆರಿಕದಲ್ಲಿ ಕನ್ನಡ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಪ್ರಮುಖ ಶಕ್ತಿಯಾಗಿದ್ದಾರೆ. ನಾಟಕ ಕ್ಷೇತ್ರದ ಹೊರತಾಗಿಯೂ ಕತೆ, ಕವನಗಳು, ಸಾಹಿತ್ಯ ವಿಮರ್ಶೆಗಳು ಹಾಗೂ ಸಂಶೋಧನಾಧಾರಿತ ಪ್ರಬಂಧಗಳ ಮೂಲಕ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ಅಲಮೇಲು ಅವರು ಪ್ರಸಿದ್ಧ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ನಾಟಕ ರಚನಾಕಾರರಾಗಿ ಪರಿಚಿತರಾದವರು. ಇವರ ಕೃತಿಗಳು ಅಮೆರಿಕ ಕನ್ನಡಿಗರಲ್ಲಿ ಮಾತ್ರವಲ್ಲದೆ ಅಲ್ಲಿನ ಸಾಂಸ್ಕೃತಿಕ ವಲಯದಲ್ಲೂ ಪ್ರಭಾವವನ್ನು ಬೀರಿ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ. ಇವರು 1986ರಿಂದಲೇ ನಾಟಕ ಹಾಗೂ ನೃತ್ಯ ನಾಟಕಗಳ ರಚನೆ ಮತ್ತು ಪ್ರದರ್ಶನಗಳಲ್ಲಿ ತೊಡಗಿಸಿಕೊಂಡವರು. ಕನ್ನಡ ಸಂಸ್ಕೃತಿಯ ಬೇರುಗಳನ್ನು ತಮ್ಮ ಬರಹಗಳಲ್ಲಿ ಜೊತೆಗಾಣಿಸಿಕೊಂಡು ನಾಟಕ ಕಲಾವಿದೆಯಾಗಿ, ಕಲಾ ಪೋಷಕಿಯಾಗಿ, ಸಾಂಸ್ಕೃತಿಕ ಸಲಹೆಗಾರ್ತಿ ಮತ್ತು ಸಮಾಜ ಸೇವಕಿಯಾಗಿಯೂ ಖ್ಯಾತಿ ಗಳಿಸಿದ್ದಾರೆ. ಅಮೆರಿಕಾದ್ಯಂತ 20ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶಿಸಿರುವ ಇವರ ಕಲಾಸಕ್ತಿ ಬೆರಗು ಮೂಡಿಸುವಂತದ್ದು. ಕಥಾನಕ, ಸಂಗೀತ, ನೃತ್ಯ, ಸಂಯೋಜನೆ ಹಾಗೂ ನಾಟಕೀಯ ತಂತ್ರಗಳನ್ನು ಒಗ್ಗೂಡಿಸುವ ದೊಡ್ಡ ಮಟ್ಟದ ನೃತ್ಯ ನಾಟಕಗಳು ಮತ್ತು ಸಂಗೀತ ಪ್ರದರ್ಶನಗಳಿಂದಾಗಿ ಅವರು ವಿಶೇಷವಾಗಿ ಮನ್ನಣೆಯನ್ನು ಪಡೆದಿದ್ದಾರೆ. ತಮ್ಮ ತಂದೆಯ ಕೃತಿಗಳಿಂದ ಪ್ರೇರಣೆ ಪಡೆದು ಅವರ ಸಾಹಿತ್ಯವನ್ನು ದೃಶ್ಯಾತ್ಮಕ ಹಾಗೂ ಭಾವನಾತ್ಮಕವಾಗಿ ಮನಸೆಳೆಯುವ ರಂಗಭೂಮಿ ಪ್ರದರ್ಶನಗಳಾಗಿ ರೂಪಾಂತರಿಸಿದ್ದಾರೆ. ಗೋಕುಲ ನಿರ್ಗಮನ, ಶ್ರೀರಾಮ ಪಟ್ಟಾಭಿಷೇಕಂ, ಜಯ ಜಯ ವಿಜಯಿ ರಘುರಾಮ, ಹರಿಣಾಭಿಸರಣ, ಸೀತಾ ಪರಿಣಯ ಮತ್ತು ದೀಪಲಕ್ಷ್ಮಿ ಮುಂತಾದ ಕೃತಿಗಳು ಅಪಾರ ಮೆಚ್ಚುಗೆಯನ್ನು ಪಡೆದಿದ್ದು ಪ್ರೇಕ್ಷಕರನ್ನು ಬಹುವಾಗಿ ಆಕರ್ಷಿಸಿವೆ. ಇವುಗಳಲ್ಲಿ ಮುಖ್ಯವಾಗಿ ಹರಿಣಾಭಿಸರಣ ಮತ್ತು ಗೋಕುಲ ನಿರ್ಗಮನ ನಾಟಕಗಳ ರೂಪಾಂತರಗಳು ಗೀತ ನಾಟಕಗಳನ್ನು ಆಧುನಿಕ ಪ್ರೇಕ್ಷಕರಿಗೆ ಪರಿಚಯಿಸುವಲ್ಲಿ ಯಶಸ್ವಿಯಾಗಿದೆ. ರಂಗಭೂಮಿಯ ಸಾಧನೆಗಳ ಜೊತೆಗೆ ಅಲಮೇಲು ಅವರು ಕನ್ನಡ ಚಿತ್ರರಂಗಕ್ಕೂ ನೀಡಿರುವ ಕೊಡುಗೆ ಮಹತ್ವದ್ದು. ಅಮೆರಿಕ ಮತ್ತು ನನ್ನ ಪ್ರೀತಿಯ ಕತೆ ಹಾಗೂ ಸಂಭಾಷಣೆಗಳನ್ನು ಬರೆದಿದ್ದಾರೆ. ಹೈಟೆಕ್, ಹಯವದನಾಚಾರ್, ಎಂಟರ್ಪ್ರಿನರ್ ಅಂಡಾಳಮ್ಮ ಮತ್ತು ಅಪ್ ಟು ಡೇಟ್ ಅಂಬುಜಮ್ಮ ಮೊದಲಾದ ಅವರ ಮೂಲ ನಾಟಕಗಳು ಅಮೆರಿಕದಲ್ಲಿರುವ ಭಾರತೀಯರ ಜೀವನಾನುಭವಗಳು ಮತ್ತು ಸಾಂಸ್ಕೃತಿಕ ಸಂಕಷ್ಟಗಳನ್ನು ಹಾಸ್ಯ ಹಾಗೂ ಒಳನೋಟದೊಂದಿಗೆ ಚಿತ್ರಿಸುತ್ತದೆ. ಇವರ ಪ್ರಕಟಿತ ಕೃತಿ ಹೈಟೆಕ್, ಹಯವದನಾಚಾರ್ ಮತ್ತು ಇತರ ನಾಟಕಗಳು ನಾಟಕಾಸಕ್ತರ ಗಮನ ಸೆಳೆದಿದೆ. ನೃತ್ಯ, ಸಂಗೀತ, ನಾಟಕ ಹಾಗೂ ಸಂಸ್ಕೃತಿಯನ್ನು ಕಾಪಿಟ್ಟುಕೊಳ್ಳುವಲ್ಲಿ ಅಲಮೇಲು ಅವರು ನೀಡಿದ ನಿರಂತರ ಕೊಡುಗೆಯಿಂದಾಗಿ ಇವರಿಗೆ ಭಾರತ ಮತ್ತು ಅಮೆರಿಕದಲ್ಲಿ ವ್ಯಾಪಕ ಮನ್ನಣೆ ದೊರೆತಿದೆ. ಇವರಿಗೆ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟವು ನಾಟಕ ಕಲಾ ಪತಂಸೆ ಎಂಬ ಬಿರುದು ನೀಡಿ ಗೌರವಿಸಿದೆ. ಅಮೆರಿಕದಲ್ಲಿದ್ದುಕೊಂಡು ಕನ್ನಡ ಭಾಷಾ ಪ್ರೇಮವನ್ನು ಮೆರೆದ ಅಲಮೇಲು ಅವರ ಸಾಧನೆ ನಿಜಕ್ಕೂ ಪ್ರಶಂಸನೀಯವಾದುದು. ವಂದನೆಗಳು. ಧನ್ಯವಾದಗಳು ಅನಿತಾ ಅವ್ರಿಗೆ. ತುಂಬಾ ಅದ್ಭುತವಾಗಿ ಪೂತಿ ನರಸಿಂಹಾಚಾರ್ಯರು ಮತ್ತೆ ಅಲಮೇಲು ಅಯ್ಯಂಗಾರ್ ಅವರ ಪರಿಚಯವನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಮುಖರು ಪ್ರೊಫೆಸರ್ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರು ಸಹ ಸೇರಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮತ್ತೆ ಅನೇಕ ಸಾಹಿತ್ಯಾಸಕ್ತರು, ಗಣ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀರಿ. ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವಿದ್ವತ್ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವಂತಹ ಪ್ರೊಫೆಸರ್ LV ಶಾಂತಕುಮಾರಿ ಅವರು ಪೂತಿನ ಅವ್ರ ಬಗ್ಗೆ ಹೇಳಿರುವಂತಹ, ಅವರ ಕಾವ್ಯದ ಬಗ್ಗೆ ಹೇಳಿರುವಂತಹ ಒಂದೆರಡು ಸಾಲುಗಳನ್ನ ನಾನು ಓದ್ತಾ ಇದ್ದೀನಿ. ಅಧ್ಯಾತ್ಮ ಎಂದರೆ ಸೃಷ್ಟಿಯಲ್ಲಿ ಅಭಿವ್ಯಕ್ತಗೊಂಡಿರುವ ಚೆಲುವು, ಬದುಕಿನಲ್ಲಿ ಅಂತರ್ಗತವಾಗಿರುವ ಚೆಲುವು, ಒಲವು ಮತ್ತು ಇತರ ರಾಗಭಾವಗಳಿಗೆಲ್ಲ ವಿಮುಖವಾಗಿ ಧ್ಯಾನ, ತಪಸ್ಸುಗಳಲ್ಲಿ ನಿರತರಾಗಿ ವೈಯಕ್ತಿಕ ಮೋಕ್ಷಕ್ಕೆ ಪ್ರಯತ್ನಿಸುವುದು ಮಾತ್ರವಲ್ಲ,
ಬದುಕಿನ ಜಂಜಡಗಳಿಂದ ಜರ್ಜರಿತವಾದ ಮಾನವ ಚೇತನವನ್ನು ಉನ್ನತ ಸ್ತರಕ್ಕೆ ಏರಿಸಿ ಈ ಸೃಷ್ಟಿಯಲ್ಲಿನ ವ್ಯಕ್ತ ಮತ್ತು ಅವ್ಯಕ್ತ ಚೆಲುವನ್ನು, ಇದರ ಹಿಂದಿರುವ ಸೃಷ್ಟಿಕರ್ತನ ಅದ್ಭುತ ಚೆಲುವು ಚೈತನ್ಯಗಳನ್ನು ಅರಗಳಿಗೆಯಾದರೂ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಾಗುವ ರಸದೃಷ್ಟಿಯನ್ನು ಜಾಗೃತಗೊಳಿಸುವ ಅದ್ಭುತ ಶಕ್ತಿಯೇ ಅಧ್ಯಾತ್ಮ ಎನಿಸುತ್ತದೆ. ಇಂತಹ ಅಧ್ಯಾತ್ಮ ರಸ ದರ್ಶನ ಪೂತಿ ನರಸಿಂಹಾಚಾರ್ಯರ ಕಾವ್ಯದಲ್ಲಿ ಓತಪ್ರೋತವಾಗಿ ಕಂಡುಬರುತ್ತದೆ ಅಂತ ಅವ್ರು ಹೇಳಿರೋ ಮಾತನ್ನ ಇಲ್ಲಿ ಹಂಚ್ಕೊಳ್ಬೇಕು ಅನ್ನಿಸ್ತು. ಈಗ ಶ್ರೀಮತಿ ಅಲಿಮೇಲು ಅಯ್ಯಂಗಾರ್ ಅವರು ಮಾತು ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಪದ್ಮಶ್ರೀ. ಥ್ಯಾಂಕ್ ಯು ಅನಿತಾ. ನೀವು ಎಂತಹ ಸಂಶೋಧನಾ ವಿದ್ಯಾರ್ಥಿನಿ ಅನ್ನೋದು ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಹೇಳ್ಬಿಟ್ಟು. ಕೇಳಿಸ್ತಾ ಇದ್ಯಾ ಎಲ್ಲಾರ್ಗು? ಕೇಳಿಸ್ತಿದೆ ಮೇಡಮ್. ಸೊ ನನಗೆ ತಿಳಿದ ಪ್ರಕಾರ 45 ನಿಮಿಷ ಮಾತಾಡ್ಬೇಕು ಅಂತ ಹೇಳಿದಿರಿ ಅಲ್ವಾ ನನ್ನ ಟೈಮು. ಸೊ ನಮ್ಮ ತಂದೆಯವರಿಗೆ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನನಗೆ ಟೈಮೇ ಗೊತ್ತಾಗಲ್ಲ. ಅದರಿಂದ ಟೈಮರ್ ಇಟ್ಕೋತಾ ಇದ್ದೀನಿ, ಸೊ ದಟ್ ನೀವು ಕೊಟ್ಟ ಗಡುವು ಮೀರದೇ ಇರ್ಲಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಅಂತ ತೀರಾ ಕಟ್ಟುನಿಟ್ಟಾದ ಸಮಯ ಮಿತಿ ಏನು ಇಲ್ಲ ಮೇಡಮ್, ನೀವು ಮಾತಾಡಬಹುದು. ಅಂದ್ರೆ ಕೆಲವೊಂದು ನೀವು ಮಾತಾಡುವಾಗ ಅದು ಎಮೋಷನ್ಸ್ ಹೇಗ್ ಬರುತ್ತೋ ಅದನ್ನ ತಡಿಯಕ್ ಆಗಲ್ಲ ಅಲ್ಲ. ಸೊ ಟೈಮಿನ ಮಿತಿ ಮಾತ್ರ ಇಟ್ಕೋಬೇಡಿ. ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೋ ಎಲ್ಲಾದು ಮಾತಾಡಿ. ಆದ್ರೆ ಅಂತಹ ಒಂದು ಮಹಾಚೇತನದ ವಿಷಯ ಮಾತಾಡ್ಬೇಕಾದ್ರೆ ಸಮುದ್ರದ ನೀರನ್ನ ಒಂದು ಬೊಗಸೆಲಿ ಹಿಡ್ಕೊಳ್ಳೋ ತರ ನಾವು ಮಾಡ್ಬೇಕಾಗಿರೋದು ಅಲ್ವಾ. ಆ ಬೊಗಸೆನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಮಾತ್ರ ನಾವು ಎಲ್ಲರಿಗೂ ಸಮರ್ಪಿಸಬಹುದು. ಸೊ ಅದರಿಂದ ಸ್ವಲ್ಪ ಕಾಲಮಿತಿ ಇಟ್ಕೊಂಡ್ರೆ ವಾಸಿ, ಇಲ್ದಿದ್ರೆ ಒಂಥರ ಮೈಮರ್ತು ಹೋಗುವಂತ ಒಂದು ವ್ಯಕ್ತಿತ್ವ ಅವರದು. ಅದರಲ್ಲೂ ನನಗೆ ಅತ್ಯಂತ ಪ್ರಿಯರಾದವರು, ಅತ್ಯಂತ ಪೂಜ್ಯರು ನಮ್ಮ ತಂದೆ. ನಾನು ಎಷ್ಟೋ ವೇದಿಕೆಗಳ ಮೇಲೆ ಹೇಳಿದ್ದೀನಿ, ಅಂಥವರ ಮಗಳಾಗಿ ಹುಟ್ಟೋದಕ್ಕೆ ನಾನ್ ಮಾಡಿದ ಪುಣ್ಯ ಮಾತ್ರ ಸಾಲದು, ನೇ ಜೇಸಿನ ಪೂಜಾ ಫಲಮೋ ನಾ ಪೂರ್ವಜುಲ ಪುಣ್ಯ ಫಲಮೋ ಅಂತ ಹೇಳ್ಬಿಟ್ಟು ತ್ಯಾಗರಾಜರು ಒಂದ್ ಕಡೆ ಹೇಳಿದ್ದಾರೆ. ಆ ಥರ ನಮ್ಮ ಪೂರ್ವಿಕರೆಲ್ಲರ ಪುಣ್ಯ ಫಲದಿಂದ, ನನ್ನ ಒಂದಿಷ್ಟು ಪೂಜಾ ಫಲದಿಂದ ಅಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟೋ ಒಂದು ಭಾಗ್ಯ ನನಗ್ ಸಿಕ್ತು ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಆಕ್ಚುಲಿ ನಿಮ್ಮ ನೆನ್ನೆ ರಾತ್ರಿ ನಮ್ಮ ಇಂದಿನ ಬೆಳಗು ಮೇಲ್ಕೋಟೆಯಲ್ಲಿ ವೈರಮುಡಿ ನಡೀತಾ ಇದೆ. ನಮ್ಮ ತಂದೆಯವರ ಹುಟ್ಟಿದ ಡೇಟ್ ಮಾರ್ಚ್ 17 ಆದ್ರೂನು ಅವ್ರು ಹುಟ್ಟಿದ್ದು ವೈರಮುಡಿಯ ದಿನ. ಸೊ ಇವತ್ತು ಅವರ ಹುಟ್ಟದ ಹಬ್ಬ, ನಕ್ಷತ್ರದ ಪ್ರಕಾರ ಅವರ ಹುಟ್ಟದ ಹಬ್ಬ ಇವತ್ತು. ಎಂತ ಒಂದು ಸಂಯೋಗ ನೋಡಿ ಇದು. ನೀವು ಆಚರಿಸಿದ್ದೀರಿ, ನಾವು ಆಚರಿಸ್ತಾ ಇದ್ದೀವಿ. ಆ ಸಮಯದಲ್ಲಿ ಇಂತಹ ಒಂದು ವೈರಮುಡಿಯ ಉತ್ಸವ ನಮ್ಮ ಮನೆಯ ತಿರುವಿಗೆ ಬಂದ ತಕ್ಷಣ ಶಿಶುವಿನ ಜನನವಾಯ್ತಂತೆ. ಸೊ ಆ ದೈವ ಸಂಯೋಗ, ಆ ದೈವ ಸಾನ್ನಿಧ್ಯ ಅನ್ನೋದು ನಮ್ಮ ತಂದೆಯವರು ಮೊದಲ ಉಸಿರಿನಿಂದಲೇ ಬಂದ್ಬಿಟ್ಟಿದೆ ಅವರಲ್ಲಿ. ಅದಕ್ಕೋಸ್ಕರವೇ ಅವ್ರನ್ನ ಭಾಗವತ ಕವಿ, ಅಧ್ಯಾತ್ಮ ಅವರಿಗೆ ಅಷ್ಟು ಮೈಗೂಡಿಕೊಂಡು ಬಂದಿದ್ದು ಅಂತ ಅನ್ಸುತ್ತೆ. ಸೊ ಅದರಿಂದ ನಮಗೆ ವೈರಮುಡಿ ಬಹಳ ಬಹಳ ಪ್ರಿಯವಾದ, ಬಹಳ ಶ್ರೇಷ್ಠವಾದ ಉತ್ಸವ. ಮೇಲುಕೋಟೆ ಒಂದು ಪುಣ್ಯಕ್ಷೇತ್ರ ನಮಗೆ ಆ ನಿಟ್ಟಿನಲ್ಲಿ ನೋಡ್ತು ಅಂತಂದ್ರೆ. ನಮ್ಮ ತಂದೆಯವ್ರು ನೆನೆಸ್ಕೊಂಡ್ರೆ ಅವರು ಸುರದ್ರೂಪಿ, ತುಂಬಾ ತುಂಬಾ ಚೆನ್ನಾಗಿದ್ರು ನೋಡೋದಕ್ಕೆ. ಮಧುರವಾದ ಮಂದಸ್ಮಿತ, ಎತ್ತರವಾದ ನಿಲುವು, ಬಹಿರಂಗದಲ್ಲಿ ಎಷ್ಟೋ ಅಂತರಂಗದಲ್ಲಿಯೂ ಅಷ್ಟೇ ಶುದ್ಧವಾದ ಶುಭ್ರವಾದ ಮನಸ್ಸು. ಆ ವ್ಯಕ್ತಿತ್ವ ಅನ್ನೋದು ಅವ್ರು ಹಾಕುತ್ತಿದ್ದ ಬಿಳಿ ಖಾದಿ ಇದರಲ್ಲಿ ಪ್ರತಿಫಲಿಸ್ತಾ ಇತ್ತು ಅನ್ನೋ ತರ ಇತ್ತು. ಸೊ ಆ ಒಂದು ಹಸನ್ಮುಖ ಯಾವಾಗ ನೋಡಿದ್ರು ಆ ಒಂದು ದೃಶ್ಯ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅವ್ರನ್ನ ನೆನ್ಸ್ಕೊಂತು ಅಂತಂದ್ರೆ. ಇವಾಗ ನೀವೇ ಇದರಲ್ಲಿ ಫೋಟೋದಲ್ಲಿ ನೋಡ್ತಾ ಇರೋ ತರ ಆ ಮಂದಸ್ಮಿತ ಅನ್ನೋದು
ಅವರ ಮುಖದಲ್ಲಿ ಯಾವಾಗ್ಲೂ ಇರ್ತಾ ಇತ್ತು. ಯಾಕೆಂತಂದ್ರೆ ಅವರು ತಮ್ಮ ಮನಸ್ಸಿನ ಲೋಕದಲ್ಲಿ ಆ ಕೃಷ್ಣ ಸತ್ವವನ್ನ ಲೀನ ಮಾಡ್ಕೊಂಡ್ಬಿಟ್ಟಿದ್ರು. ಯಾವಾಗಲೂ ಪ್ರಫುಲ್ಲವಾಗಿರೋದಕ್ಕೆ ಆ ಕೃಷ್ಣ ಸತ್ವ ಅನ್ನೋದು ಅವರ ಮನಸ್ಸಿನಲ್ಲಿ ಉದ್ದೀಪನವಾಗಿದ್ರಿಂದ ಆ ಒಂದು ಮಂದಸ್ಮಿತ ಅವರ ಮುಖದಲ್ಲಿ ಯಾವಾಗ್ಲೂ ಇರ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಈಗೀಗ ಅನ್ಕೋತಾ ಇರ್ತೀನಿ ಅಂತ. ನಾವು ಒಟ್ಟು 8 ಜನ ಮಕ್ಕಳು, ದೊಡ್ಡ ಕುಟುಂಬ. ನಾನು 7ನೇವಳು. ನನಗೆ 5 ಜನ ಅಕ್ಕಂದರು, ಒಬ್ಬ ಅಣ್ಣ, ಮತ್ತು ನಾನು 7ನೇವಳು, ನನ್ನ ತಂಗಿ ಒಬ್ಳು. 8 ಜನ ಒಟ್ಟಿಗೆ ಬೆಳೆದವರು ನಾವು. ಆದ್ರೆ ಆ 8 ಜನ ಮಕ್ಕಳಲ್ಲೂ ಒಬ್ಬೊಬ್ಬರು ಏಕಮಾತ್ರರೇನೋ ಅನ್ನೋ ತರ ಅಷ್ಟೇ ಪ್ರೀತಿ. ಯಾರು ಅವ್ರ ಜೊತೆ ಇದ್ರೋ ಅವರು ಏಕಮಾತ್ರ ಪುತ್ರ ಅನ್ನೋ ತರ ಬೆಳೆಸಿದ್ರು ನಮ್ಮ ತಂದೆಯವರು. ನನಗೆ ಸುಮಾರು ಒಂದು 9 ವರ್ಷನೋ 10 ವರ್ಷನೋ ಆಗಿರ್ಬೋದು. ಒಂದು ಸಭೆಯಲ್ಲಿ ಹೋಗಿದ್ದೆ ನಾನು. ಅವ್ರಿಗೆ ಅಣ್ಣ ಭಾಷಣ ಮಾಡ್ತಾ ಇದ್ರು. ಅಲ್ಲಿ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಆ ತುಂಬಿದ ಸಭೆಯಲ್ಲಿ ನಮ್ಮ ತಂದೆಯವ್ರನ್ನ ನಾವು ಅಣ್ಣ ಅಂತಾನೆ ಕರಿತಾ ಇದ್ದಿದ್ದು. ಅದನ್ನ ಅದು ಅಣ್ಣ ಅಂತ ಬಂದ್ಬಿಡುತ್ತೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊತೀರಿ ಅನ್ಕೊಂಡಿದ್ದೀನಿ. ಸೊ ಆ ಸಭೆಯಲ್ಲಿ ಅಣ್ಣ ಹೇಳಿದ್ರು, ದೇವ್ರ ದಯದಿಂದ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಲಿಲ್ಲ. ಮಾಡಿತ್ತು ಅಂತಂದ್ರೆ ನಮ್ಮ ಅಲ್ಮೇಲೂನೇ ನಮಗ್ ಸಿಗ್ತಾ ಇರ್ಲಿಲ್ಲ. ಎಂಥ ನಷ್ಟ ಆಗೋಗ್ತಿತ್ತು ನೋಡಿ ಅಂತಂದ್ರು. ಅಂದ್ರೆ ಆ ತುಂಬಿದ ಸಭೆಯಲ್ಲಿ 7ನೆಯ ಮಗುವಾದ ನನ್ನನ್ನು ಕುರಿತು ಅವರು ಎಷ್ಟು ನಾನು ಅವರ ಜೀವನದಲ್ಲಿ ಎಷ್ಟು ಒಂದು ಪ್ರಾಮುಖ್ಯತೆ ನನಗೆ ಕೊಟ್ಟಿದ್ರು ಅನ್ನೋದನ್ನ ಆ ಸಭೆಯಲ್ಲಿ ಅವ್ರು ಹೇಳಿದ್ದು ನೋಡಿದ್ರೆ ನನಗೆ ಅದು ನನ್ನ ಮನಸ್ಸಿನಲ್ಲಿ ಅಚ್ಚು ಹಾಕ್ಬಿಡ್ತು. ಅಂದ್ರೆ ಈಗ ನಾನು ಮುಂದೆ ನನ್ನ ಧೈರ್ಯ, ಸ್ಥೈರ್ಯ, ಸ್ವಾಭಿಮಾನ, ಆತ್ಮಾಭಿಮಾನ ಎಲ್ಲ ಬರೋದಕ್ಕೆ ಅಂದಿನ ಆ ಮಾತು, ಅವರು ಆ ತುಂಬಿದ ಸಭೆಯಲ್ಲಿ ಈ ಮಗು ಕೂಡ ನನಗೆ ಎಂಥ ಪ್ರಮುಖಳಾದವಳು ಅಂತ ಹೇಳ್ಬಿಟ್ಟು ಆ ಸಭೆನಲ್ಲಿ ಹೇಳಿದ್ರಲ್ಲ, ಅದು ಒಂಥರ ಮನಸ್ಸಿನಲ್ಲಿ, ಆ ಎಳೆಯ ಮನಸ್ಸಿನಲ್ಲಿ ಅಬ್ಬಾ ನಾನು ಎಷ್ಟು ಮುಖ್ಯ ನೋಡು ನಮ್ಮ ತಂದೆ ತಾಯಿಗೆ ಅನ್ನೋ ಒಂದು ಕೆಚ್ಚನ್ನ, ಒಂದು ಹುಮ್ಮಸ್ಸನ್ನ ನನಗೆ ಕೊಡ್ತು. ಸೊ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರು ನಮ್ಮನ್ನ, ನಮ್ಮ ತಂದೆ ತಾಯಿಯವರೆಲ್ರೂ. ನನಗೆ ಎಸ್ಪೆಷಲಿ ಆ 8 ಮಕ್ಕಳಲ್ಲಿ ನಾನು ತುಂಬಾ ತುಂಟಿ. ಮೊದ್ಲಿಂದಾನು ತುಂಟತನ ಅನ್ನೋದು ಒಂಥರ ನಮ್ಮ ತಾಯಿಗೆ ಪಾಪ ಹೆಣಗಾಡ್ಬಿಡ್ತಿದ್ರು ನನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು ಅಂತಂದ್ರೆ. ಅದರಿಂದ ನನ್ನ ತುಂಟತನ ತಡಿಲಾರ್ದೆ ಅಮ್ಮ ಎಷ್ಟೋ ಸತಿ ನನ್ನನ್ನ ಅವರ ಆಗ್ರಹಕ್ಕೆ ನಾನು ಗುರಿಯಾಗ್ಬೇಕಾಗ್ತಿತ್ತು. ಆದ್ರೆ ಅವರ ಆಗ್ರಹನ ತಪ್ಪಿಸ್ಕೊಳ್ಬೇಕಾಯ್ತು ಅಂತಂದ್ರೆ ನಾನು ಯಾವಾಗ್ಲೂ ಅಣ್ಣನ ಹಿಂದೆ ಇರ್ತಾ ಇದ್ದೆ. ಯಾಕೆಂದ್ರೆ ನಮ್ ತಂದೆಗೆ ಮಕ್ಕಳನ್ನ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ಹಿಡಿಸ್ತಾ ಇರ್ಲಿಲ್ಲ. ಸೊ ಅವ್ರಿತ್ತು ಅಂತಂದ್ರೆ ಅಮ್ಮ ನನ್ನ ತರಾಟಿಗೆ ತಗೋತಾ ಇರ್ಲಿಲ್ಲ. ಅದನ್ನ ನಾ ಯಾವಾಗ್ಲೂ ಅವ್ರ ಹಿಂದೆ ಮುಂದೆನೆ ಓಡಿಯಾಡ್ತಿದ್ರೆ. ಎಸ್ಪೆಷಲಿ ಯಾವಾಗ್ಲಾದ್ರೂ ತಪ್ಪು ಮಾಡಿದ್ದಾಗ್ಲಂತೂ ನಾನು ಸ್ಕೂಲ್ ಮುಗ್ದಿದ್ರೂನು ಅಲ್ಲೇ ಶಾಲೆನಲ್ಲಿ ಇದು ಕಾಯ್ತಾ ಕೂತಿದ್ದು, ಅಣ್ಣ ಆಫೀಸಿಂದ ಬರೋ ಟೈಮಲ್ಲಿ ನೋಡಿ ಅವ್ರ ಕೈ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ದೆ. ಯಾಕೆಂದ್ರೆ ಅವಾಗ ಅಮ್ಮ ನನ್ಗೆ ಏನು ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಹೀಗೆ ಸತತವಾಗಿ ಅವ್ರನ್ನ ಹಿಂಬಾಲಿಸ್ತಾ ಇದ್ದಿದ್ರಿಂದ ನನಗೆ ಜೀವನದಲ್ಲಿ ಅದು ಎಷ್ಟು ಒಂದು ಲಾಭ ಆಯ್ತು ಅಂತಂದ್ರೆ, ನನ್ನ ಇಂದಿನ ಈ ವ್ಯಕ್ತಿತ್ವಕ್ಕೆ ಅಂದಿನ ಆ ಹಿಂಬಾಲಿಕೆ ಕಾರಣವಾಯ್ತು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾವಾಗ್ಲೂ ಅವ್ರ ಹಿಂದೆ ಮುಂದೆ ಓಡಿಯಾಡ್ತಾ ಇರ್ತಿದ್ದೆ. ಆಮೇಲೆ ಅಂತೂ ಬೆಳೀತಾ ಇದು ಸಾಹಿತ್ಯದ ವಿದ್ಯಾರ್ಥಿನಿ ಆದ್ಮೇಲಂತೂ ಆ ಇನ್ನೊಂದು ಕೊಂಡಿ ನಮ್ಮನ್ನ ಬಂಧಿಸ್ತು. ಸಾಹಿತ್ಯದ ಒಂದು ಕೊಂಡಿ ಕೂಡ ನಮ್ಮನ್ನ ಬೆಸೆಯೋದಕ್ಕೆ ಸಹಾಯ ಮಾಡ್ತು ಅಂತ ಅನ್ಬೇಕು. ಅದಲ್ದೆ ಅಣ್ಣನ್ಗೆ ಎಲ್ಲೂ ಒಬ್ರೇ ಹೋಗೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ನೀವುಗಳೆಲ್ಲ ಪೂತಿನಾನ ಸಾಹಿತಿಯಾಗಿ ತಿಳಿದಿದ್ದೀರಾ. ತಂದೆಯಾಗಿ ಅವ್ರು ಹೇಗಿದ್ರು ಕೌಟುಂಬಿಕ ಜೀವನದಲ್ಲಿ ಅನ್ನೋದನ್ನ ನಿಮಗೆ ಪರಿಚಯ ಮಾಡ್ಕೊತಿದ್ದೀನಿ. ಅದರಿಂದ ಅವರ ಸಾಹಿತ್ಯದ ವಿಚಾರ ನಿಮ್ಗಳಿಗೆ ಎಲ್ರಿಗೂ ಗೊತ್ತಿದೆ. ಮತ್ ಅದಕ್ಕೆ ಡಿಫ್ರೆಂಟ್ ವೇದಿಕೆ ಬೇಕು ಅದರ ವಿಚಾರ ಮಾತಾಡ್ಬೇಕು ಅಂತಂದ್ರೆ. ಇಂದು ನಾನು ಮಗಳು ಕಂಡ ತಂದೆ ಅದರ ವಿಚಾರ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಣ್ಣನ್ಗೆ ಒಬ್ರೇ ಹೋಗೋದಕ್ಕೆ ಎಲ್ಲಿ ಹೋಗೋದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ.
ಸೊ ಅವ್ರು ಯಾವಾಗ್ಲೂ ಅವ್ರನ್ನ ಹಿಂಬಾಲಿಸ್ತಿದ್ದದ್ ನಾನು. ಅದರಿಂದ ನನಗೆ ತುಂಬಾ ತುಂಬಾ ಒಳ್ಳೆಯ ಸಾಹಿತ್ಯಗಳ ರಸದೌತಣಿಮೆ ತಿಕ್ಬಿಡ್ತಾ ಇತ್ತು ಚಿಕ್ಕ ವಯಸ್ಸಿಂದ. ಯಾವಾಗ್ಲೂ ಅವ್ರ ಹಿಂದೆ ಹೋಗ್ತಾ ಇರ್ತಿದ್ದೆ, ಎಲ್ಲಿ ಹೋದ್ರೂ ಅವ್ರ ಜೊತೆ ಹೋಗ್ತಾ ಇದ್ದೆ. ಆದ್ರಿಂದ ನನ್ನ 10ನೇ ವರ್ಷದಲ್ಲಿ ಇದ್ದಾಗ ಕೂಡ ಅವರು ಇದು ಸಂಗೀತ ಕಲಾನಿಧಿ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸಂಗೀತ ಕೇಳೋದಕ್ಕೆ ಎಲ್ಲ ಊಟ ಗೀಟ ಎಲ್ಲ ಆದ್ಮೇಲೆ ರಾತ್ರಿ 9 ಗಂಟೆಯ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ರು. ಆಗ ನನ್ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಅಕ್ಕಂದ್ರು ಅವರೆಲ್ಲ ಇದ್ರೂನು ನನಗೆ ಅವಾಗ ಸಂಗೀತದಲ್ಲೂ ಸ್ವಲ್ಪ ಆಸಕ್ತಿ ಇತ್ತು, ಸಂಗೀತ ಕಲಿತಾ ಇದ್ದೆ. ಅದನ್ನ ನನ್ನ 9 ಗಂಟೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನಾವು ಮಲ್ಲೇಶ್ವರಂ 13ನೇ ಕ್ರಾಸಿಂದ ಮಲ್ಲೇಶ್ವರಂ ಸರ್ಕಲ್ ತನಕ ನಡ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ಯಾವ ವಾಹನಗಳ ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ, ಒಂಥರ ನೀರವ ರಾತ್ರಿ ಆ ಟೈಮಲ್ಲಿ ಹೋಗ್ಬೇಕಾಗ್ತಾ ಇತ್ತು. ಆದ್ರೆ ನನಗೆ ಅವಾಗ ಅಷ್ಟು 10 ವರ್ಷದ ಇದರಲ್ಲಿ ಅಂತಂದ್ರೆ ಸಂಗೀತದಲ್ಲಿ ಅಣ್ಣನ ಪರಿಣತಿ ಆಗ್ಲಿ, ಅವರ ಆಫ್ பண்றது எப்படி வாங்க ರಾಮಪ್ಪ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಬೇಕು. ಮ್ಯೂಟ್ எப்படி பண்றது? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಮ್ಮ ಬಂಧುಗಳು ಮೈಸೂರಿಂದ ಇದ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅವಾಗ ದೊರೆಸ್ವಾಮಿ ಅಯ್ಯಂಗಾರ್ ಅವರ ವೀಣೆ ಕೇಳೋದಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಅದರ ಇದು ಗೊತ್ತಾಗ್ಲಿಲ್ಲ ನನ್ಗೆ, ಅಮೂಲ್ಯತೆ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ. 10 ವರ್ಷದ ಹುಡುಗಿ ನಾನು ಆ ವೀಣೆ ಕೇಳ್ತಾ ಅಂದ್ರೆ ಯಾರೂ ಇರ್ತಾ ಇರ್ಲಿಲ್ಲ ಮನೆಯಲ್ಲಿ. ನಾನು, ನಮ್ಮ ತಂದೆ, ದೊರೆಸ್ವಾಮಿ ಅಯ್ಯಂಗಾರ್ ಅವ್ರು ವೀಣೆ ನುಡಿಸ್ತಾ ಇತ್ತು ಅಂತಂದ್ರೆ ನಾನು ಹಾಗೆ ವೀಣೆ ಕೇಳ್ತಾ ಅವರ ಪತ್ನಿ ಶಾರದಮ್ಮ ಅವರ ಮಡಲಲ್ಲಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾ ಇದ್ದೆ. ಆಮೇಲೆ ಅಣ್ಣ ತನಗೆ ತೃಪ್ತಿಯಾಗುವಷ್ಟು ಕೇಳಿ ರಾತ್ರಿ 10:30, 11:30 ಅಷ್ಟೊತ್ತಿಗೆ ನನ್ನ ಎಬ್ಸಿ ನನ್ನ ಕರ್ಕೊಂಡ್ ಬರ್ತಾ ಇದ್ರು. ನಡ್ಕೊಂಡು ಬರ್ಬೇಕಾಗ್ತಿತ್ತು. ಆವಾಗ ನಾನು ಮಲಗಿದಾಗ ಯಾವ್ಯಾವ ರಾಗಗಳನ್ನ ನುಡ್ಸಿದ್ರು, ಯಾವ್ಯಾವ ಸಂಗತಿಗಳನ್ನ ಹೆಂಗ್ ನುಡ್ಸಿದ್ರು. ಇವತ್ತು ದೊರೆಸ್ವಾಮಿ ಅಯ್ಯಂಗಾರ್ ಸ್ವರ್ಗವನ್ನೇ ಕೆಳಗಿಳಿಸ್ಬಿಟ್ರು, ನೀ ಮಲ್ಕೊಂಬಿಟ್ಟಿಯಲ್ಲ ಮಗು ಅಂತ ಇದ್ರು. ಆದ್ರೆ ಯಾವ ರಾಗದ ಏನೇನು ಯಾವ್ಯಾವ ಒಂದು ಇದನ್ನೆಲ್ಲ ತೋರಿಸ್ತಾ ಇದ್ರು, ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇದ್ರು. ಅದರ ರಾಗಗಳ ಸೌಂದರ್ಯನ ವೀಣೆನಲ್ಲಿ ಅಯ್ಯೋ ಇಂಥ ಒಳ್ಳೆ ಒಂದು ಸಂಗೀತ ನನ್ನ ಒಬ್ಬನೇ ಕಿವಿಗೆ ಮಾತ್ರ ಬಿತ್ತಲ್ಲ, ಬಾಕಿಯವ್ರಿಗೆ ಯಾರಿಗೂ ಸಿಗ್ಲಿಲ್ವಲ್ಲ ಅಂತ ವ್ಯಥೆನೂ ಪಡ್ತಾ ಇದ್ರು. ಇಂಥ ಒಂದು ಸಂಗೀತ ಅಂತ ಹೇಳ್ಬಿಟ್ಟು ಅಂಥ ಒಂದು ಸಂಗೀತ ಸಾಹಿತ್ಯದ ವಾತಾವರಣದಲ್ಲಿ ಬೆಳೆಯುವಂತ ಒಂದು ಯೋಗ ನನಗಿತ್ತು ಅಂತ ಅಣ್ಣನ ಜೊತೆ ಹಿಂದೆ ಮುಂದೆ ಓಡಿಯಾಡ್ತಾ ಇದ್ದಿದ್ರಿಂದ ಅಂತ. ಆಮೇಲೆ ಅಷ್ಟೇ ಅಲ್ಲದೆ ಅವರ ಆಪ್ತ ಮಿತ್ರರ ಸಾನ್ನಿಧ್ಯ ಸುಖ ಸೌಭಾಗ್ಯ ಕೂಡ ನನಗೆ ಸಿಕ್ತು. ಯಾಕೆಂದ್ರೆ ನನ್ನ ತಂದೆಯವರ ಒಡನಾಡಿಗಳು ಅಂತಂದ್ರೆ ಗೊತ್ತಲ್ಲ ನಿಮ್ಗೆ, ಮಾಸ್ತಿಯವರು, ಇವರು ತೀನಂಶ್ರೀ ಅವರು, DVG ಅವರು, ಆಮೇಲೆ ನಮ್ಮ ಬೇಂದ್ರೆಯವರು, ಇಂಥವರ ಒಡನಾಟಗಳೆಲ್ಲ ನಮ್ಮ ಮನೆಗೆ ಯಾವಾಗ್ಲೂ ಅವ್ರು ಬರ್ತಾ ಇದ್ರು. ಬೇಂದ್ರೆಯವರಂತೂ ನಮ್ಮ ಮನೆಯಲ್ಲಿ ನಾವು ಸಾಲಾಗಿ 8 ಜನನು ಇದರಲ್ಲಿ ಹಾಲ್ನಲ್ಲಿ ಮಲ್ಕೊಂಡಿತ್ತು ಅಂತಂದ್ರೆ ಅವರು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಇದು ನಂದಗೋಕುಲ ನರಸಿಂಹಾಚಾರ್, ನಂದಗೋಕುಲ ಎಲ್ಲಿ ಹುಡುಕ್ಬೇಕು ನಾವು, ಇದು ನಂದಗೋಕುಲ ನೋಡಿ ಅಂತ ಹೇಳ್ಬಿಟ್ಟು ಸಂತೋಷ ಪಡ್ತಾ ಇದ್ರಂತೆ. ಅಂಥ ಒಂದು ಸಾನ್ನಿಧ್ಯ ಇದು ನನಗೆ ಸಿಗ್ತಾ ಇತ್ತು. ಇದು ಅಂತಂದ್ರೆ ನಮ್ಮ ಚಿಕ್ಕವಳಾಗಿದ್ದಾಗ ನಮ್ಮ ತಂದೆಯವರ ಇವರು ಕನ್ನಡ ಸಾಹಿತ್ಯದ ದಿಗ್ಗಜಗಳೆಲ್ಲ ಸೇರಿಕೊಂಡು ಸಹೃದಯ ಗೋಷ್ಠಿ ಅಂತ ಒಂದನ್ನ ತಿಂಗಳಿಗೊಂದ್ಸತಿ ನಡೆಸ್ತಾ ಇದ್ರು. ಅಂದ್ರೆ ಅವಾಗ ಒಂದೊಂದು ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಅನ್ನೋ ತರ ಅವಾಗ ಒಬ್ಬೊಬ್ಬ ಕವಿಯನ್ನ ಆ ಕಾವ್ಯವನ್ನ ಕುರಿತು ಒಂದು ಗಾಢವಾದ ಆಳವಾದ ಚರ್ಚೆ ನಡೆಸ್ತಾ ಇದ್ರು ಅವರುಗಳೆಲ್ಲಾನು. ಆ ಸಾಹಿತ್ಯ ದಿಗ್ಗಜರು ಇವರು ತೀನಂಶ್ರೀ ಅವರಾಗ್ಲಿ, ಇವರಾಗ್ಲಿ, ಮಾಸ್ತಿಯವರಾಗ್ಲಿ, ಅವರೆಲ್ಲ ಕೂತ್ಕೊಂಡು ಕಾಳಿದಾಸ, ಭಾಸ, ಪಂಪ, ರನ್ನ ಇವ್ರುಗಳ ವಿಚಾರ ಮಾತಾಡ್ತಾ ಇತ್ತು ಅಂತಂದ್ರೆ ನಾನು ಏನು ಅರ್ಥವಾಗದೆ ಇದ್ರು ಬೆರಗುಗಣ್ಣಿಂದ ನೋಡ್ತಾ ಕೂತಿರ್ತಿದ್ದೆ. ನಾನ್ ಹೋಗ್ತಾ ಇದ್ದು ಅಲ್ಲಿ ಸಿಗ್ತಾ ಇದ್ದಿದ್ದ ಚರುಪಿನ ಆಸೆಯಿಂದ.
ಇದು ಕಡ್ಲೆ ಉಸ್ಲಿ ಸಿಗ್ತಾ ಇತ್ತು, ಪುಳಿಯೋಗರೆಗಳು, ಸಕ್ಕರೆ ಪೊಂಗಲ್ಗಳು ಅದೆಲ್ಲ ಮಾಡಿ ಎಲ್ಲ ಕೊಡ್ತಾ ಇದ್ರು. ನಮ್ಮನೇಲಿ ಆದಾಗ್ಲಂತೂ ಅದನ್ನೆಲ್ಲ ಎಲ್ರಿಗೂ ಸಪ್ಲೈ ಮಾಡೋ ಕೆಲಸ ನನಗೆ ವಹಿಸ್ತಾ ಇದ್ರು. ಅದನ್ನೆಲ್ಲ ಕೊಟ್ಟುಬಿಟ್ಟು ಅಂತ. ಆಮೇಲೆ ನನಗೆ ಸ್ವಲ್ಪ ನಾನು ದೊಡ್ಡವಳಾಗ್ತಾ ಆಗ್ತಾ ಆ ಒಂದು ವಾಗ್ಯುದ್ಧಗಳ ವೈಖರಿನ ನೋಡ್ಬಿಟ್ಟು, ಅಬ್ಬಾ ಇಷ್ಟು ಜನ ಮಾತಾಡ್ತಾ ಇರ್ಬೇಕಾದ್ರೆ ಆ ಪಂಪ, ರನ್ನ, ಪೊನ್ನ ಅವರುಗಳೆಲ್ಲ ಎಂತೆಂತ ಕಾವ್ಯಗಳನ್ನು ಬರೆದಿರ್ಬೇಕು ಅನ್ನೋ ಒಂದು ಕುತೂಹಲ ಮೂಡೋಕ್ ಶುರು ಆಯ್ತು. ಸೊ ಕನ್ನಡದ ಸಾಹಿತ್ಯದ ಒಂದು ಮೊದಲ ಹೆಜ್ಜೆ ನನಗೆ ಈ ಸಹೃದಯ ಗೋಷ್ಠಿಗಳಲ್ಲಿ ಸಿಕ್ಕಿದ್ದು. ಅದನ್ನ ಆ ಗೋಷ್ಠಿಗಳನ್ನ ಹಾಗೆ ನಾನು ಬೆಳೀತಾ 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 ಅದನ್ನ ನೋಡ್ತಾ ಬರ್ತಾ ಇತ್ತು ಅಂತಂದ್ರೆ ನನ್ನ ಒಂದು ಸಾಹಿತ್ಯದ ಒಲವು ಕೂಡ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಪುತಿನ ಅವರ ಮಗಳಾಗಿ ಹುಟ್ಟಿದ್ರಿಂದ. ಬೇರೆ ಯಾರಿಗೂ ಸಿಕ್ಕದ ಒಂದು ಅವಕಾಶ ನನಗೆ ಸಿಕ್ತು ಆ ದೇವರ ದಯದಿಂದ, ದೊಡ್ಡವರ ಆಶೀರ್ವಾದದಿಂದ ಅಂತ ಇಂದಿಗೂ ನಾನು ಇದ್ ಮಾಡ್ತಾ ಇರ್ತೀನಿ. ಮತ್ತೊಂದು ಏನು ಅಂತಂದ್ರೆ ಬಾಲ್ಯ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನನ್ ಬಾಲ್ಯ ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆಗಿಚ್ಚಾಗತ್ತೆ ಅಂತ. ಯಾಕೆ ಅಂತಂದ್ರೆ ಅಂಥ ಒಳ್ಳೆ ಒಂದು ಬಾಲ್ಯ. ನಮ್ ತಂದೆಯವರು, ನಾನು ನನ್ನ 8ನೇ ವರ್ಷದಿಂದ 12ನೇ ವರ್ಷದ ತನಕ, ಇಲ್ಲ 7ನೇ ವರ್ಷದಿಂದ 11ನೇ ವರ್ಷದ ತನಕ ಮೇಲುಕೋಟೆಯಲ್ಲಿ ನಾವು ಬೆಳೆದ್ವಿ. ಯಾಕೆ ಅಂತಂದ್ರೆ ನಮ್ಮ ತಂದೆಗೆ ತಾವು ಬೆಳೆದ ಪರಿಸರ, ಆ ಸಂಸ್ಕೃತಿ, ಇವುಗಳೆಲ್ಲ ನಮಗೂ ಅನುಭವಕ್ಕೆ ದಕ್ಕಬೇಕು ಅಂತ ಹೇಳ್ಬಿಟ್ಟು, ಅದು ಅಲ್ಲದೆ ನಮ್ಮ ತಂದೆಯವರ ತಾಯಿ ಅವರು ಏನಾದ್ರೂ ಬೆಂಗಳೂರಿಗೆ ಬರಲ್ಲ ಅಂತ ಅಂದ್ಬಿಟ್ಟಿದ್ರು. ಸೊ ನಮಗೆ ಅಜ್ಜಿಯವರ ಇದರಲ್ಲಿ ನಾವು ಬರಿಬೇಕು, ಆಶ್ರಯದಲ್ಲಿ ನಾವುಗಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಮಕ್ಕಳನ್ನೆಲ್ಲ ಕರ್ಕೊಂಡು 4 ವರ್ಷ ಮೇಲ್ಕೋಟೆನಲ್ಲಿದ್ರು. ನಮ್ಮ ತಂದೆ ನಮ್ಮ ದೊಡ್ಡಕ್ಕನ ಮನೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದುಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ಆ 4 ವರ್ಷ ನಮ್ಮ ತಂದೆ ನನಗೆ ಕೊಟ್ಟ ಒಂದು ಅಮೂಲ್ಯ ಉಡುಗೊರೆ, ಬಾಲ್ಯದ ಉಡುಗೊರೆ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಆ ದೇವಾಲಯದಲ್ಲಿ ಓಡಿ ಆಡಿದ್ದು, ಆ ದೇವಾಲಯದ ಪರಿಸರದಲ್ಲಿ ಓಡಿ ಆಡಿ ಅಲ್ಲಿನ ಇದ್ರಲ್ಲೆಲ್ಲಾನು ಉತ್ಸವಗಳಲ್ಲೆಲ್ಲ ಭಾಗವಹಿಸಿದ್ದು, ಮತ್ತೆ ಬೆಳಗಿನ ಜಾವ 4:15 ಎದ್ದು ಸುಪ್ರಭಾತ ಹೇಳ್ಕೊಂಡು ನಾವು ಊರು ಸುತ್ತ ಬರ್ಬೇಕಾಗಿತ್ತು. ಪ್ರತಿ ದಿನ ಒಂದು ಡಿಸಿಪ್ಲಿನ್ ಅನ್ನೋದು ಆ 4 ವರ್ಷಗಳಲ್ಲಿ ನನಗೆ ದಕ್ತು. ಅದು ಅಲ್ಲದೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತಂದ್ರೆ ಏನೋ ಒಂದು ಸಂಭ್ರಮ. ನಾನಂತೂ ಅಕ್ಕಪಕ್ಕದ ತೋಟದಲ್ಲಿರುವ ಎಲ್ಲಾ ಬೇಲಿಗಳನ್ನು ಹಾರಿ ಗೇಟಿಗೆ ಹಾರಿ ತೋಟಗಳಿಗೆ ಇಳಿದು ಅಲ್ಲಿನ ಹೂಗಳನ್ನೆಲ್ಲ ಕದ್ದು ಅದರಲ್ಲಿ ದೇವರಿಗೆ ಒಂದು ಹಾರ, ಒಂದು ದಂಡೆ ಮಾಡ್ಕೊಂಡು ಹೋಗಿ ಅಲ್ಲಿ ಯದುಗಿರಿ ತಾಯಾರಂತ ಇದ್ದಾರೆ, ಆ ದೇವರಿಗೆ, ಅಮ್ಮನವರಿಗೆ ಅದನ್ನ ಕೊಟ್ಟುಬಿಟ್ಟು ಮಾರನೇ ದಿನ ಸ್ಕೂಲ್ಗೆ ಹೋಗೋಕ್ ಮೊದ್ಲು ಅದೇ ದೇವಸ್ಥಾನಕ್ಕೆ ಹೋಗಿ ಅದೇ ದಂಡೆನ ನಾನೇ ಇಸ್ಕೊಂಡು ಮುಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ ಅಂಥ ಒಂದು ಸೌಭಾಗ್ಯ ಇತ್ತು. ಅದೇ ನಮ್ಮ ತಾಯಿ 1986ರಲ್ಲಿ ನಮ್ಮ ಮನೆಗೆ ಬಂದಾಗ ನಮ್ಮ ಹಿತ್ತಲಿನಲ್ಲಿ ಹೂವು ಚೆಲ್ಲಾಡಿ ಹೋಗ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ನಮ್ಮ ತಾಯಿ, ನೀನು ಎಲ್ಲಾರ ತೋಟದಲ್ಲೂ ಕದ್ದು 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 ದೇವರಿಗೆ ಇದ್ ಮಾಡಿದ್ದಕ್ಕೆ, ಹಾರ ಮಾಡಿ ಕೊಟ್ಟಿದ್ದಕ್ಕೆ ನೋಡಿದೇನೆ, ನಿನ್ ಮನೆಯಲ್ಲಿ ಚೆಲ್ಲಾಡ್ಬಿಟ್ಟಿದ್ದಾನೆ ದೇವ್ರು ಹೂನ ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೊತಾ ಇದ್ರು. ಅಂತಂದ್ರೆ ಆ ಬಾಲ್ಯದ ತುಂಟತನಗಳಿಗೆ ಮಾಡೋದಕ್ಕೆ ಈ ಮೇಲುಕೋಟೆಯ ವಾಸ ಅನ್ನೋದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಮ್ಮ ತಂದೆಯವರ ತಂದೆ ಅಲ್ಲಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಿನ್ಸಿಪಾಲರ್ ಆಗಿದ್ರು. ಸೊ ಅದೇ ಸಂಸ್ಕೃತ ಶಾಲೆಯಲ್ಲಿ ನನಗೂನು ಅಮರಕೋಶ ಮತ್ ಮುಂತಾದನ್ನೆಲ್ಲ ಕಲಿಯೋ ಒಂದು ಆಪರ್ಚುನಿಟಿ ಬೇರೆ ಸಿಕ್ತು. ಅಂಡ್ ಆಲ್ಸೋ ಅಲ್ಲಿನ ನಮ್ಮ ಭಾರತೀಯ ಸಂಸ್ಕೃತಿ, ಆ ಬೆಳೆಯುವ ವಯಸ್ಸಿನಲ್ಲಿ ಭಾರತೀಯ ಸಂಸ್ಕೃತಿ, ಅದರ ಆಚಾರ ವ್ಯವಹಾರ ಅವುಗಳೆಲ್ಲಾನು ಒಂಥರ ಬೇರೂರು ತರ ಅಲ್ಲಿ ಬೆಳೆದವು. ಸೊ ಅದು ಅಲ್ಲದೆ ನಮ್ಮ ತಂದೆಯವರ ತಾಯಿ, ಅವಾಗ ಅವರಿಗೆ ಸುಮಾರು 75-76 ವರ್ಷ ಇರ್ಬೋದು. ಆಗ ನನ್ನ ಹತ್ರ ಕನ್ನಡ ಬರೆಯೋದು ಮತ್ತು ಓದೋದು ಕಲ್ತ್ಕೊಂಡ್ರು. ಮಾತಾಡೋಕ್ ಬರ್ತಾ ಇತ್ತು. ಅವ್ರು ಇದ್ಕೊಂಡು, ಮಗು ನೋಡು,
ನಿಮ್ಮಪ್ಪ ಎಷ್ಟು ಚೆನ್ನಾಗಿ ಏನೇನೋ ಬರ್ದಿದಾರಂತೆ, ನನಗೊಂದು ಗೊತ್ತಾಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ, ನಂಗೊಂದ್ ಸ್ವಲ್ಪ ಬರೆಯೋದು ಓದೋದು ಹೇಳ್ಕೊಡೆ ಅಂತ ಹೇಳ್ಬಿಟ್ಟು ನನ್ನ ಶಿಷ್ಯೆಯಾಗಿ ನನ್ನನ್ನ ಗುರು ಅಂತ ಗೌರವಿಸಿ, ನಾನಂತೂ ಅವ್ರಿಗೆ ಹೋಮ್ವರ್ಕ್ಗಳು ಕೊಟ್ಟಿರ್ತಿದ್ದೆ. ಪಾಟಿ ನೀನ್ ಇದನ್ ಮಾಡಿರ್ಬೇಕು, ನಾನು ಸ್ಕೂಲಿಂದ ಬರೋಟಕ್ಕೆ, ಪಾಟಿ ನೀನ್ ಇದನ್ ಮಾಡ್ಬೇಕು ಅಂತ. ಅಷ್ಟೇ, ಅಂಥ ಒಬ್ಬ ವಿಧೇಯ ವಿದ್ಯಾರ್ಥಿನಿಯನ್ನ ನನ್ನ ಜನ್ಮದಲ್ಲೇ ನೋಡಿಲ್ಲ ನಾನು. ಆಮೇಲೆ ಕಾಲೇಜಲ್ಲಿ ಆಚಾರ್ಯ ಪಾಠಶಾಲದಲ್ಲೂ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ. ಆದ್ರೆ ಇಂಥ ವಿಧೇಯ ವಿದ್ಯಾರ್ಥಿನಿ ನನಗ್ ಸಿಕ್ಕಿದ್ದು ನಮ್ಮ ಅಜ್ಜಿನಲ್ಲಿ. ಅವರು ಕೂತು ಎಲ್ರೂ ಹೊರಗಡೆ ಕೂತ್ಕೊಂಡು ಹರಟೆ ಗಿರಟೆಗಳು ಹೊಡಿತಾ ಇತ್ತು ಅಂತಂದ್ರೆ ನಮ್ಮ ಅಜ್ಜಿ ನಾನ್ ಕೊಟ್ಟ ಹೋಮ್ವರ್ಕ್ ಅನ್ನ ಮಾಡ್ತಾ ಕೂತಿರೋರು. ಅಂದು ನಾವು 4 ವರ್ಷದ ಕೊನೆಯಲ್ಲಿ ಮೇಲ್ಕೋಟೆ ಬಿಡೋ ಅಷ್ಟರಲ್ಲಿ ಅವರು ಕನ್ನಡ ಓದೋದು ಮತ್ತು ಬರೆಯೋದನ್ನ ಸರಾಗವಾಗಿ ಕಲ್ತ್ಕೊಂಡಿದ್ರು ನಮ್ಮ ಅಜ್ಜಿಯವರು. ಸೊ ಅವರ ಅಂದಿನ ಜೀವನದ ಉತ್ಸಾಹ ಮತ್ತು ಆ ಕುತೂಹಲ ಅದನ್ನ ನೋಡ್ತು ಅಂದ್ರೆ, ನಮ್ಮ ತಂದೆಯವರು 86ರಲ್ಲಿ ಇಲ್ಲಿಗೆ ಬಂದಾಗ ನನ್ನ ಮಗನ ಹತ್ರ ಈ ಕಂಪ್ಯೂಟರ್ ಹೇಗ್ ಕೆಲಸ ಮಾಡುತ್ತೆ ಹೇಳು, ನನಗೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನನ್ನ ಮಗನಿಗೆ ಅವಾಗ 11 ವರ್ಷ, ಅವನ ಹತ್ರ ಬೇಸಿಕ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಇದನ್ನ ಕೂತ್ಕೊಂಡು ಅದರದ್ದು ವಿವರ ಎಲ್ಲ ಕೇಳ್ತಾ ಇದ್ರು. ಸೊ ನಮ್ಮ ತಾಯಿ, ಅವರ ತಾಯಿ 76, 78ರ ವಯಸ್ಸಿನಲ್ಲಿ ನನ್ನ ಹತ್ರ ಕನ್ನಡ ಕಲ್ತಿದ್ದಕ್ಕೂ, ನಮ್ಮ ತಂದೆ ತಮ್ಮ 80ರ ವಯಸ್ಸಿನಲ್ಲಿ ಇಲ್ಲಿ ನನ್ನ ಮಗನ ಹತ್ರ ಕಂಪ್ಯೂಟರ್ ಕಲ್ತಾ ಇದ್ದಕ್ಕೂ ನೋಡ್ತು ಅಂತಂದ್ರೆ ಅದು ವಂಶ ಪಾರಂಪರ್ಯವಾಗಿ ಬಂದಿದೆ ಆ ಕುತೂಹಲ, ಉತ್ಸಾಹ ಅನ್ನೋದು ಅನ್ನಿಸ್ತಾ ಇತ್ತು, ಕೇಳ್ತಾ ಇತ್ತು ನನ್ಗೆ. ಸೊ ಆ ಥರ ಬೆಳೆದ ಬಾಲ್ಯ ನಂದು. ಅಲ್ಲಿನ ಬೆಟ್ಟ ಗುಡ್ಡ, ಮೇಲುಕೋಟೆಯ ಒಂದೊಂದು, ನೀವು ಯಾರು ಮೇಲ್ಕೋಟೆಗೆ ಹೋಗಿಲ್ದೇ ಇದ್ರೆ ದಯವಿಟ್ಟು ಹೋಗಿ. ಅಂತ ಸುಂದರವಾದ ಜಾಗ ಈ ಪ್ರಪಂಚದಲ್ಲೇ ಇಲ್ಲ. ಪುತಿನ ಸಾಹಿತ್ಯದ ಪರಿಚಯ ಇತ್ತು ಅಂತಂದ್ರೆ ಅವರ ಒಂದೊಂದು ಬಂಡೆನೂ ಅಲ್ಲಿನ ಇದ್ ಮಾಡ್ಬಿಟ್ಟಿದಾರೇನೋ ಅನ್ನೋ ತಮ್ಮ ಸಾಹಿತ್ಯದಲ್ಲಿ ಬಟ್ಟಿ ಇಳಿಸ್ಬಿಟ್ಟಿದ್ದಾರೆ ಅಣ್ಣ ಮೇಲುಕೋಟೆಯ ಆ ಸೌಂದರ್ಯವನ್ನ. ಅಂತ ಸುಂದರವಾದ ಕೊಳಗಳು, ಬೆಟ್ಟಗಳು, ಗುಡ್ಡಗಳು ಇರೋ ಜಾಗ ಅದು. ನಮ್ದು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವರ ತಮ್ಮ, ಕಿರಿಯ ತಮ್ಮ ಕೃಷ್ಣ ಹಿಂಗಾರ್ ಅಂತ ಹೇಳ್ಬಿಟ್ಟು, ಅವರು ಕಿಟ್ಟು ಮೇಷ್ಟ್ರು ಅಂತ ನಾಗಮಂಗಲದಲ್ಲಿ ಮೇಷ್ಟ್ರಾಗಿದ್ರು. ಅವರು ವಾರಾಂತ್ಯಕ್ಕೆ ಮೇಲ್ಕೋಟೆಗೆ ಬರ್ತಾ ಇದ್ರು. ಅವ್ರು ಬಂದ ತಕ್ಷಣ ನಮ್ಮನ್ನ ಬೆಟ್ಟ ಗುಡ್ಡ ಎಲ್ಲ ಹತ್ತೋಕ್ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿನ ಬೆಟ್ಟ ಗುಡ್ಡಗಳನ್ನ ಹತ್ತಿ ಅಭ್ಯಾಸ ಆಗ್ಬಿಟ್ಟು ನನ್ಗೆ ಇಂದಿಗೂ ಆ ಬೆಟ್ಟ ಹತ್ತೋ ಇದು ಹೋಗಿಲ್ಲ, ಚಟ ಹೋಗಿಲ್ಲ. ಇವತ್ತು ಬೆಳಗ್ಗೆ ಕೂಡ ಹೋಗಿ 8 ಮೈಲಿ ಬೆಟ್ಟ ಹತ್ಕೊಂಡ್ ಬಂದಿದ್ದೀನಿ. ಇದರಲ್ಲಿ ನಮ್ಮ ಕ್ಯಾಲಿಫೋರ್ನಿಯಾ ಬೆಟ್ಟಗಳು ಹತ್ತಾ ಇದ್ದೀನಿ. ಅವಾಗ ಆ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಫಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಬಾಲ್ಯದಲ್ಲಿ ಬೆಳೆದ ಈ ಹವ್ಯಾಸಗಳೆಲ್ಲ ಇಂದಿಗೂ ನನ್ನ ಜೊತೆಲೇ ಬರ್ತಾ ಇದೆ. ಸೊ ಆ ಮೇಲ್ಕೋಟೆಯಲ್ಲಿ ಕಳೆದ ಬಾಲ್ಯ ಅಣ್ಣನ ಉಡುಗೊರೆ, ನಮ್ಗೆ ಅಮೂಲ್ಯವಾದ ಉಡುಗೊರೆ ಅಂತ ಅನ್ಸ್ತಾ ಇದೆ. ಆಮೇಲೆ ನಮ್ ತಂದೆಗೆ ತಾವು ಯಾವುದನ್ನ ತಿಂದು ರಸಿಸಿದರೋ ಅದನ್ನ ತಮಗೆ ಬೇಕಾದವರು ತಿಂದು ಸಂತೃಪ್ತಿ ಪಡಬೇಕು ಅನ್ನೋ ಒಂದು ಆಸೆ ಅಂತ. ಯಾವಾಗ್ಲೂನು ಅವರು ಒಂದೊಂದ್ಸತಿ ಆಫೀಸಿಂದ ಲೇಟ್ ಆಗಿ ಅಥವಾ ಯಾವ್ದಾದ್ರು ಈ ತರ ಸಭೆ ಕೂಟಗಳಿಗೆ ಎಲ್ಲ ಹೋದಾಗ ಮನೆಗೆ ತುಂಬಾ ಲೇಟ್ ಆಗಿ ಬರ್ತಾ ಇದ್ರು. ಆದ್ರೆ ಬರ್ಬೇಕಾದ್ರೆ ಆ ಹೋದ ಸಂತೋಷ ಕೂಟದಲ್ಲಿ ಏನು ಸ್ವೀಟ್ ಮಾಡಿರ್ತಿದ್ರೋ ಅದನ್ನ ಒಂದು ಕರ್ಚೀಫ್ ಅಲ್ಲಿ ಒಂದು ಪೇಪರ್ ಇದ್ರಲ್ಲೋ ಸುತ್ತಬಿಟ್ಟು ತಮ್ಮ ಜೋಬಲ್ಲಿ ಇಟ್ಕೊಂಡು ಬಂದಿರ್ತಿದ್ರು. ಯಾರ್ ಬಾಗಲ್ ತೆಗೆದ್ರೆ ಅವ್ರಿಗೆ ಅದನ್ನ ಕೊಡ್ತಾ ಇದ್ರು ರಾತ್ರಿ. ಸೊ ಅದ್ರಿಂದ ನಮ್ಗೆ ಎಲ್ರಿಗೂ ಇದು ಪೈಪೋಟಿ ನಮ್ಗೆ. ನಾನಿವತ್ ಬಾಗಲ್ ತೆಗಿತೀನಿ ಅಣ್ಣನ್ಗೆ, ನಾನಿವತ್ ಬಾಗಲ್ ತೆಗಿತೀನಿ ಅಣ್ಣನ್ಗೆ ಅಂತ. ಯಾಕೆಂತಂದ್ರೆ ಅವರು ಅದ್ರಲ್ಲೂ ಕೂಡ ನಮ್ಗೆ ಉತ್ಸಾಹ ಮೂಡೋ ತರ ಮಾಡಿದ್ರು. ಅಂದ್ರೆ ಏನು ಇಲ್ದಾ ಇತ್ತು ಅಂದ್ರೆ ಪ್ಯಾರಿಸ್ ಚಾಕ್ಲೇಟ್ 2 ಇರ್ತಾ ಇತ್ತು, ತೆಗೆದು ಹಿಂಗ್ ಕೊಡ್ತಾ ಇದ್ರು, ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದ್ರಿಂದ ಅವತ್ತಿಂದ ಅವ್ರಿಗೆ ಈ ತರ ಹಂಚಿ ತಿನ್ನೋದ್ರಲ್ಲಿ ತುಂಬಾ ಇದಿತ್ತು, ಆಸಕ್ತಿ ಇತ್ತು. ಆದ್ರೆ ಅದೇ ಹೇಳ್ದಲ್ಲ, ತಾವು ಹೇಗೆ ಅದನ್ನ ರಸಿಕತೆಯಿಂದ ತಿಂತಾ ಇದ್ರು ಅದೇ ರೀತಿ ಎಲ್ರು ತಿಂದವಂತ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಕೆಲವು ಹಾಸ್ಯ ಪ್ರಸಂಗಗಳು ನಡೀತಾ ಇದ್ವು ಇದರಿಂದ ಅಂತ. ನಮ್ಮ ತಂದೆಯವರ ಆಪ್ತ ಮಿತ್ರರೊಬ್ರು ಇದ್ರು, ನಮ್ ಶಿವರಾಮ ಶಾಸ್ತ್ರಿ ಅಂತ.
ಅವರು ಪ್ರಕಾಂಡ ಸಂಸ್ಕೃತ ಪಂಡಿತರು. ಅಂತ ಪಾಂಡಿತ್ಯ ನಾವು ನೋಡೇ ಇರ್ಲಿಲ್ಲ ಅನ್ನೋ ತರ. ಅವರು ನಮ್ಮ ಅಣ್ಣನಿಗೆ ತುಂಬಾ ಬೇಕಾದವರು. ಅವರೊಬ್ಬರೇ ಅವರು ನಚ್ಚಿ ಅಂತ ಕರಿತಾ ಇದ್ರು ನಮ್ಮ ತಂದೆನ. ಇವರು ಶಿವ ಅಂತ ಇದ್ರು, ಅವ್ರು ನಚ್ಚಿ ಅಂತ ಇದ್ರು. ಬಾರೋ ಹೋಗೋ ಅಂತ ಇದ್ರು. ಅದು ಅವರು ಗುರುರಾಮಸ್ವಾಮಿ ಹಂಗವರು ಹೊಟ್ಟೆ ಬಾರೋ ಹೋಗೋ ಅಂತ ಕರಿತಾ ಇದ್ರು. ಅದೆಲ್ಲ ನಮ್ಗೊಂಥರ ಬೆರಗುವಾಗ, ಓ ಅಣ್ಣನ್ ಬಾರೋ ಹೋಗೋ ಅಂತಾರೆ ನೋಡಿದ್ಯಾ ಇವರು ಅಂತ ಹೇಳ್ಬಿಟ್ಟು ಅಂತ. ಸೊ ಈ ಶಿವರಾಮ್ ಶಾಸ್ತ್ರಿಗಳು ಒಂದಿನ ಮನೆ ಊಟಕ್ಕೆ ಬಂದಿದ್ರು. ಅವ್ರು ಬಂದಿರ್ಬೇಕಾದ್ರೆ ನಮ್ ತಾಯಿ ಕೂಟ್ ಮಾಡಿದ್ರು. ಅಯ್ಯಂಗಾರರದು ಹಸಿ ಸಾಸಿವೆ ಅರದು ಒಂದು ಕೂಟ್ ಮಾಡ್ತೀವಿ ನಾವು. ಅದಕ್ಕೆ ನಮ್ ತಂದೆಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ತಿನ್ನೋಕ್ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅವರಿಬ್ರು ಊಟಕ್ಕೆ ಕೂರ್ತಿರ್ಬೇಕಾದ್ರೆ ಶಾಸ್ತ್ರಿಗಳ ಪಕ್ಕನೂ ನಿಂಬೆ ಹಣ್ಣು ಇಟ್ಟಿದ್ವಿ, ಅಣ್ಣನ ಪಟ್ಟಾನು ಇಟ್ಟಿದ್ವಿ. ಆದ್ರೆ ಶಾಸ್ತ್ರಿಗಳು ನಿಂಬೆ ಹಣ್ಣು ಹಿಂಡ್ಕೊಂಡಿರ್ಲಿಲ್ಲ. ನಮ್ ತಂದೆ ಇದ್ಕೊಂಡು, ಏ ಶಿವ ಆ ನಿಂಬೆ ಹಣ್ಣು ಒಂಚೂರು ಹಿಂಡ್ಕೊಂಡು ತಿನ್ನು, ಹೆಂಗಿರುತ್ತೆ ನೋಡು ಅಂತ. ಹ್ಞೂ ತಿಂತೀನಿ ಅಂತ. ಆಮೇಲೆ ತಿರ್ಗಾ ಸ್ವಲ್ಪ ಹೊತ್ತು ಹಿಂಡ್ಕೊಳ್ಳೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟ. ಶಾಸ್ತ್ರಿ ಹೂ ಕಣಯ್ಯ ನೀ ತಿನ್ನು ಅಂತ. ಅವ್ರಿಗೆ ನಿಂಬೆ ಹಣ್ಣು ಇಷ್ಟ ಇರ್ಲಿಲ್ಲ, ನಮಗ್ ಗೊತ್ತಿರ್ಲಿಲ್ಲ ಅದು. ಆಮೇಲೆ ಕಡೆಗೆ ಅಣ್ಣ ಇದ್ಕೊಂಡು, ನಿಂಬೆ ಹಣ್ಣು ಹಿಂಡ್ಕೊಂಡು ತಿನ್ನಯ್ಯ, ಎಷ್ಟ್ ಸತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀನ್ ಹಿಂಡ್ಕೊಂಡು ತಿನ್ನು, ಹಿಂಡ್ಕೋ ಅಂತ ನನ್ ಪ್ರಾಣ ಯಾಕೆ ಹಿಂಡ್ತಾ ಇದೀಯಾ, ನನ್ಗದು ಇಷ್ಟ ಇಲ್ಲ ಅಂತಂದ್ರು. ಅವಾಗ ನಾವೆಲ್ಲ ನಕ್ಬಿಟ್ಟಿದ್ವಿ. ಅಯ್ಯೋ ಅಣ್ಣನ ನೋಡು ಪ್ರಾಣ ಹಿಂಡ್ತಿದ್ದಾರೆ ಶಾಸ್ತ್ರಿಗಳದು, ನಿಂಬೆ ಹಣ್ಣು ಹಿಂಡ್ಕೋ ಅಂತ. ಸೊ ಅದೇ ತರ ಅವರು ಎಲ್ಲಿಗೆ ಹೋದ್ರುನು ನಾನ್ ಸ್ವಲ್ಪ ತಿಂಡಿ ಪೋತೀನಿ ನಮ್ಮ ಮನೆಯಲ್ಲಿ. ಯಾವ್ದಾದ್ರು ಇದಕ್ ಹೋಯ್ತು ಅಂತಂದ್ರೆ, ತುಂಬಾ ಚೆನ್ನಾಗಿತ್ತು ಅಂತಂದ್ರೆ, ನಮ್ಮ ಅಲ್ಮೇಲೂ ಒಂದೆರಡು ಕೊಟ್ಬಿಡಿ, ತುಂಬಾ ಇಷ್ಟ ಅವಳಿಗೆ, ನಾ ತಗೊಂಡ್ ಹೋಗ್ತೀನಿ ಅಂತ ಯಾವ ನಿಸ್ಸಂಕೋಚವಾಗಿ ಕಟ್ಟಿಸ್ಕೊಂಡ್ ತಗೊಂಡ್ಬಂದ್ಬಿಡ್ತಾ ಇದ್ರು. ನಮ್ ತಾಯಿಗೆ ಅದ್ರಿಂದ ದಾಕ್ಷಿಣ್ಯ. ಯಾಕೆ ಬಂದ್ ಕಡೆಯಲ್ಲೆಲ್ಲ ಹೀಗ್ ಕೇಳಿ ತಗೊಂಡ್ಬರ್ತೀರಾ ಅಂತಂದ್ರೆ, ನಿನ್ ಗಂಟೇನ್ ಹೋಯ್ತು ತರೋ, ನಾನು ತಿನ್ನೋಳು ಅವಳು, ನೀ ಯಾಕೆ ಒದ್ದಾಡ್ತೀಯ ಅಂತ ಇದ್ರು. ಸೊ ಅದ್ರಿಂದ ನನಗ್ ತುಂಬಾ ಲಾಭ ಆಗ್ತಾ ಇತ್ತು, ಯಾಕೆಂದ್ರೆ ಅದೇ ರಸಿಕತೆ ಊಟ ಉಪಚಾರದಲ್ಲಿ ನನಗೂ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಎಷ್ಟು ಸ್ನೇಹಪರರು ಅಂತಂದ್ರೆ, ನನ್ನ ಸ್ನೇಹಿತರು ಕೆಲವರು, ನಿಮ್ ಮನೆಗ್ ಬರ್ತೀವಿ ಕಣೆ ಇವತ್ತು ಸಾಯಂಕಾಲ ಅನ್ನೋರು. ನಾನು ನಾ ಮನೇಲಿ ಇರೋಲ್ಲ ಕಣ್ರೆ, ಬರ್ಬೇಡಿ ಅಂದ್ರೆ, ನೀನ್ ಇಲ್ದಿದ್ರೇನೋ ನಿಮ್ ತಾಯಿ ತಂದೆ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತೆಯರು ನಾನು ಇಲ್ದೇ ಇರೋವಾಗ ಬಂದು ನಮ್ ತಂದೆ ತಾಯಿ ಹತ್ರ ಹರಟೆ ಹಡ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಜನ ಹೆಣ್ಮಕ್ಳನ್ನ ಬೆಳೆಸ್ಕೊಂಡ್ ಬಂದಿದ್ರಿಂದ ನಮ್ ತಂದೆಗೆ ಯಾವ ನನ್ನ ಸ್ನೇಹಿತರೆಲ್ಲ, ನೀ 8ನೇ ಮಗಳು, ನೀ 9ನೇ ಮಗಳು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನು ತನ್ನ ಹೆಣ್ಣು ಮಕ್ಳೇನೋ ಅನ್ನೋ ತರ ಪಳಗಿಸ್ಕೋತಾ ಇದ್ರು. ಅದ್ರಿಂದ ಎಲ್ರಿಗೂ ಆಸೆ ನಮ್ಮ ಮನೆಗೆ ಬಂದು ಅವ್ರ ಜೊತೆನಲ್ಲಿ ಮಾತಾಡ್ಬೇಕು, ಅವ್ರ ಜೊತೆ ಪಳಗ್ಬೇಕು ಅಂತ. ನಾನು ಇಲ್ದೇ ಇದ್ರು ಬಂದು ಹೋಗ್ತಾ ಇದ್ರು. ಅದೇ ರೀತಿ ನಾನು ಮಾನಸ ಗಂಗೋತ್ರಿನಲ್ಲಿ ಸ್ಟೂಡೆಂಟ್ ಆಗಿರುವಾಗ್ಲೂ ಅಷ್ಟೇ. ಕ್ಲಾಸ್ ಮುಗ್ದಾದ್ಮೇಲೆ ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಮಾನಸ ಗಂಗೋತ್ರಿಯ ಕೆಫೆಟೇರಿಯಾನಲ್ಲಿ ನಮ್ ತಂದೆ ಸುತ್ತಲೂ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡಿತಾ ಕೂತಿರ್ತಾ ಇದ್ರು. ನಾನ್ ಅಮ್ಮಂಗೆ ಹೇಳ್ತಾ ಇದ್ದೆ, ಯಾವಾಗ್ಲೂ ಕ್ಲಾಸ್ ಮುಗೀತು, ಅಣ್ಣಂದು ಕೆಲಸ ಮುಗೀತು, ಅಲ್ಲಿ ಹರಟೆ ಹೊಡಿತಾ ಕೂತಿದ್ದಾರೆ ಎಲ್ಲ ಹುಡುಗರ ಜೊತೆನಲ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಯುವಜನರ ಜೊತೆ ಬೆರಿಬೇಕು ಅಂತಂದ್ರೆ ಅಷ್ಟೇ ಉತ್ಸಾಹ, ಅಷ್ಟೇ ಆಸಕ್ತಿ. ಅವರ ಜೀವನದಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದನ್ನ ಅಂತ. ಅವರ ಜೀವನೋತ್ಸಾಹ ಹೇಗಿತ್ತು ಅಂತಂದ್ರೆ, ಯಾವುದರಲ್ಲೂ ಒಂದು ಇದಿರ್ಲಿಲ್ಲ, ಅವರಿಗೆ ಪ್ರತಿಬಂಧವಿರ್ಲಿಲ್ಲ. ನನ್ನ ನೋಡ್ಬಿಟ್ಟು ನಾನು ಕಾಲೇಜಲ್ಲಿ ಬೇಕಾದ್ರೆ ಒಂದ್ಸತಿ, ಮಗು ಅದೇನೋ ಬೀಟಲ್ಸ್ ಅಂತ ಅದ್ಯಾರೋ ಹಾಡ್ತಾರಂತಲ್ಲ ಸಂಗೀತಗಾರರು, ಪ್ರಪಂಚನೇ ಹುಚ್ಚೆತ್ ಕುಣಿತಾ ಇದ್ದಂತೆ, ಅದೇನು ನೋಡಿ, ಯಾರಿಗಾದ್ರೂ ಏನಾದ್ರು ಟೇಪು ಗೀಪು ಸಿಕ್ಕಿದ್ರೆ ತಂದು ಹಾಕಿ ಕೇಳೋಣಂತೆ ಅಂತ ಹೇಳ್ಬಿಟ್ಟು ನನ್ ಜೊತೆ ಬೀಟಲ್ಸ್ ಸಂಗೀತ ಕೇಳಿದ್ದಾರೆ ಕೂತ್ಕೊಂಡು. ವಾವ್, ಇದೇ ಕಣೆ ನೋಡು, ಒಂಥರ ಆಕರ್ಷಣೆ ಇದೆ ನೋಡು ಈ ಸಂಗೀತದಲ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರಿಗೆ ಒಂಥರ ಪ್ರಪಂಚವೇ ಒಂದು ಆಡಂಬೋಲವಾಗಿ ಹೋಗಿತ್ತು ಅಂತಾರಲ್ಲ, ಪ್ಲೇಯಿಂಗ್ ಫೀಲ್ಡ್ ಆಗೋಗಿತ್ತು. ಆಡಂಬೋಲದಲ್ಲಿ ಅವರು ಪ್ರಪಂಚದಲ್ಲೇ ಇದ್ ಮಾಡ್ತಾ ಇದ್ರು. ಅಷ್ಟೇ ಇಲ್ಲ, ಇಲ್ಲಿಗ್ ಬಂದಾಗ್ಲೂ ಅಷ್ಟೇನೆ, ಇವತ್ತು ಯಾವ ಪಾರ್ಕ್ಗೆ ಹೋಗ್ತೀವಿ ಇದನ್ನ ತುತ್ತಾಡ್ಕೊಂಡ್ ಬರೋದಕ್ಕೆ ಅಂತನೋರು. ಅಷ್ಟೇ ಅಲ್ಲ, ಆಮೇಲೆ ಇದು 31 ಐಸ್ ಕ್ರೀಮ್ ಅಂತ ಒಂದು ಇದಿದೆ, ಐಸ್ ಕ್ರೀಮ್ ಅಂಗಡಿ ಇದೆ ಇಲ್ಲಿ. ಅವರು 31 ಫ್ಲೇವರ್ಗಳು ಮಾಡಿರ್ತಾ ಇದ್ರು. ಅದನ್ನ ಎಲ್ಲಾ ಫ್ಲೇವರ್ ಅನ್ನು ರುಚಿ ನೋಡ್ಬೇಕು ಅಂತ ನಮ್ ತಂದೆಗೆ ಆಸೆ. ಅವ್ರು ಕೇಳೋರು, ಮಗು ಇವತ್ತು ಯಾವ ಫ್ಲೇವರ್ ತಂದಿದೀಯಾ ಅಂತ. ಅಮ್ಮ ಇದ್ಕೊಂಡು, ಇದ್ಯಾಕೆ ಇಷ್ಟು ಚಪ್ಲ ನಿಮ್ಗೆ ಅಂದ್ರೆ, ಅಲ್ಲ ಕಣೆ ಪಾಪ, ಅವ್ರ ಅಷ್ಟು ಕಷ್ಟಪಟ್ಟು ತಯಾರಿಸಿದ್ರೆ ಅದನ್ನ ನಾವು ರುಚಿನಾದ್ರೂ ನೋಡ್ಬಾರ್ದ ಪಾಪ, ಅವರ ಶ್ರಮಕ್ಕೆ ಸಾರ್ಥಕವಾಗ್ಬೇಕು, ಅದಕ್ಕೋಸ್ಕರ ಒಂದೊಂದ್ ದಿನ ಒಂದೊಂದು ಫ್ಲೇವರ್ ತಿಂದು ನೋಡ್ಬೇಕು ಅನ್ನೋದು. ಆ 31 ಫ್ಲೇವರ್ ಅನ್ನೋದನ್ನ ಹೆಂಗ್ ತೋರ್ಸಿದ್ದಾರೆ ನೋಡೋಣ. ಅಂದ್ರೆ ಅವರ ಜೀವನ ಪ್ರೀತಿ ಅನ್ನೋದು ಎಷ್ಟಿತ್ತು ಅಂತಂದ್ರೆ,
ಬರೀ ಹಾಡು ಸಾಹಿತ್ಯ ಇಷ್ಟರಲ್ಲೇ ಇರ್ಲಿಲ್ಲ. ಈ ತರ ಊಟ ತಿಂಡಿ ನೋಟ ಎಲ್ಲದರಲ್ಲೂ ಕೂಡ ಇರ್ತಾ ಇತ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ನಿಮಗೆ ಗೊತ್ತಿರೋ ತರಾನೇ ನಿಮ್ಮ ಸಾಹಿತ್ಯದ ಬಗ್ಗೆ ಅವರ ಎಷ್ಟು ಆಧ್ಯಾತ್ಮಿಕವಾಗಿ ಎಷ್ಟು ಸಾಹಿತ್ಯಿಕವಾಗಿ ಅವರ ಕೃತಿಗಳ ಮೌಲ್ಯ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಅವರ ಹಾಸ್ಯ ಪ್ರಜ್ಞೆ, ಟೈಮ್ ನೋಡ್ತಾ ಇದ್ದೀನಿ, ಅವರ ಹಾಸ್ಯ ಪ್ರಜ್ಞೆ ತುಂಬಾ ಜನಕ್ಕೆ ಪರಿಚಯ ಇಲ್ಲ. ಅವರ ಪ್ರಬಂಧಗಳನ್ನ ಓದಿದ್ರೆ ಅದರಲ್ಲಿ ಎಷ್ಟೊಂದು ಹಾಸ್ಯ ಪ್ರಸಂಗಗಳನ್ನ ಧೇನುಕಾ ಪ್ರಸಂಗ ಅಂತ ಒಂದು ಕತ್ತೆ ಅರ್ಚೋದ್ರ ಮೇಲೆ ಒಂದು ಪ್ರಬಂಧ ಬರೆದಿದ್ದಾರೆ ಅವರು. ಗೂಳಿಯೊಡನೆ ಒಂದು ದಿನ ಅಂತ ಮೇಲ್ಕೋಟೆನಲ್ಲಿ ಒಂದು ಗೂಳಿ ಓಡಿಯಾಡ್ತಿದ್ರೆ ಅದ್ರ ಮೇಲೆ ಒಂದು ಬರೆದಿದ್ದಾರೆ. ಆ ತರ ಈಚಲು ಮರದ ಕೆಳಗೆ ಅದನ್ನು ಓದಿದ್ರೇನೆ ಸಾಕು ಅವರ ಹಾಸ್ಯ ಪ್ರಜ್ಞೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೆ ನಿಜ ಜೀವನದಲ್ಲಿ ಅವ್ರ ಹಾಸ್ಯ ಪ್ರಜ್ಞೆ ಹೇಗಿತ್ತು ಅಂತಂದ್ರೆ ತುಂಬಾ ಒಂದು ಉದಾಹರಣೆ ಒಂದೆರಡು ಹೇಳ್ತೀನಿ ನಿಮ್ಗೆ. ನಮ್ ತಾಯಿ ಒಂದ್ಸತಿ ಚಕ್ಲಿ ಮಾಡಿದ್ರು. ಚಕ್ಲಿ ಮಾಡಿರ್ಬೇಕಾದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು, ಆಯ್ತಾ. ಸೊ ಅವತ್ತು ಸಂಜೆ ಯಾರು ಬಂದ್ರು ಮನೆಗ್ ಬಂದ್ರು ಅವ್ರಿಗೆ ಊಟ ಉಪಚಾರ ಮಾಡೋದೆಲ್ಲ ನಮ್ ತಾಯಿಯವರಿಗೆ ತುಂಬಾ ಬಳಕೆ ಆಗೋಗಿತ್ತು, ಕೊಡ್ತಾ ಇದ್ರು. ಅವತ್ತು ಪಾಪ ಅಮ್ಮ ಬಂದವರಿಗೆ ಕಾಫಿ ಮಾತ್ರ ತಂದ್ಕೊಟ್ರು. ಅಣ್ಣ ಇದ್ಕೊಂಡು ಅದ್ಯಾಕೆ ಚಕ್ಲಿ ಮಾಡಿದ್ದೀಯಲ್ಲ ತಂದ್ಕೊಡು ಪಾಪ ಅವ್ರಿಗೆ, ಬರೀ ಕಾಫಿ ಹಾಕಿ ಕೊಟ್ಬಿಟ್ಟೆ ಅಂತಂದ್ರು. ಅಮ್ಮ ಈ ಪಾಪ ತುಂಬಾ ಸಂಕೋಚದಿಂದಾನೆ ಸ್ವಲ್ಪ ಚಕ್ಲಿ ಗಟ್ಟಿ ಆಗ್ಬಿಟ್ಟಿದೆ ಅಪ್ಪ, ತಗೊಳ್ಳಿ, ಅದಕ್ಕೆ ಕೊಟ್ಟಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ನಮ್ ತಂದೆ ಓ ಸ್ವಲ್ಪ ನೋಡ್ಕೊಂಡ್ ತಿನ್ನಿ, ಅವಳು ಈಗ ತಾನ್ ಹಲ್ ಕಟ್ಟಿಸ್ಕೊಂಡ್ ಬಂದ್ಲು, ಸ್ವಂತಲ್ಲೇ ಜಗದ್ ಹಾಕ್ಬಿಡ್ತಾಳೆ, ನಮ್ಮಂತವ್ರು ಸ್ವಲ್ಪ ಕಷ್ಟ ನೋಡ್ಕೊಂಡ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಅಮ್ಮನ್ನ ಅವಾಗ ಅಮ್ಮ ಇದ್ಕೊಂಡು, ನೋಡಿಪ್ಪ ನಾನ್ ನಿಮಗ್ ಮೊದ್ಲು ಚಕ್ಲಿ ಕೊಟ್ಟಿರ್ಲಿಲ್ಲ, ನನ್ನ ಬಲವಂತ ಮಾಡಿ ನಿಮಗ್ ಕೊಡ್ಸಿ ಹೆಂಗ್ ಹಾಸ್ಯ ಮಾಡ್ತಾರೆ ನೋಡಿ, ನಾನ್ ಹಲ್ ಕಟ್ಟಿಸ್ಕೊಂಡೆ ಅಂತ ಚಕ್ಲಿ ನಾನ್ ಗಟ್ಟಿಯಾಗಿ ಮಾಡಿದೀನ, ಇವಾಗ 50 ವರ್ಷದಿಂದ ಒಳ್ಳೆ ಚಕ್ಲಿ ಮಾಡಿ ಹಾಕಿದೀನಲ್ಲ ಅದನ್ನ ಜ್ಞಾಪಿಸ್ಕೊತಾ ಇದ್ದಾರ ನೋಡಿ ಇವ್ರು ಅಂತ ಹೇಳ್ಬಿಟ್ಟು ಇದ್ ಮಾಡುದು. ಅಂದ್ರೆ ಅವರ ದಾಂಪತ್ಯದಲ್ಲಿ ಇಂಥ ಹಾಸ್ಯ ಪ್ರಕರಣಗಳಿಂದ ಎಷ್ಟು ದಾಂಪತ್ಯ ಇತ್ತು, ಸರಸತೆ ಇತ್ತು, ಸಾಮರಸ್ಯ ಇತ್ತು ಅನ್ನೋದು ನಮ್ಗೆ ಮುಂದೆ ನಾವುಗಳು ಮದ್ವೆ ಮಾಡ್ಕೊಂಡ್ರೆ ಈ ತರ ಸಂದರ್ಭಗಳನ್ನ ಹೆಂಗೆ ನಾವು ರಸಿಕತೆಯಿಂದ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ನಮ್ಗೆ ಪಾಠ ಕಲಿತಾ ಇದ್ವಿ ಅದನ್ನ ನೋಡ್ಬಿಟ್ಟು ಅಂತ. ಆಮೇಲೆ ಕಾಲ ಅನ್ನೋದು ಓಡೋಗ್ತಾ ಇದೆ, ಇನ್ನು 15 ನಿಮಿಷ ಇದೆ. ಆದ್ರೆ ಅವರು ಬುದ್ಧಿವಾದ ಹೇಳ್ಬೇಕಾದ್ರು ಅಷ್ಟೇನೆ. ಅಂದ್ರೆ ಅವ್ರು ಯಾವಾಗ್ಲಾದ್ರೂ ನಿಮ್ಗೊಂದು ಬುದ್ಧಿವಾದ ಹೇಳ್ತು ಅಂತಂದ್ರೆ ಅದು ನಿಮ್ಮ ಅಂತರಂಗವನ್ನ ಹೊಕ್ಕು ಅದು ನಿಮ್ಮ ಮುಂದಿನ ಬಾಳಿಗೆ ದಾರಿ ದೀಪವಾಗಿ ಬಿಡೋ ಹಂಗೆ ನಾಟೋ ತರ ಬುದ್ಧಿ ಹೇಳ್ತಾ ಇದ್ರು. ಉದಾಹರಣೆಗೆ ಒಂದು ಹೇಳ್ತೀನಿ. ನಮ್ ಸಂಧ್ಯೆಯವರಿಗೆ ಅಲ್ಲಿ ಅಷ್ಟು ಅಪಾರವಾದ ಸಂಗೀತ ಜ್ಞಾನ ಇದ್ದಿದ್ರಿಂದ ಅವ್ರ ಮುಂದೆ ಹಾಡೋದಕ್ಕೆ ತುಂಬಾ ಹೆದರ್ಕೋತಾ ಇದ್ವಿ. ನಾನು ನಮ್ಮ ಅಕ್ಕ ರಮಾ ಅಂತ ಇದ್ರು, ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನನಗಿಂತ ತುಂಬಾ ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಧೈರ್ಯ ಇದ್ದಿದ್ ನನಗೆ ಜಾಸ್ತಿ. ಅದರಿಂದ ಒಂದಿನ ನಾವಿಬ್ರು ಹಾಡ್ತಾ ಕೂತಿದ್ವಿ. ಆಮೇಲೆ ಯಾವ್ದೋ ಒಂದು ಸಂಗತಿನ ತುಂಬಾ ಚೆನ್ನಾಗ್ ಬಂತು ಅಂತ ಅಣ್ಣ ಇರೋದ್ ಮರ್ತ್ ಬಿಟ್ಟಿದ್ವಿ ನಾವು. ನಾವು ಒಳಗಡೆ ರೂಮಲ್ಲಿ ಹಾಡ್ತಾ ಕೂತಿದ್ವಿ, ಅಣ್ಣ ಮುಂದಿನ ರೂಮಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಅಣ್ಣ ಬೇಷ್ 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 ತುಂಬಾ ಚೆನ್ನಾಗಿದೆ ಅಂತ ಬಂದ್ಬಿಟ್ರು. ಆಮೇಲೆ ತಕ್ಷಣ ನಾವು ಒಬ್ಬರ ಮಕ್ಕ ಒಬ್ರು ನೋಡ್ತಾ ಇದ್ವಿ, ಇವ್ರು ಯಾವಾಗ ಬಂದ್ರಪ್ಪ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಆಮೇಲೆ ಅಣ್ಣ ಬೇಷ್ ಬೇಷ್ ಅಂತ ಅಂದ್ಬಿಟ್ರೋ ಇಲ್ವೋ ಒಂಥರ ತುಂಬಾ ಹಮ್ಮು ಬಿಮ್ಮು ಎಲ್ಲ ಬಂದ್ಬಿಡ್ತು. ಅಂದ್ಬಿಟ್ಟು ನಮ್ಮ ಅಕ್ಕನ ಹತ್ರ ದಿಗ್ವಿಜಯದ ಒಂಥರ ದೃಷ್ಟಿ ಹರಿಸ್ಬಿಟ್ಟು ನಾನಾಗೆ ಹಾಡೋಕ್ ಶುರು ಮಾಡ್ಬಿಟ್ಟೆ. ಅವಳನ್ನ ಹಿಂದೆ ಹಾಕ್ಬಿಟ್ಟು ನಾನೇ ಹಾಡೋಕ್ ಶುರು ಮಾಡ್ಬಿಟ್ಟೆ. ಆಮೇಲೆ ತ್ಯಾಗರಾಜರ ಕೃತಿ ಒಂದು ಹಾಡ್ತಾ ಇದ್ದಿದ್ದು, ನಂದೇ ಒಂದೆರಡು ಸಂಗತಿಗಳು ಸೇರಿಸ್ಕೊಂಡು ಹಾಡೋಕ್ ಶುರು ಮಾಡಿದೆ. ಆಮೇಲೆ ಅಣ್ಣ ಸ್ವಲ್ಪ ಹೊತ್ತು ನೋಡ್ಬಿಟ್ಟು, ಮಗು ಸ್ವಲ್ಪ ನಿಲ್ಸು ಅಂತಂದ್ರು. ನಿಲ್ಸಾದ್ಮೇಲೆ ನೀನ್ ಇವಾಗ ಹಾಡಿದ್ಯಲ್ಲ ಆ ಸಂಗತಿಗಳು ತ್ಯಾಗರಾಜರಿಗೆ ತೋಚ್ಲಿಲ್ಲ ಅನ್ಕೋಬೇಡ, ಆಯ್ತಾ. ಅವರು ಮಾಡಿರೋ ಕೃತಿಗಳನ್ನ ಆ ಮಹಾನುಭಾವರು ಹೇಗ್ ಮಾಡಿದಾರೋ ಹಾಗೆ ಹಾಡು. ನಿನ್ನ ಪಾಂಡಿತ್ಯನ ರಾಗ ಹಾಡೋದ್ರಲ್ಲಿ, ಸ್ವರ ಕಲ್ಪನೆ ಮಾಡೋದ್ರಲ್ಲಿ, ಅದರಲ್ಲಿ ತೋರಿಸ್ತೀಯಂತೆ ನಿನ್ನ ಸಾಮರ್ಥ್ಯನ.
ಆದ್ರೆ ಆ ಮಹಾನುಭಾವರು ಮಾಡಿದ ಕೃತಿಗಳಲ್ಲಿ ನಿನ್ನ ಕೈಯಾಡ್ಸೋಕ್ ಹೋಗ್ಬೇಡ ಅಂತಂದ್ರು. ನನಗೆ ಆವಾಗ ಒಂದು 12 ವರ್ಷ ಇರಬಹುದು. ಅವತ್ತು ಅವರು ಹೇಳಿದ ಆ ಮಾತು ಎಷ್ಟು ಗಟ್ಟಿಯಾಗಿ ಮನಸ್ಸಿನಲ್ಲಿ ನಿಂತು ಬಿಡ್ತು ಅಂತಂದ್ರೆ, ಮುಂದಿನ ನನ್ನ ಜೀವನದಲ್ಲಿ ಯಾವತ್ತೂ ಸ್ವಪ್ರತಿಷ್ಠೆನ ಮೆರೆಸಬಾರದು ಅನ್ನೋ ಪಾಠನ ಇಂದಿಗೂ ನನಗೆ ಅದು ನೆನಪಿಸ್ತಾನೆ ಇರುತ್ತೆ. ತ್ಯಾಗರಾಜರಿಗೆ ತೋಚಲಿಲ್ಲ ಅನ್ಕೋಬೇಡ ಅಂತ ಅವ್ರು ಹೇಳಿದ್ದು ಮನಸ್ಸಿನಲ್ಲಿ ಹಂಗೆ ನಾಟ್ಬಿಟ್ಟಿದೆ. ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ, ನನಗೆ ಒಬ್ಬನೇ ಮಗ ಇದ್ದಿದ್ದು ಅವಾಗ. ಆಮೇಲೆ ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು, ಒಂದ್ ಮಗು ಸಾಲ್ದು ಕಣೆ, ಎರಡನೇ ಮಗು ಮಾಡ್ಕೋಬೇಕು ಅಂತ. ಅಮ್ಮ ಹೇಳಿದ್ ಈ ಕಿವಿಯಿಂದ ಈ ಬಂದು ಈ ಕಿವಿಲಿ ಹೊರಟೋಗ್ತಾ ಇತ್ತು. ಆಮೇಲೆ ಅಮೆರಿಕಾಗ್ ಬಂದ್ಬಿಟ್ಟೆ. ಆಮೇಲೆ ನಮ್ಮ ತಂದೆ ಒಂದಿನ ಕರೆದ್ಬಿಟ್ಟು, ನೋಡು, ಇರೋ ಒಂದ್ ಮಗುನ ನೀನು ಬಂಧು ಬಳಗಗಳಿಂದ ಎಲ್ಲಾ ಬೇರೆ ಮಾಡ್ಬಿಟ್ಟು ದೂರದ ಅಮೆರಿಕಾ ದೇಶಕ್ಕೆ ಕರ್ಕೊಂಡು ಹೊರಟೋಗಿದೀಯ, ಆಯ್ತಾ? ನೀನ್ ಮಾತ್ರ ಪದ್ಮ, ಮಣಿ, ಶಾರದಾ ಅಂತ ಹೇಳ್ಬಿಟ್ಟು ಒಡ ಹುಟ್ಟಿದವ್ರ ನೋಡೆ ಎಷ್ಟೊಂದು ಓಲಾಡ್ತೀಯ. ಆದ್ರೆ ನಿನ್ನ ಮಗನಿಗಿನಿಂದ ಆ ಒಂದು ಸೌಭಾಗ್ಯನ ಕಿತ್ಕೊಳ್ಳೋ ಹಕ್ಕು ಯಾರು ಕೊಟ್ರು ನಿನ್ಗೆ? ಮೊದಲೇ ಬಂಧುಗಳಿಂದ ಬೇರ್ಪಡಿಸ್ಬಿಟ್ಟು ದೂರ ದೇಶದಲ್ಲಿ ಹೋಗಿ ಕೂತಿದೀಯ. ಅವನಿಗೆ ಒಡ ಹುಟ್ಟಿದ ಒಂದು ಪ್ರೀತಿ ಸಿಕ್ತೇ ಇರೋದನ್ನ ಮಾಡೋ ಅಂತ ಹಕ್ಕನ್ನ ಯಾರು ಕೊಟ್ರು ನಿನ್ಗೆ? ಅವನ ಜೀವನದಲ್ಲಿ ನೀನ್ ಯಾಕೆ ದೇವರಾಗ್ತಾ ಇದೀಯಾ? ಆ ನಿರ್ಣಯನ ಯಾವ ಒಂದು ಆಧಾರದ ಮೇಲೆ ತಗೊಂಡಿದೀಯಾ ಅಂತ ಕೇಳಿದ್ರು. ಅವರು ಹಾಗೆ ಹೇಳಾದ್ಮೇಲೆ ಅಮ್ಮ ಹೇಳಿದ್ದಕ್ಕೂ ಅಣ್ಣ ಹೇಳಿದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅದು ಒಂಥರ ಅಂತರಂಗವನ್ನ ಹುದುಗ್ತು, ಹೊಕ್ತು. ಅದಾದ್ಮೇಲೆ 10 ವರ್ಷಕ್ಕೆ ನನ್ನ 2ನೇ ಮಗ ಹುಟ್ಟದ. ನನ್ನ ಮೊದಲನೇ ಮಗನಿಂದ 2ನೇ ಮಗ ಹುಟ್ಟದ. ಈಗ ಅವರಿಬ್ಬರನ್ನು ಜೊತೆಲಿ ನೋಡಿದಾಗ ನಾನು ಅನ್ಕೋತೀನಿ, ಅಯ್ಯೋ, ಅಣ್ಣ ಹೇಳಿದ ಆ ಮಾತು ಸರಿಯಾದ ಸಮಯದಲ್ಲಿ ನನ್ನ ಮನಸ್ಸನ್ನು ಹೊಕ್ಕಿದ್ರಿಂದ ಇಂಥ ಮುತ್ನಂತ ಮಕ್ಕಳು ಸಿಕ್ಕಿದ್ರು ಅಂತ. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಮನಸ್ಸಿಗೆ ನಾಟುವಂತೆ ಹೇಳಬೇಕು ಅನ್ನೋದನ್ನ ಆ ಬುದ್ಧಿವಾದಗಳನ್ನ ಅವರು ಇದರಲ್ಲಿ ಎಂಥ ಒಂದು ಸಮಯದಲ್ಲಿ ಹೇಳ್ತಾ ಇತ್ತು ಅಂತಂದ್ರೆ, ನೀವು ಒಂದ್ಸತಿ ಕಲ್ತಿದ ಪಾಠನ ಯಾವತ್ತೂ ಮರೆಯಲ್ಲ ಅನ್ನತ್ತಾರೆ. ಹೀಗೆ ಒಂದ್ಸತಿ ನನ್ಗೆ ಜೀವನದಲ್ಲಿ ಗೊತ್ತಲ್ಲ, ಬೇಕಾದಷ್ಟು ಅವಘಡಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದ್ಸತಿ ನಾನು ಇಂತರ ಇದೇ ಒಂದು ಇದನ್ನ ಎದುರಿಸ್ತಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೇಕಾದ್ರೆ ಅಣ್ಣನಿಗೆ ಒಂದು ಪತ್ರ ಬರೆದಿದ್ದೆ. ಅಣ್ಣ, ನೀನು ಹೇಳೋ ದೇವ್ರು ಎಲ್ಲೋ ಇದು ರಜೆ ಮೇಲೆ ಹೊರಟೋಗಿದ್ದಾನೆ, ಯಾರೋ ಅವನ ಸಹಾಯಕ ಒಬ್ಬ ನನ್ನ ಜೀವನ ಜೊತೆ ಇಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾನೆ, ಎಲ್ಲಿ ನಿನ್ ದೇವರು ಅಂತ ಹೇಳ್ಬಿಟ್ಟು ಬರ್ದಿದ್ದೆ. ಅದಕ್ಕೆ ಅಣ್ಣ ನನಗೆ ಒಂದು ಕಾಗದ ಬರೆದ್ರು. ಆ ಕಾಗದನ ಇಂದಿಗೂ ಒಂದೊಂದ್ಸತಿ ಎತ್ತು ಓದ್ತೀನಿ. ಅವ್ರು ಹೇಳಿದ್ರು, ನೋಡು, ನಾವು ಈ ಭೂಮಿಗೆ ಬಂದಾಗ ಒಂದು ಬಂಡೆಗಳ ತರ ಬಂದಿರ್ತೀವಿ. ಈ ಕಷ್ಟಗಳು ಒಂದು ಉಳಿಪೆಟ್ಟು, ಆ ಬಂಡೆನ ಒಂದು ಸುಂದರವಾದ ಮೂರ್ತಿ ಮಾಡೋದಕ್ಕೋಸ್ಕರ ದೇವ್ರು ಮಾಡ್ತಾ ಇರೋ ಉಳಿಪಟ್ಟು ಅದು. ಸೊ ಈ ಕಷ್ಟ ಮುಗಿಯೋ ಅಷ್ಟರಲ್ಲಿ ನೀನು ಎಂಥ ಒಂದು ಸುಂದರವಾದ ವಿಗ್ರಹವಾಗಿ ಕಳೆದು ನಿಲ್ತೀಯ. ಅವನು ಎಷ್ಟು ಕೊಟ್ಟಿದ್ದಾನೆ ನಿನ್ಗೆ ಇಲ್ಲಿವರೆಗೂನು, ಒಂದು ಸತಿನಾದ್ರೂ ಪ್ರಶ್ನೆ ಕೇಳದಿಯಾ, ಯಾಕಪ್ಪ ನನಗ್ ಕೊಟ್ಟಿದೀಯಾ ಅಂತ? ಇವಾಗ ಕಷ್ಟ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲಿ ನಿನ್ ದೇವ್ರು ಅಂತ ಹೇಳ್ತಿದೀಯಲ್ಲ, ಅದನ್ನು ಪ್ರಸಾದ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಒತ್ಕೊಂಡು ಅದನ್ನ ಎದುರಿಸು. ಆಗ ನೋಡು, ಈ ಕಷ್ಟ ಅನ್ನೋದು ಮಂಜಿನ ಹಂಗೆ ಕರಗೋಗುತ್ತೆ, ಆಯ್ತಾ? ಸೊ ನೀನು ಇಷ್ಟೆಲ್ಲಾ ಕೊಟ್ಟ ದೇವ್ರನ್ನ ನೀನು ಈ ತರ ಕಷ್ಟ ಬಂದಾಗ ಎಲ್ಲಿ ಅಂತ ಕೇಳೋದು ಅಷ್ಟು ಉಚಿತವಲ್ಲ ಅಂತ ಅನ್ಸುತ್ತೆ. ಯೋಚನೆ ಮಾಡು, ಅದು ವರಪ್ರಸಾದ ಅಂತ ಕಣ್ಣಿಗೊತ್ಕೊಂಡು ಮುಂದೆ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಅದೇ ಅನ್ಕೋತೀನಿ, ಈಗ್ಲೂ ನೆನ್ಸ್ಕೊಂಡ್ರೆ ನೆಮ್ಮದಿಗೆಟ್ಟ ಬದುಕಿಗೆ ನಂಬಿಕೆಯ ಊರುಗೋಲನ್ನು ಕೊಟ್ರು ನಂಗೆ ಅವರು. ಆ ಊರುಗೋಲನ್ನ ಸಹಾಯದಿಂದ ಎಂತಹ ಸಮಸ್ಯೆನಾದ್ರೂ ಜೀವನದಲ್ಲಿ ನಾವು ಪರಿಹರಿಸ್ಕೋಬಹುದು ಅನ್ನೋ ಒಂದು ಧೈರ್ಯ ಮೂಡೋ ತರ ಬಂತು ಅಂತ. ಸೊ ಇಷ್ಟೆಲ್ಲ ನನಗೆ
ಪುತಿನ ಅವರ ಮಗಳಾಗಿ ಬಂದು ನನಗೆ ಆ ಜೀವನೋತ್ಸಾಹ ಅವರದ್ದು ಅದನ್ನೆಲ್ಲ ನೋಡ್ತು ಅಂತಂದ್ರೆ, ಇಷ್ಟೆಲ್ಲ ಒಂದು ವಾತಾವರಣದಲ್ಲಿ ಬೆಳೆದ ನನಗೆ ಬರ್ಬೇಕಾಯ್ತು ಅಂತಂದ್ರೆ ಅಂತ. ಅದರಲ್ಲೂ ಅವರ ವೃದ್ಧಾಪ್ಯದಲ್ಲಿ ಕೂಡ 80ರ ನಲುಗು ಅಂತ ಒಂದು, ತಾವು 80ನೇ ವಯಸ್ಸಿನಲ್ಲಿದ್ದಾಗ 80ರ ನಲುಗು ಅಂತ ಒಂದು ಪದ್ಯ ಸಂಕಲನ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಮೃತ್ಯುವನ್ನ ಅವರು ಮಿತ್ರನಾಗಿ ಸ್ವೀಕರಿಸಿದ್ರು ಅಂತ ಅವ್ರು ಹೇಳೋದು. ನಮ್ಮ ಈ ಪ್ರಯಾಣ ಶುರುವಾಗಿದ್ದೇನೆ ಆ ಗಮ್ಯವನ್ನು ಮುಟ್ಟೋದಕ್ಕೆ. ಅಂದ್ರೆ ನಾವು ಈ ಜನನ ಆ ಮರಣವನ್ನು ಇದಕ್ ಮಾಡಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಪ್ರಯಾಣ ಶುರುವಾಗಿದೆ. ಆ ಗಮ್ಯವನ್ನು ಸೇರ್ಬೇಕಾದ್ರೆ ನಾವು ಮಿತ್ರನ ಸೇರೋ ಅಂತ ಒಂದು ಉತ್ಸಾಹದಿಂದ ಹೋಗ್ಬೇಕೇ ವಿನ ಹೆದರ್ಕೊಂಡು ಅಳುಕಿನಿಂದ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹೀಗೆ ಅವ್ರಿಗೆ ಈ ತರ ಅವರ ಆ ಒಂದು ಹೊಸ ನೋಟಗಳು, ಏನೋ ರವಿ ಕಾಣದನ್ನ ಕವಿ ಕಂಡ ಅಂತಾರಲ್ಲ, ಆ ತರ ಒಂದು ನೋಟಗಳನ್ನ, ಎಷ್ಟೋ ಪಾಠಗಳನ್ನ ಕಲ್ತಿದೀವಿ. ಒಂದ್ಸತಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ದಾರೆ, ಅವರು ಅಣ್ಣನ್ಗೆ ಅವಾಗ ಕಣ್ ಕಾಣಿಸ್ತಾ ಇರ್ಲಿಲ್ಲ. ಅವರು ಸಂಜೆ ಬಂದ್ರಂತೆ, ಅಣ್ಣ ಗೋಡೆ ಕಡೆ ಕುರ್ಚಿ ಹಾಕೊಂಡು ಕೂತಿದ್ರಂತೆ. ಅವರು ಪಾಪ ಬಂದ್ಬಿಟ್ಟು ಚೆ ಇದೇನಿದು ಪಾಪ ನರಸಿಂಹಾಚಾರ್ಯ ಗೊತ್ತಾಗಿಲ್ಲ, ಕಣ್ ಕಾಣಿಸಲ್ಲ, ಗೋಡೆ ಕಡೆ ಕುರ್ಚಿ ಹಾಕೊಂಡ್ ಕೂತ್ಬಿಟ್ಟಿದ್ದಾರೆ, ಬಾಗಿಲ್ ಕಡೆ ತಿರುಗಿಸೋಣ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಸರ್ ಹೇಳಿ ನಿಮ್ ಕುರ್ಚಿನ ಈ ಕಡೆ ತಿರುಗಿಸ್ತೀನಿ, ನೀವು ಗೋಡೆ ಕಡೆ ತಿರ್ಕೊಂಡ್ ಕೂತ್ಬಿಟ್ಟಿದ್ದೀರಾ ಅಂದ್ರಂತೆ. ಅದಕ್ಕೆ ಅಣ್ಣ ಇದ್ಕೊಂಡು ಇರ್ಲಿ 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 ಯಶಸ್ವಿ, ಇವಾಗ ಇದು ಯಾವ ದಿಕ್ಕು ಹೇಳಿ ಅಂತಂದ್ರು. ಪಶ್ಚಿಮ ದಿಕ್ಕು. ಪಶ್ಚಿಮ ಸರ್ ಅಂತಂದ್ರೆ ಅಂತ ಹೇಳ್ಬಿಟ್ಟು, ಬಾಗಿಲು ಯಾವ ಕಡೆ ಇದೆ? ಪೂರ್ವದ ಕಡೆಗೆ. ನಾನು ಈಗ ಪಶ್ಚಿಮದಲ್ಲಿ ಅಸ್ತಂಗತನಾಗುತ್ತಿರುವ ಸೂರ್ಯನ ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ಗೋಡೆ ಕಡೆ ತಿರುಗಿದ್ದೀನಿ ಅಂತ. ಅಂದ್ರೆ ಗೋಡೆಯಾಚೆ ನಮಗೆ ಗೋಡೆ ಕಾಣಿಸ್ತು, ಆದ್ರೆ ಆ ಕವಿ ಪುಂಗವರಿಗೆ ಗೋಡೆಯಾಚೆ ಆಗುತ್ತಿರುವ ಸೂರ್ಯಾಸ್ತಮ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಯಶಸ್ವಿ ಅವರು. ಅಂತಹ ಸಾವಿರಾರು ಪ್ರಸಂಗಗಳು ನಮ್ಮ ಜೀವನದಲ್ಲಿ, ನನಗೂ ನಮ್ಮ ಅಕ್ಕಂದರಿಗೂ ನಮಗೆ ಸಿಕ್ತು. ನನಗಂತೂ ನಮ್ದು 5 ಜನ 5 ಜನ ಹೆಣ್ಮಕ್ಳಾದ್ಮೇಲೆ ನಮ್ಮ ಅಣ್ಣ ಸಾರ್ವಭೌಮನಾಗಿ ಹುಟ್ಟಿದ್ದ, ಒಬ್ನೇ ಮಗ ಹುಟ್ಬಿಟ್ಟಿದ್ದಾನೆ ಅಂತ ಬೇರೆ ಹೆಣ್ಣು ಮಕ್ಕಳಿಗಿಲ್ಲದ ಕೆಲವು ಸೌಲಭ್ಯಗಳನ್ನ ನಮ್ಮ ತಾಯಿ ಅವನಿಗೆ ಒದಗಿಸಿದ್ರು. ನಾನ್ ಬಂದ ಮೇಲೆ ನನಗೆ ಆ ತಾರತಮ್ಯ ಅರ್ಥವೇ ಆಗ್ತಾ ಇರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ನನ್ನ ಹೆಣಗಾಡ್ತಿದ್ದೆ, ಅವನ ಸಮಾನತೆ ನನಗೂ ಬೇಕು ಅಂತ ಹೇಳ್ಬಿಟ್ಟು. 6 ಜನ ಮಕ್ಕಳನ್ನ ಅಷ್ಟು ಸುಲಭವಾಗಿ ಬೆಳೆಸಿದ ನಮ್ಮ ತಾಯಿ ನನ್ನ ಬೆಳೆಸೋದಕ್ಕೆ ಹೆಣಗಾಡ್ತಾ ಇದ್ದಾರಲ್ಲ, ಅದನ್ನ ನೋಡ್ಬಿಟ್ಟು ನಮ್ಮ ತಂದೆ ಅವರಿಗೆ ಅಪರೂಪವಾದ ಆಗುಂತಕ ಪ್ರಜ್ಞೆಯಿಂದ ಒಂದು ಸ್ವಲ್ಪ ನಿಂತುಕೊಂಡು ಅದನ್ನ ನೋಡಿ ಆನಂದಿಸ್ತಾ ಇದ್ರು ಅಂತ ಕಾಣತ್ತೆ ಅಂತ ಹೇಳ್ಬಿಟ್ಟು. ಇಷ್ಟುದ್ದ ಇದ್ದಾಳೆ ಇವಳು, ಅಂತ ಪಳಗಿದ ತಾಯಿನ ಅಳ್ಳಾಡಿಸ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ರು. ನಾನಂತೂ ಸರಿ ಸಮಾನತ್ವ ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಒಂದಕ್ಕೂ ಅವನ ಜೊತೆ ಸೆಣಸಾಡ್ತಾ ಇದ್ದೆ. ನಮ್ ತಾಯಿಗೆ ಆಶ್ಚರ್ಯ, ಇದ್ ಯಾಕೆ ಹೀಗಾಡ್ತಾಳೆ ಇವಳು, ಹೆಣ್ಣು ಯಾವಾಗ್ಲೂ ತಗ್ಗಿ ಬಗ್ಗಿ ನಡಿಬೇಕು, ಹೀಗಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲ, ಹೆಣ್ಣು ಮಕ್ಕಳಿಗೂ ಅಷ್ಟೇ ಹಕ್ಕಿದೆ, ಅಷ್ಟೇ ಸಮಾನತೆ ಇದೆ, ಅಷ್ಟೇ ಇದಿದೆ ಅನ್ನೋ ಒಂದು ಇದನ್ನ ಭಾವವನ್ನ ನನ್ನಲ್ಲಿ ಮೂಡಿಸಿದವರು ನನ್ನ ತಂದೆ. ಸೊ ಅಂತಹ ತಂದೆಯ ಮಗಳಾಗಿ ನಾನು ಹುಟ್ಟಿದ್ದಕ್ಕೆ ನಾನು ಹೇಳ್ದಂಗೆ ಎಷ್ಟೋ ಜನ್ಮದ ಪುಣ್ಯ. ನನ್ನ ಈ ಬಾಲ್ಯದ ಕೆಲವು ಅನುಭವಗಳನ್ನ ನಿಮ್ ಜೊತೆ ಹಂಚಿಸ್ಕೊಳ್ಳೋದಿಕ್ಕೆ ಇಂಥ ವೇದಿಕೆಯನ್ನ ನೀವುಗಳು ಹಂಚ್ಕೊಟ್ಟಿದ್ದೀರಿ. ಸೊ ಅದಕ್ಕೆ ನಾನು ನಿಮ್ಗೆ ತುಂಬಾ ತುಂಬಾ ಕೃತಜ್ಞನಾಗಿದ್ದೀನಿ. ಸೊ ಈ ಮಾತುಗಳೊಂದಿಗೆ ಸರಿಯಾಗಿ 45 ನಿಮಿಷಕ್ಕೆ ನನ್ನ ಈ ಮಾತನ್ನ ಮುಗಿಸಿದ್ದೀನಿ. ಥ್ಯಾಂಕ್ ಯು. ಮುಂದೆ ಏನಾದ್ರು ಇತ್ತು ಅಂತಂದ್ರೆ. ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ
ನಿಮ್ಮ ಮಾತುಗಳು ಮೂಡಿ ಬಂತು. ಆತ್ಮೀಯವಾಗಿ ವೈಯಕ್ತಿಕವಾದ ಅನೇಕ ವಿಷಯಗಳನ್ನ ಜಗತ್ತಿಗೇನೆ ತಮ್ಮ ಪ್ರತಿಭೆಯಿಂದ ಮೂಕ ವಿಸ್ಮಿತರನ್ನಾಗಿ ಮಾಡಿದಂತಹ ಪೂತಿ ನರಸಿಂಹಾಚಾರ್ಯರ ಮಗಳಾಗಿ ನೀವು ನಿಮ್ಮ ಆತ್ಮೀಯ ಕ್ಷಣಗಳನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಮಾತು. ಹೀಗೆ ಮನೆಯಲ್ಲೇ ಕೂತ್ಕೊಂಡು ಒಬ್ರೆದುರುಗಡೆ ಒಬ್ರು ಕೂತ್ಕೊಂಡು ಕೇಳದ ಹಾಗೇನೆ ಇತ್ತು. ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು ಅನೇಕ ಗಣ್ಯರು ಇಲ್ಲಿ ಸೇರಿದ್ದಾರೆ. ಅವರಲ್ಲಿ ಕೆಲವ್ರಿಗೆ ನಿಮ್ ಜೊತೆಗೆ ಪ್ರಶ್ನೆಗಳನ್ನ ಕೇಳ್ಬೇಕು, ಸಂವಾದ ನಡೆಸಬೇಕು ಅಂತ ಅಪೇಕ್ಷೆ ಇದ್ರೆ ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಸೂಚಿಸಬಹುದು, ಅಥವಾ ಪ್ರಶ್ನೆಗಳಿದ್ರೆ ನಿಮ್ಮಲ್ಲಿ ಕೇಳ್ಕೋಬಹುದು. ನೀವು ಅನ್ಮ್ಯೂಟ್ ಮಾಡಿಕೊಂಡು ಯಾರಾದ್ರೂ ಮಾತಾಡಿ ಪ್ಲೀಸ್. ನಮಸ್ಕಾರ ಮೇಡಮ್. ನೀವು ಅಮೆರಿಕದಲ್ಲಿ ಇದ್ರೂನು ಅರ್ಧ ಶತಮಾನಕ್ಕೂ ಹೆಚ್ಚು ಸಮಯ ಕಳೆದಿದ್ರೂನು ನಿಮ್ಮ ಕನ್ನಡ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಶುದ್ಧವಾಗಿ ಇದೆ ಅಂದ್ರೆ ನೀವು ಬಹುಶಃ ಕರ್ನಾಟಕದಲ್ಲೇ ಇದ್ದೀರೇನೋ ಅನ್ನೋ ಹಾಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಆ ಹಿರಿಯ ಜೀವ, ಆ ಒಂದು ಅದ್ಭುತ ಪ್ರತಿಭೆ, ಆ ವ್ಯಕ್ತಿತ್ವದ ಒಂದು ಆರ್ದ್ರತೆ, ಆ ತಂದೆಯ ಹೃದಯದ ಒಂದು ಪ್ರೀತಿ, ಅದನ್ನ ತುಂಬಾ ಚೆನ್ನಾಗಿ ಬಹಳ ಸೂಕ್ತವಾದ ಉದಾಹರಣೆಗಳಿಂದ ಮನ ಮುಟ್ಟೋ ಹಾಗೆ ತಟ್ಕೊಟ್ಬಿಟ್ರಿ. ನನಗಂತೂ ನಾನು ನಿಮ್ ಜೊತೆ ಮೇಲ್ಕೋಟೆಯಲ್ಲಿ ಇದ್ನೇನೋ, ನಾನು ಆ ಬೆಟ್ಟಗಳನ್ನ ಹತ್ತುತ್ತಾ ಇದ್ನೇನೋ, ನಾನು ನಿಮ್ 8 ಜನದ ಜೊತೆ ಮಲ್ಕೊಂಡಿದ್ನೇನೋ ಅನ್ನೋಷ್ಟು ನಾನು ಆ ಪ್ರಪಂಚದಲ್ಲೇ ಹೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು. ನಿಮಗೆ ಒಂದು ಮಾಹಿತಿನೂ ಕೊಡೋಣ ಅಂತ ಅನ್ಕೊಂಡೆ. ನಮ್ಮ ಬೆಂಗಳೂರಿನ ಒಬ್ರು ಖ್ಯಾತ ವಿಮರ್ಶಕರು, ಹಿರಿಯರು, ಅನುವಾದಕರು, ವಿದ್ವಾಂಸೆ ಪ್ರೊಫೆಸರ್ LB ಶಾಂತಕುಮಾರಿ ಅಂತ. ಶಾಂತಕುಮಾರಿ ಅವರು ಶ್ರೀಹರಿ ಚರಿತೆ ಅದ್ರದ್ದು ಪುತಿನ ರಸದರ್ಶನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಪರಿಚಯಾತ್ಮಕ ಪುಸ್ತಕ ಅಂದ್ರೂ ಬಹಳ ಒಳ್ಳೆಯ ಒಳನೋಟಗಳು ಮತ್ತು ಬಹಳ ಸುಂದರವಾದ ಸಮೀಕ್ಷೆ ಅದು. ಅದೇ ರೀತಿಯಲ್ಲಿಯೇ ಅವರು ಮಲೆ ದೇಗುಲಕ್ಕೆ ಒಂದು ಪ್ರವೇಶ ಅಂತ, ಪ್ರವೇಶ. ಶಾಂತಕುಮಾರಿಯವರು ಅದ್ಭುತ ಪ್ರತಿಭೆಯವರು. ಅವರ ನಿಜವಾದ ಒಳನೋಟಗಳಂತೂ ಸಾಹಿತ್ಯ ಅನ್ನೋದು ನಮ್ಮ ತಂದೆಯವರ ಸಾಹಿತ್ಯನ ಅರ್ಧ ಕುಡಿದ್ಬಿಟ್ಟಿದ್ದಾರೆ ಅವರು ಅಂತ. ಇವತ್ತು ಸೇರ್ಕೊಳ್ಳಿಕ್ ಹೇಳಿದ್ದೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿದೆ, ಬಹುಶಃ ಅದರಿಂದ ಅವ್ರಿಗೆ ಸೇರ್ಲಿಕ್ಕೆ ಆಗಿಲ್ಲ ಅನ್ಸುತ್ತೆ. ಇನ್ನು ನಮ್ಮ ವಿಭಾಗದಲ್ಲೇ ವಿದ್ಯಾರಾಮಕೃಷ್ಣ ಅಂತ ಅವರು ಪ್ರಬಂಧಕಾರರಾಗಿ ಕಾರಂತರು ಅಂತ ಒಂದು ಅವರ MA ಸಂಪ್ರಬಂಧ ಅಂತ ಬರೆದಿದ್ರು, ಶೋಧ ಕೃತಿ ಅಂತ. ಅದರಲ್ಲಿ ಅವರು ಒಂದು ಅಧ್ಯಾಯವಾಗಿ ಕಾರಂತರು ಮತ್ತು ಪುತಿನ ಅವರಿಬ್ಬರ ಪ್ರಬಂಧಗಳ ಒಂದು ತುಲನಾತ್ಮಕ ಸಮೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ರು ಸ್ವಲ್ಪ ನಿರೀಶ್ವರವಾದಿ, ಇನ್ನೊಬ್ರು ಈಶ್ವರವಾದಿ. ಆ ತರಹದ ಎರಡು ಉನ್ನತವಾದ ಪ್ರತಿಭೆಗಳು ಹೇಗೆ ಒಂದೊಂದು ವಿಷಯವನ್ನ ಹೇಗೆ ವಿಮರ್ಶಿಸಿವೆ, ಹೇಗೆ ನೋಡಿವೆ ಅನ್ನೋ ಒಂದು ಹೊಸ ನೋಟವನ್ನ ಆ ಪುಸ್ತಕದಲ್ಲಿ ಕೂಡ ಕೊಟ್ಟಿದ್ದಾರೆ ಮೇಡಮ್. ಅದನ್ನ ನಿಮಗೂ ತಿಳಿಸೋಣ ಅನ್ನಿಸ್ತು. ಅದೇ ಇದು ಅಭಿಪ್ರಾಯಗಳು ಭೇದವಾಗಿದ್ರೂನು ಹೇಗೆ ಆತ್ಮೀಯರಾಗಿರ್ಬಹುದು ಅನ್ನೋದಕ್ಕೆ ಅವರು ಗೊತ್ತಲ್ಲ, ಅವರು ದೇವರು ಅನ್ನೋ ಪುಸ್ತಕ ಓದ್ತು ಅಂತಂದ್ರೆ ನಮ್ಗೆ ನಾವೇ ಎಲ್ಲಿ ಬದಲಾಗ್ಬಿಡ್ತೀವೋ ಅನ್ನೋ ಭಯ ಆಗುತ್ತೆ, ಅಷ್ಟು ನಿಜವಾಗಿ ಬಂದಿದ್ದಾರೆ ಅವರು. ಈಶ್ವರವಾದಿ. ನಮ್ಮ ತಂದೆಯವರು ಅಂತ ಅವರಿಬ್ರು ಎಂತ ಒಳ್ಳೆಯ ಸ್ನೇಹಿತರಾಗಿದ್ರು ಅಂತಂದ್ರೆ ಅವರ ವಾಗ್ವಾದಗಳನ್ನ ಕೇಳೋದಕ್ಕೆ ಚೆನ್ನಾಗಿರ್ತಾ ಇತ್ತು. ಸೊ ಅದ್ರಿಂದ ನಮಸ್ಕಾರ. ಮಾತಾಡ್ಲಾ? ನಮಸ್ಕಾರ. ನನ್ನ ಹೆಸರು ಶಾಂತ ನಾಗಮಂಗ್ಲ ಅಂತ. ನಾನು ನಾಗಮಂಗ್ಲದವಳು. ನೀವು ಹೇಳಿದ್ರಲ್ಲ ನಿಮ್ಮ ಚಿಕ್ಕಪ್ಪ ನಾಗಮಂಗ್ಲದಲ್ಲಿ ಇದ್ದಿದ್ದು ಅಂತ. ನಮ್ ತಂದೆಗೆಲ್ಲ ಅವರು ಬಹಳ ಚೆನ್ನಾಗ್ ಗೊತ್ತಿತ್ತು. ಮತ್ತೆ ಇನ್ನೊಂದು ಬಹಳ ಅದ್ಭುತವಾಗಿತ್ತು, ನಿಮ್ಮ ತಂದೆ ಜೊತೆನ ಇದನ್ನೆಲ್ಲ ಹಂಚ್ಕೊಂಡಿದ್ದು. ನನಗ್ ತುಂಬಾ ಅನ್ಸುತ್ತೆ, ಮಗಳು ಕಂಡ ಕುವೆಂಪು ತರ ನೀವು ಕೂಡ ಒಂದು ಪುಸ್ತಕ ಬರಿಬೋದೇನೋ ಅಂತ ಅನ್ಸುತ್ತೆ. ಬಹಳ ಅಮೂಲ್ಯವಾದಂತ ಈ ಉಮಾ ಅವ್ರು ಹೇಳಿದ್ರಲ್ಲ, ತುಂಬಾ ಆರ್ದ್ರವಾದಂತ ಭಾವಗಳು. ನಮಗೆ ಬಹಳ ಇಷ್ಟ ಪುತಿನ ಅವರ ಸಾಹಿತ್ಯ. ನಾವು ಗಮಕ ಕ್ಷೇತ್ರದಲ್ಲಿ ಇದ್ದೀನಿ. ಸೊ ಶ್ರೀಹರಿ ಚರಿತೆ ಅಂತೂ ನಾವು ಅದೆಷ್ಟು ಸತಿ ಗಮಕ ವಾಚನ ವ್ಯಾಖ್ಯಾನಗಳನ್ನ ಮಾಡಿದೀವೋ ಗೊತ್ತಿಲ್ಲ. ಬಹಳ 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 ಅದ್ಭುತವಾಗಿತ್ತು. ಶಾಂತ ಅವರೇ ರೆಕಾರ್ಡ್ ಮಾಡಿ ಸೋ ದಟ್ ಹಂಚ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಮೈಸೂರಲ್ಲೇ ಇವರು ರಾಮಚಂದ್ರ ಅವರು ಸತತವಾಗಿ ಅದನ್ನ ಮಾಡಿಸಿದ್ರು. ನಾನು ಒಂದೆರಡು ಭಾಗವಹಿಸಿದ್ದೀನಿ. ತುಳಸಿ ರಾಮಚಂದ್ರ ಅವರು
ನನಗೆ ತುಂಬಾ ಬೇಕಾದವರು. ಅವರು ನಮ್ಮ ತಂದೆಯವರ 2 ನೃತ್ಯ ರೂಪಗಳನ್ನ ಅಮೆರಿಕಾಗ್ ಬಂದಾಗ ಅವರ ಡೈರೆಕ್ಷನ್ ನಲ್ಲಿ ಇಲ್ಲಿ ಮಾಡಿಸಿದೀನಿ ನಾನು. ಹೌದು, ತುಳಸಿ ಸೀತಾ ಪ್ರಣಯ್ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿದ್ರು. ನನ್ನ ಆಪ್ತ ಸ್ನೇಹಿತೆ ಅವರು. ತುಳಸಿ ಅವರು, ಅವರ ಶ್ರೀಮತಿಯವರು. ಹೌದು, ಈಗ ಶ್ರೀಹರಿ ಚರಿತ್ರೆ ನಡೀತಾನೆ ಇರುತ್ತೆ ಅನೇಕ ಕಡೆ, ಮತ್ತೆ ಮಾಡ್ತಾನೆ ಇರ್ತೀವಿ ನಾವು ಅದನ್ನ. ಬಹಳ ಅದ್ಭುತವಾಗಿದೆ. ಅದನ್ನ ಅವರು ಮೈಸೂರಿನ ವರ್ಷ ಪೂರ್ತಿ ನನಗೆ ಕೇಳ್ತಾ ಇದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ಮೇಲ್ಕೋಟೆ ಅಂತೂ ನಮ್ಗೆ ನಾಗಮಂಗಲ ಮೇಲ್ಕೋಟೆ ಬಹಳ ಹತ್ರ. ತುಂಬಾ ಹೋಗ್ತಾ ಇರ್ತೀವಿ. ನೀವು ದಯವಿಟ್ಟು ಬರೀರಿ, ಮಗಳು ಕಂಡ ಕುವೆಂಪು ತರ ನಿಮ್ಮ ಲೇಖನಿಯಿಂದ ಇಷ್ಟೇ ಸ್ವಾರಸ್ಯಕರವಾದ ಅನೇಕ ಸಂಗತಿಗಳು ಬರ್ಲಿ, ದಾಖಲಾಗ್ಲಿ ಅಂತ ಅದನ್ನ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. BS ಶಿವರುದ್ರಪ್ಪನವ್ರು ಇದ್ದಾಗಲೇ ನನಗೆ ಪೂತಿನ ಟ್ರಸ್ಟ್ ವತಿಯಿಂದ ಹೇಳಿದ್ರು, ನೀವು ಬರಿಬೇಕು ಪುಸ್ತಕ ಅಂತ. ಆಮೇಲೆ HSC ಅವರು ಬಲವಂತ ಮಾಡಿದ್ರು, ನೀವು ಬರೀಲೇಬೇಕು ಮೇಡಮ್, ಬೇಕಾದಷ್ಟು ಅನುಭವ ಇದೆ ನಿಮ್ಗೆ, ಬರಿಬೇಕು ಅಂತ ಹೇಳ್ಬಿಟ್ಟು. ಬರಿಬೇಕು, ಸ್ವಲ್ಪ ಸೋಮಾರಿತನ. ನಾಟಕಗಳನ್ನ ಬರೆಯೋ ಹವ್ಯಾಸಕ್ಕೆ ಹೋಗ್ಬಿಟ್ಟು ಒಂಥರ ಅದ್ರಲ್ಲಿ ಹೊರಟೋಗಿದ್ದೆ. ಖಂಡಿತ ಬರಿಬೇಕು. ಈಗ ನಿವೇದಿತಾ ಅವರು ಅಷ್ಟೇನೆ ಪೂತಿನ ಅವ್ರ ಮೇಲೆ ಒಂದು ಪುಟ್ಟ ಪುಸ್ತಕ ನಾವು ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಿಸ್ತೀವಿ, ಬರೀರಿ ಅಂತ ಹೇಳಿದ್ರು. ಸೊ ಅದನ್ನ ಶುರು ಮಾಡಿದೀನಿ. ಸೊ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾ ಹೇಳ್ದಂಗೆ ಒಳ್ಳೆ ಸಮುದ್ರದಲ್ಲಿ ಈಜಾಡದಂಗೆ ಒಂದು ಸಂಗತಿ ಬರೆಯಕ್ ಹೋದ್ರೆ ಇನ್ ಮನಸ್ಸು ಇನ್ನೆಲ್ಲ ಓಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಭದ್ರವಾಗಿ ಕಟ್ಟಿ ಹಾಕಿ ಮಾಡ್ಬೇಕು. ಇದೆ ಪುಸ್ತಕ. ಸೊ ನಾನು ಅದೇ ಭಯ ನನ್ಗೆ, ಬರಿತಾ ಅದೇ ಅಷ್ಟೊಂದಾಗ್ಬಿಡ್ತು ಅಂತ ಹೇಳ್ಬಿಟ್ಟು. ಎನಿವೆ ತುಂಬಾ ಸಂತೋಷ ಶಾಂತ ಅವರೇ. ಖಂಡಿತ ನಿಮ್ಮ ಸಲಹೆನ ನಾನು ಸೀರಿಯಸ್ ಆಗ್ತೀನಿ. ಯಾರೋ ಒಬ್ರು ಬಿ ಅಂತ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಒಬ್ರು ಬಿ ಅಂತ ಅವರು ಕೃಷ್ಣಮೂರ್ತಿ ಅಂತ ಮೇಡಮ್. ಕೃಷ್ಣಮೂರ್ತಿ ಮಾತಾಡ್ತೀರಾ ಸರ್? ನೀವು ಮಾತಾಡಿ, ಬೇರೆಯವ್ರು ಮಾತಾಡ್ಲಿ. ಎಲ್ಲರೂ ಮಾಡ್ಕೊಂಡಿರಿ. ಅಲ್ಮೇಲು ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಮಾರು 45 ವರ್ಷಗಳ ಕೆಳಗೆ ಒಂದು ವಿಚಾರ ವಿನಿಮಯಗೋಷ್ಠಿ ಅಂತ ಮೊದಲು ಮಾಡಿದಾಗ ರಾಳಪಲ್ಲಿ ಅನಂತಕೃಷ್ಣ ಸ್ವಾಮಿಯವರು ಅದನ್ನ ಮೊದಲು ಮಾಡಿಕೊಟ್ಟಿದ್ದು. ತಾವು ಹಾಡುವಾಗ, ತ್ಯಾಗರಾಜರ ಹಾಡನ್ನು ಹಾಡುವಾಗ ತಮ್ಮ ತಂದೆಯವರು ಕೊಟ್ಟ ಸಲಹೆಯನ್ನು ತಾವು ಹೇಳಿದ್ರಲ್ಲ, ಅದಕ್ಕೆ ಒಂದೇ ರೀತಿ ಸಮಕಾಲೀನರ ಆಲೋಚನೆಗಳು ಒಂದೇ ರೀತಿ ಇರುತ್ತೆ ಅನ್ನೋದಕ್ಕೆ ರಾಳಪಲ್ಲಿ ಅವ್ರ ಮಾತುಗಳು ಜ್ಞಾಪಕ ಬಂತು. ಅದಕ್ಕೆ ಹಂಚ್ಕೊಳ್ಳೋಣ ಅಂತ ಅಷ್ಟೇನೆ. ರಾಳಪಲ್ಲಿ ನಾನು ನಮ್ಮ ಮನೆಗೆ ಬಂದಿದ್ರು. ಬಂದಿದ್ರ? ಹೌದು, ನಮ್ಮ ತಂದೆಯವ್ರನ್ನ ಇದ್ ಮಾಡಕ್ಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಬಂದ ವ್ಯಕ್ತಿಗಳಲ್ಲೊಬ್ರು. ಈ ಪುರಂದರದಾಸರ ಹಾಡುಗಳನ್ನ ಸಂಯೋಜನೆನೇ ಹೊಸ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ ಅಂತ ಕೇಳಿದ್ರು ಅವರು. ಅದಕ್ಕೆ ರಾಳಪಲ್ಲಿ ಅವರು ಕೊಟ್ಟ ಉತ್ತರ ಏನಂದ್ರೆ, ತ್ಯಾಗರಾಜರು, ಮುತ್ಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಹೀಗೆ ದಾಸರು, ಹೀಗೆ ಸಾಕಷ್ಟು ಜನ ಕೃತಿಗಳನ್ನು ಬರೆದು ಅವರೇ ಕಂಪೋಸ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಅದನ್ನು ನೀವು ನಿಮ್ ಇಷ್ಟ ಬಂದಂಗೆ ಮಾರ್ಪಾಡು ಮಾಡ್ಕೋಬೇಕು ಅನ್ನೋದಾದ್ರೆ, ನಿಮ್ಗೆ ಅಷ್ಟು ಶಕ್ತಿ ಇದ್ರೆ ನೀವೇ ಮಾಡ್ಬೋದಲ್ಲ ಸ್ವಂತವಾಗಿ. ಚರಿತ್ರೆ ಉಳಿಯೋದು ಹಾಗೆ ಅಂತ ಕೇಳಿದ್ರು. ಅದು ನೆನಪಿಗೆ ಬಂತು. ಅಂದ್ರೆ ಇವರು ಪೂತಿನರವರು ಎಲ್ರು ಸಮಕಾಲೀನರಾದ್ರಿಂದ ನೋಡಿ ಒಂದೇ ರೀತಿಯಾದ ಆಲೋಚನೆಗಳು ಯಾವ ರೀತಿ ಬರ್ತಿತ್ತು ಅಂತ ನನ್ನ ಮನ್ಸಿಗೆ ಬಂತು. ಹೌದು, ತಮ್ಮಲ್ಲಿ ಹಂಚ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಪಾ. ಹೌದು, ಧನ್ಯವಾದ. ರಾಳ್ಳಪಳ್ಳಿಯವರು ಅಷ್ಟೇ ಎಂತ ವಿದ್ವಾಂಸ ಅವರು. ಸಂಗೀತ. ನಮಸ್ಕಾರ, ನಾನು ತ್ರಿವೇಣಿಯಿಂದ ಮಾತಾಡ್ತಿರೋದು. ಈಗ 7-8 ವರ್ಷದ ಹಿಂದೆ ಶತಾವಧಾನಿ ಗಣೇಶ್ ಅವರು ಗೋಕುಲ ನಿರ್ಗಮನ ಅದರ ಬಗ್ಗೆ 3 ದಿನ ಕ್ಲಾಸ್ ನಡೆಸಿದ್ರು. ಒಂದು ಎಲ್ಲ ಪ್ರತಿದಿನ ನಡೆಯೋ ತರ ಅಲ್ಲಿ ಅವತ್ತು ಪೂತಿನ ಅವ್ರ ಬಗ್ಗೆ ಮಾತಾಡಿದಾಗ ಆ ಕೊನೆ ದಿನ ಆ ಕೃಷ್ಣ ಗೋಕುಲನ ಬಿಟ್ಟು ಹೊರಟ ಅಂತ ಹೇಳುವಾಗ ಅವ್ರ ಕಣ್ಣಲ್ಲೂ ನೀರು, ನಮ್ ಕಣ್ಣಲ್ಲೂ ನೀರು, ಕೇಳ್ತಾ ಕೂತಿದ್ದವ್ರ ಕಣ್ಣಲ್ಲಿ. ಈಗ ಅದೇ ಯೂಟ್ಯೂಬ್ ನ ನಾನು ಇಲ್ಲಿ ಕೂತ್ಕೊಂಡು ನ್ಯೂಯಾರ್ಕ್ ಅಲ್ಲಿ ಕೂತ್ಕೊಂಡು 3 ದಿವಸದ ಹಿಂದೆ ಕೇಳಿದಾಗ ಈಗ್ಲೂ ನನ್ ಕಣ್ಣಲ್ಲಿ ತುಂಬಾ ನೀರ್ ಬರ್ತಾ, ಕೃಷ್ಣ ಹೊರಟೇ ಬಿಟ್ನಾ, ಮತ್ತೆ ಬರೋದೇ ಇಲ್ವಾ ಗೋಕುಲಕ್ಕೆ ಅಂತ ಎಷ್ಟು ಭಾವಗಳಾಗ್ಬಿಟ್ಟಿದ್ದೆ ಅಂತಂದ್ರೆ, ನನ್ ಮಗಳು ತಮಾಷೆ ಮಾಡ್ತಾ ಇದ್ದಾರೆ, ಅಮ್ಮ ಕೃಷ್ಣ ಯಾವಾಗ್ಲೂ ಹೋಗಿದ್ದು, ಅದೆಲ್ಲ ಆಗೋಗಿ ಎಷ್ಟೋ 5-6 ಸಾವಿರ ವರ್ಷ ಆಗೋಗಿದೆ, ನೀನ್ ಯಾಕೆ ಇವಾಗ ಕೂತ್ಕೊಂಡು ಅಳ್ತಾ ಇದೀಯಾ ಅಂತ.
ಅವ್ರ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ನಮಗೆ ಈಗ ಪ್ರತಿ ಸತಿ ಅದನ್ನ ಕೇಳಿದಾಗ್ಲೂ ನನ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದನ್ನ ಬರೆಯೋ ಅವಾಗಿಂದ ನಿಮ್ಮದೇನಾದ್ರೂ ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮಗೇನಾದ್ರೂ ಗೊತ್ತಾಗಿದ್ಯಾ ಅವಾಗ ಬರೀತಾ ಇದ್ದೆ ಈಗ ಅಂತ? ತ್ರಿವೇಣಿ ಅವರೇ, ನೀವು ಹೇಳಿದ್ರಲ್ಲ ಕಣ್ಣು ಇದಾಗೋಯ್ತು ಅಂತ, ನಾನು ಇಲ್ಲಿ ಗೋಕುಲ ನಿರ್ಗಮನನ 5 ಸಲ ಪ್ರದರ್ಶಿಸಿದ್ದೀನಿ. ಅಕ್ಕ ಸಮ್ಮೇಳನದಲ್ಲೆಲ್ಲ ಅಂತೂ ಒಂದು 5,000 ಜನ ಇದ್ರು. 5,000 ಜನ ಎದ್ದು ನಿಂತು ಕರತಾಡನ ಮಾಡಿದ್ರು ನಮ್ಮ ಇದಕ್ಕೆ ಅಂತ. ಆ ಕೊನೆ ಒಂದು ದೃಶ್ಯ ಬರುತ್ತಲ್ಲ, ರಾಧೇನ ಕೃಷ್ಣ ಬಿಟ್ಬಿಟ್ಟು ಹೊಟ್ಟೋದಾಗ ಅವಳ ಸಖೀರು ಆ ಕೊಳಲನ್ನ ತಂದು ರಾಧೆಗೆ ಕೊಡ್ತಾರೆ. ಕೊಟ್ಟಾಗ ಬೆಚ್ಚಗಿಹುದಿನ್ನು ತುಟಿಯ ಸೋಂಕಿಂದ ಪ್ರಾಣರಸದಿಂದ ಕೊಳ್ಳೆ ಅಂತ ಹೇಳ್ಬಿಟ್ಟು ಕೊಟ್ಟು ಅಂತಂದೆ. ರಾಧೆಯ ಆ ಕೊಳಲನ್ನ ಎತ್ಕೊಂಡು ಇಂಥ ಒಂದು ಕೊಳಲು ನೀನು ಇದು ಸಮದುಃಖದಲ್ಲಿ ನಾವು ಇವಾಗ ಭಾಗಿಯಾಗ್ಬಿಟ್ಟಿದೀವಿ, ನೀನು ಬರಿದಾದ ಕೊಳಲು ಇವಾಗ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಆಡಿಯನ್ಸ್ ನಲ್ಲಿ ಕಣ್ಣು ತೇವವಾಗದ ಜನವೇ ಇರ್ಲಿಲ್ಲ. ನಾನು ಅದನ್ನ 5 ಸಲ ಪ್ರದರ್ಶನ ಮಾಡಿದಾಗ್ಲೂನು ಹಾಡೋ ಹುಡುಗಿ ಅವಳಳ್ತಾ ಇದ್ದಾಳೆ, ನಾನು ನೃತ್ಯ ಮಾಡ್ತಾ ಇರೋ ರಾಧೆ ಅಂತೂ ಎಷ್ಟು ಭಾವುಕಳಾಗ್ಬಿಟ್ಟಿದ್ದಾಳೆ. ಹುಡುಗಿಯರ ಕಣ್ಣಲ್ಲೆಲ್ಲ ನೀರು. ಅಂದ್ರೆ ಯಾರು ಇದನ್ನ ಟ್ರೈನ್ ಮಾಡ್ಲಿಲ್ಲ. ಆ ಹಾಡಿನ ಒಂದು ಪ್ರಖರತೆ ಹೇಗಿದೆ ಅಂತಂದ್ರೆ, ಆ ಒಂದು ಭಾವನೆ ಅನ್ನೋದು ಅದ್ ಎಷ್ಟು ಹೃದಯ ಮುಟ್ಟುತ್ತೆ ಅಂತಂದ್ರೆ, ಪ್ರತಿ ಒಂದು ಪ್ರದರ್ಶನದಲ್ಲೂ ಈ ಹಾಡು ಮಾತ್ರ ಎಲ್ಲರ ಕಣ್ಣನ್ನು ತೇವವಾಗಿ ಬಿಡಿಸುತ್ತೆ ಅಂತ. ತುಂಬಾ ಹೃದಯಕ್ಕೆ ಅತಿ ಆಪ್ತವಾಗಿರ್ತದೆ. ತುಂಬಾ ಸಂತೋಷ, ಅದು ಕೊಟ್ಟಿದ್ದಕ್ಕೆ ನಮ್ಗೆ ಧನ್ಯವಾದ. ನಾನು ಅವರ ರಾಮಾಯಣದ ಮೇಲೆ ಒಂದು 7 ಗೀತರೂಪಗಳನ್ನ ಬರೆದಿದ್ದಾರೆ. ಆ ರಾಮಾಯಣ ಚಕ್ರ ಪೂರ್ತಿ ಮಾಡ್ಬಿಟ್ಟು ನಾನು ಜಯ ಜಯ ವಿಜಯಿ ರಘುರಾಮ ಅಂತ ಹೇಳ್ಬಿಟ್ಟು ಟೈಟಲ್ ಕೊಟ್ಬಿಟ್ಟು, ಎಲ್ಲಿ ಒಂದರಿಂದ ಇನ್ನೊಂದಕ್ಕೆ ಕೊಂಡಿ ಸಿಕ್ಲಿಲ್ವೋ ಅಲ್ಲೆಲ್ಲ ವಾಲ್ಮೀಕಿ ರಾಮಾಯಣದ ಸ್ತೋತ್ರಗಳನ್ನ ತಗೊಂಡು ಬೆಸೆದು 2.5 ಗಂಟೆ ಕಾಲದ ಒಂದು ನೃತ್ಯ ರೂಪಕ ಮಾಡಿಸಿದ್ದೆ ಅಂತ ಹೇಳ್ಬಿಟ್ಟು. ಆ ನೃತ್ಯ ರೂಪಕ ಮಾಡಿಸೋವಾಗ್ಲೂ ಹಾಗೇನೆ ನಾವು ಆ ಪಟ್ಟಾಭಿಷೇಕದ ಒಂದು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ನೋಡ್ತು ಅಂತಂದ್ರೆ, ಆಮೇಲೆ ಆ ಸೀತೆನ ರಾಮ ಬೇಡ ಅಂತ ಅಂದ್ಬಿಡ್ತಾನಲ್ಲ, ನೋಡಲಾರೆ ನಾ ನಿನ್ನ ಜಾನಕಿ ಕಣ್ಣ ಬೇನೆಯವ ಹೊನ್ನ ದೀವಿಗೆ ಎಂದ. ಆ ಒಂದು ಮಾತಿನಲ್ಲಿ ರಾಮನಿಗೆ ಸೀತೆಯ ಬಗ್ಗೆ ಇದ್ದ ಆ ಒಂದು ಗೌರವ, ಕಣ್ಣ ಬೇನೆ ಇರೋದು ನಂದು, ನೀನು ಹೊನ್ನ ದೀವಿಗೆ, ಕಣ್ಣ ಬೇನೆಯವ ಹೊನ್ನ ದೀವಿಗೆ ಎಂದ ನೋಡಲಾರೆ ನಾ ನಿನ್ನ ಜಾನಕಿ ಅಂತ. ಎಲ್ರು ಅಂತಾರೆ ರಾಮ ಹೇಗೆ ಕಳಿಸ್ಬಿಟ್ಟ, ಇದರಿಂದ ರಾವಣನಿಂದ ಕರ್ಕೊಂಡ್ ಬಂದ ತಕ್ಷಣ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಅಣ್ಣ ಇದನ್ ಸಮಂಜಸ ಕೊಟ್ಟಿದ್ದಾರೆ. ಜನನಾಯಕನೆಂಬ ಹೊಣೆ ಹಿರಿದವು ಪ್ರಿಯೆ, ಅಪವಾದ ಭೀತಿ ಕಾಡಿತೆನ್ನರಿ ಈ ರೀತಿ, ಅದಕ್ಕೋಸ್ಕರ ನಾನಿನ್ನ ಹೀಗ್ ಮಾಡ್ಬೇಕಾಯ್ತು. ಮನದಂತರಾಳದಲ್ಲಿ ಎಣಿಸಿದ್ದೆನೋ ಪ್ರಿಯೆ ಸದಮಲೆ ಎಂದೆ, ಅಪವಾದ ಭೀತಿ ಕಾಡಿತೆನ್ನ ಈ ರೀತಿ ಅಂತ ಹೇಳ್ಬಿಟ್ಟು ಸಮಂಜಸ ಕೊಟ್ಟಿದ್ದಾರೆ. ಆ ಭಾವನೆಗಳೆಲ್ಲ ಅವರ ಹೃದಯಾಂತರಾಳದಿಂದ ಬಂದಿದ್ರಿಂದ ಅದನ್ನ ಪ್ರೇಕ್ಷಕರಿಗೆ ಮುಟ್ಟಿಸೋದು ಒಂದು ನಮ್ಮ ಕರ್ತವ್ಯ, ನಮ್ಮ ಒಂದು ಇದು ಅಂತ ಅನ್ನಿಸ್ಬಿಡುತ್ತೆ. ಒಂಥರ ತಪಸ್ಸು. ನಾನು ಈ ತರ ಈ ಅದಕ್ಕೆ ಇವಾಗ ಡ್ರಾಮಾಗಳು ಬರೆಯೋದು ಎಲ್ಲ ಕಮ್ಮಿ ಮಾಡ್ಬಿಟ್ಟು ಅವರ ಗೀತ ರೂಪಕಗಳನ್ನ ನೃತ್ಯ ರೂಪಕಗಳಾಗಿ ಇಲ್ಲಿ ಸಮರ್ಪಿಸ್ತಾ ಇದ್ದೀನಿ. ನಮ್ಮ ಬೇ ಏರಿಯಾದಲ್ಲಂತೂ ತುಂಬಾ ಪ್ರತಿಭಾವಂತ ಇವರು ನರ್ತಕಿಯರು, ಹಾಡುಗಾರರು ಎಲ್ರೂ ಇದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೊ ಅವಾಗ ಒಂಥರ ನಾನು ಆಗ ಓದಿದ್ದಕ್ಕೂ ಈಗ ಅವರ ಕಾವ್ಯಗಳನ್ನ ರಸಾಸ್ವಾದನೆ ಮಾಡೋದಕ್ಕೂ ನನ್ನ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಒಂದು ಅರ್ಥಗಳು ಗೋಚರವಾಗತ್ತೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಮೇಡಮ್. ನಮಸ್ಕಾರ. ಬಳ್ಳಾರಿಯಿಂದ ಮಂಜುನಾಥ್ ಅಂತ. ನನಗೆ ನಾನ್ ನಿಮ್ದು ಕೇಳ್ತಾ ಇದ್ರೆ ನನಗೆ ನಮ್ಮ ಅತ್ತೆ ನೆನಪಾದ್ರು. ವಿಜಯ ನಂದೀಶ್ವರ್ ಅಂತ ಹೇಳಿ ಕಾವ್ಯಾನಂದ, ಡಾಕ್ಟರ್ ಸಿದ್ದಯ್ಯ ಪೌರಾಣಿಕ್ ಅಂತ ಹೇಳಿ ಕಾವ್ಯಾನಂದ ಅವರ ದೊಡ್ಡ ಮಗಳೇ ಮೀಟ್ ಮಾಡಿದ್ದೀನಿ ನಾನು. ತಂದೆಯವರ ಸಹವಾಸದಿಂದ ಇವ್ರುಗಳೆಲ್ಲರನ್ನು
ನಾವು ಬರೀ ಹೆಸರು ಮಾತ್ರ ಕೇಳಿದಂತ ದೇವ್ರನ್ನೆಲ್ಲ ಸಾಹಿತ್ಯಗಳನ್ನೆಲ್ಲ ಕಣ್ ತುಂಬಾ ನೋಡೋ ಅಂತ ಒಂದು ಭಾಗ್ಯ. ಅದೇ ಮೇಡಮ್, ಅದೇ ನಾನು ಸಣ್ಣವನಿದ್ದಾಗ ಅವ್ರ ಹತ್ರ ಬೆಳೆದಿದ್ದೀನಿ. ಈಗ ಅಲ್ಲೂ ಹಾಗೆ ಎಲ್ಲ ಕವಿಗಳು ಎಲ್ಲ ಬರ್ತಾ ಇದ್ರು. ನಮ್ಮ ಅತ್ತೆನೂ ಅವ್ರ ತಂದೆಗೆ ಅಂದ್ರೆ ಸಿದ್ದಾರ್ಪಣಿಕ್ ಸರ್ ಅವ್ರಿಗೆ ಒಂದು ರೈಟ್ ಹ್ಯಾಂಡ್ ತರ ಇದ್ರು. ಅವರು ಹಿಂಗೆ ಎಲ್ಲ ಸಂವಾದ ಮಾಡ್ಬೇಕಾರೆ, ಆಮೇಲೆ ಎಲ್ಲೆಲ್ಲ ಕಾರ್ಯಕ್ರಮ ನಡಿಬೇಕಾರೆ ಎಲ್ಲ ಹೋಗೋರು ಅವ್ರ ಜೊತೆ. ಆಮೇಲೆ ನಾವು ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಓದಿದ್ರಿಂದ ನನಗೆ ಸ್ವಲ್ಪ ಹೆಚ್ಚಿನ ಸಂಪರ್ಕ ಬಂತು. ಈಗ ದೇಜೆ ಗೋ ಆಗ್ಲಿ, ಕುವೆಂಪು ಸರ್ ಆಗ್ಲಿ, ಮತ್ತೆ ಇನ್ನಿತರ ಕವಿಗಳ ಜೊತೆಗೇನು ನಮಗೂ ಸ್ವಲ್ಪ ಸಂಪರ್ಕ ಬಂತು ಮೇಡಮ್. ಹಂಗಾಗಿ ಮತ್ತೆ ನೆನಪಾಯ್ತು. ತಾವು ಪರ್ಮಿಷನ್ ಕೊಟ್ರೆ ಒಂದ್ಸಲ ನಾನು ತಮ್ಮ ನಂಬರ್ ತಗೊಂಡು ಮತ್ತೆ ಪರಿಚಯ ಮಾಡಿಸ್ತೀನಿ. ಬೆಂಗಳೂರಲ್ಲಿ ಇದ್ದಾರೆ ವಿಜಯನಂದಿ ಸರ್. ಅವ್ರಿಬ್ರು ಮಕ್ಕಳು ಫಾರಿನ್ ಅಲ್ಲೇ ಅಮೆರಿಕದಲ್ಲೇ ಇದ್ದಾರೆ, ಇವ್ರು ಬೆಂಗಳೂರಲ್ಲಿ ಇದ್ದಾರೆ. ಒಂದ್ ಟೈಮ್ ನೋಡ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅತ್ತೇನ್ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರಲ್ಲಿ ಒಂದು ವಿನಂತಿ, ಈಗ 1 ವರ್ಷಕ್ಕೆ ಮೇಲ್ಪಟ್ಟು ಈ ಉಪನ್ಯಾಸ ಮಾಲಿಕೆ ತುಂಡಾಗದಂತೆ ನಡ್ಕೊಂಡು ಬರ್ತಾ ಇದೆ. ಕರ್ನಾಟಕದ ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಸಾಹಿತಿಗಳು, ಅವರ ಸಾಹಿತ್ಯದ ಸಾಧನೆಯ ಮುಖವನ್ನಷ್ಟೇ ನಾವು ನೋಡಿರ್ತೀವಿ. ಅಂತರಂಗದಲ್ಲಿ ಅವ್ರು ಹೇಗಿದ್ದಾರೆ ಅನ್ನೋದನ್ನ ಅವರ ಸಮೀಪವರ್ತಿಗಳು, ಅವರ ಮಕ್ಕಳು, ಅವ್ರ ಶಿಷ್ಯರು ನಮಗೆ ಕಟ್ಟಿಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರಾರಂಭವಾದಂತಹ ಮಾಲೆ ಇದು. ನಮಗೆ ಎಲ್ಲಾ ಸಾಧಕರು, ಎಲ್ಲಾ ಸಾಹಿತಿಗಳು ಪರಿಚಯ ಇರೋದಿಲ್ಲ. ಒಬ್ರಿಂದ ಒಬ್ರು ಸೇರ್ಕೊಂಡು ನಮ್ಗೆ ಅದು ಗೊತ್ತಾಗುತ್ತೆ. ಈಗ ನನಗೆ ಅಲ್ಮೇಲು ಮೇಡಮ್ ಗೊತ್ತಾಗಿದೆ ನಮ್ಮ ನಿವೇದಿತಾ ಮೇಡಮ್ ಇಂದ. ಈ ರೀತಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನ ನೋಡ್ತಿರುವಂತಹ ಎಲ್ಲ ಜನರಲ್ಲೂ ಒಂದು ವಿನಂತಿ ಏನು ಅಂದ್ರೆ, ಆ ಮಹಾನುಭಾವರು, ಕನ್ನಡ ನಾಡು ಕಂಡಂತ ಮಹಾನುಭಾವರ ಪರಿಚಯ ನಿಮ್ಗಿದ್ರೆ, ಅಥವಾ ಅವ್ರ ಮಕ್ಕಳು, ಅವರ ಶಿಷ್ಯರ ಪರಿಚಯ ನಿಮ್ಗಿದ್ರೆ, ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ ಅದನ್ನ ಹೇಳ್ಬೇಕು. ಈ ಮಾಲೆಯನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಹೋಗಿ ನಾವು ಎಲ್ಲರಿಗೂ ಈ ಮಹಾನ್ ಸಾಧಕರ ಅಪರಿಚಿತವಾದ ಮುಖವನ್ನ ಪರಿಚಯ ಮಾಡಿಸ್ಕೊಳ್ಳೋ ಅಂತ ಒಂದು ಸಂಧಿಯನ್ನ ನೀವು ಒದಗಿಸ್ಕೊಡ್ಬೇಕು ಅಂತ ನಿಮ್ಮನ್ನೆಲ್ಲರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾರಿಂದ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರು ಅವ್ರನ್ನ ನೀವು ಸಂಪರ್ಕಿಸಿದ್ರೆ ನಿಮ್ಗೆ ಜಿಜ್ಞಾಸ ಗುಂಪಿನ ಸಂಪರ್ಕ ಸಿಗುತ್ತೆ. ದಯವಿಟ್ಟು ಮುಂದೆ ಬರ್ಬೇಕು ಅಂತ ಎಲ್ಲರಲ್ಲಿಯೂ ಒಂದು ಕೋರಿಕೆ. ಮೇಡಮ್ ಒಬ್ರು ಒಂದ್ ಪ್ರಶ್ನೆ ಕೇಳಿದ್ದಾರೆ. ಪೂತಿನ ಅವರ ಸಾಹಿತ್ಯ ರಚನೆ ಹೇಗೆ ನಡೀತಾ ಇತ್ತು, ಅದಕ್ಕೆ ನೀವು ಸಾಕ್ಷಿಯಾದ ಕ್ಷಣಗಳನ್ನ ಹಂಚ್ಕೋಬಹುದಾ ಅಂತ ಗೀತಾ ಅನ್ನೋರು ಕೇಳ್ತಾ ಇದ್ದಾರೆ ಮೇಡಮ್. ಅವರ ಸಾಹಿತ್ಯ ರಚನೆ ಅವರು ಯಾವಾಗ್ಲೂ ಏನಾದ್ರೂ ಯೋಚಿಸ್ತಾನೆ ಇರ್ತಾ ಇದ್ರು. ಯಾವಾಗ್ಲೂ ಒಂದ್ ನೋಟ್ ಪೆನ್ನು ಇದನ್ನ ಅವರು ಒಂದು ಬಾತ್ರೂಮ್ಗೆ ಹೋಗ್ಬೇಕಾದ್ರೂನು ಒಂದು ಪೇಪರು ಪೆನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಆ ಥರ ಯಾವ ಅಂತ ಹೇಳ್ಬಿಟ್ಟು. ಸೊ ಸಾಹಿತ್ಯ ರಚನೆ ಅನ್ನೋದು, ನಾನು ಸಾಹಿತ್ಯ ವಿದ್ಯಾರ್ಥಿನಿ ಆದ್ರಿಂದ ನಮಗೆ ಅವಾಗ ಒಂಥರ ಎಲ್ಲವನ್ನೂ ಒಂದು ವಿಮರ್ಶಿಸುವ ದೃಷ್ಟಿಯಿಂದನೇ ನೋಡ್ಬೇಕು ಅನ್ನೋ ಒಂದು ಕನ್ನಡಕ ಹಾಕೊಂಡಿರ್ತಿದ್ವಿ ನಾವು. ಅವಾಗೇನೋ ಒಂಥರ ನಮ್ಗೆ ಅದು ಆಕ್ಚುಲಿ ಕೊಬ್ಬೆ ಅದು ಅಂತ ಅನ್ಬೇಕು. ವಿಮರ್ಶನಾ ದೃಷ್ಟಿಯಿಂದಾನೇ ನೋಡ್ಬೇಕು ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ಏನ್ ತಪ್ಪು ಕಂಡುಹಿಡಿಬಹುದು, ಇದ್ರಲ್ಲಿ ಏನ್ ಮಾಡೋದು, ಅದರಲ್ಲೂ ಸಾಹಿತ್ಯ ವಿಮರ್ಶೆ ಅನ್ನೋದೇ ಒಂದು ಸಬ್ಜೆಕ್ಟ್ ಆಗ್ಬಿಡ್ತಾ ಇತ್ತಲ್ಲ ಅಂದ್ಬಿಟ್ಟು ಆ ಒಂದು ಹಮ್ಮಿನಿಂದ ನಾನು ಎಷ್ಟೋ ಸಲ ಅಣ್ಣನ ಜೊತೆನಲ್ಲಿ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ಚರ್ಚೆ ನಡೆಸಿದ್ದುಂಟು ಅಂತ ಹೇಳ್ಬಿಟ್ಟು. ಅವರು ನನ್ನ ಪ್ರಶ್ನೆಗಳನ್ನೆಲ್ಲ ಒಂಥರ ಹುಸಿನಗುವಿಂದಾನೇ ಕೇಳ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಕೊಡ್ತಾ ಇದ್ರು. ತಾನು ಯಾಕೆ ಹಾಗೆ ಬರ್ದಿದ್ದೀನಿ, ಅದರ ಸಮರ್ಥಿಸ್ಕೊತಾ ಇದ್ರು. ಅಂದ್ರೆ ನನ್ನಂತ ಒಬ್ಬ ವಿದ್ಯಾರ್ಥಿನಿ ಕೇಳದ್ದಕ್ಕೂ ಇದನ್ನ ತನ್ನ ಉದ್ದಟತನ ಅಂದ್ಕೊಳ್ದೆ ಅವರು ಅದಕ್ಕೆ ತನ್ನ ಸಮರ್ಥನೆಯನ್ನ ಮಾಡ್ತಾ ಇದ್ರು. ಕೆಲವು ಸಲ ಅಂತೂ ನನ್ನ ಇದು ಸರಿಯಾಗಿದೆ ಅಂತ ಅನ್ಸಿದ್ರೆ ಅದನ್ನ ಬದಲಾಯಿಸೋ ಅಂತ ಔದಾರ್ಯವನ್ನು ಕೂಡ ತೋರಿಸಿದ್ದಾರೆ ಅಂತ ನನಗೀಗ ಅನ್ಕೋತೀನಿ. ಎಷ್ಟು ಧೈರ್ಯ ನನಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ಸಾಹಿತ್ಯದ ವಿದ್ಯಾರ್ಥಿನಿ, ನಾನು ಓದ್ತಾ ಇದ್ದೀನಿ ಅನ್ನೋ ಒಂದು ಹೊಮ್ಮು ಬಿಂಬಿನ ಅಮೆಚ್ಯೂರ್ಡ್ ಬಿಹೇವಿಯರ್ ಅಂತಾರಲ್ಲ, ಆ ತರ ಅದು ಅಂತ ಅನ್ಸುತ್ತೆ. ಆದ್ರೆ ಅವ್ರು ಮಾತ್ರ ಬರಿತಾ ಇರ್ತಿದ್ರು, ಯಾವಾಗ್ಲೂ ಬರಿತಾ ಇರ್ತಿದ್ರು. ತನ್ನ ಒಂದು ಕಾಲ್ಮಣೆ ಮಂಚದ ಮೇಲೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ಅಂತೂ ಅವ್ರಿಗೆ ತುಂಬಾ ಸಹಕರಿಸ್ತಾ ಇದ್ರು. ನಮ್ಮ ತಂದೆ ಕಾಲ್ಮಣೆಯಲ್ಲಿ ಕೂತ್ಕೊಂಡು ಬರಿತಾ ಇದ್ರಲ್ಲ, ಅದನ್ನ ಒಂದು ಪೇಪರ್ ಕೆಳಗ್ ಹಾರ್ ಬಿದ್ಬಿಡ್ತು ಅಂತಂದ್ರೆ ನಮ್ಮ ಅಮ್ಮನ್ ಕರೀತಿದ್ರು ಅದನ್ನ ತೆಕ್ಕೊಡೋದಕ್ಕೆ ಅಂತ. ಅಮ್ಮ ಅಡಿಗೆ ಮನೇಲಿ ಇದ್ದವ್ರು ಬಂದು ರೂಮಿಂದ ಅದನ್ನ ತೆಕ್ಕೊಡ್ಬೇಕಾಗಿತ್ತು. ಅಂದ್ರೆ ಹುಸಿ ಮುನ್ಸು ತೋರ್ಸೋರು, ಇಲ್ಲೇ ಇದ್ದೀರಾ ತಗೋಬಾರ್ದಾಗಿತ್ತಾ, ನಾನು ಅಲ್ಲಿಂದ ಬಂದ್ ಕೊಡ್ಬೇಕು ನಿಮ್ಗೆ ಅಂತ.
ಅವ್ರು ಕೊಡ್ತಾ ಇದ್ರು, ಇವ್ರು ತಗೋತಾ ಇದ್ರು. ಅದೇ ಹೇಳ್ದಲ್ಲ, ಈ ಸರಸತೆ ಸರಸ ಸಾಮರಸ್ಯಗಳನ್ನ ನೋಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ಆ ತರ ಬರಿತಾನೆ ಇರ್ತಾ ಇದ್ರು. ಆವಾಗ ಆ ಚಿಕ್ಕ ವಯಸ್ಸಿನಲ್ಲಿ ಅದರ ಮಹತ್ವ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಅವರು ಒಂದ್ಸತಿ ಅಂತೂ ಅವರು ಕುಚೇಲ ಕೃಷ್ಣ ಬರಿತಾ ಇರ್ಬೇಕಾದ್ರೆ ದೊರೆಸ್ವಾಮಿ ಅಯ್ಯಂಗಾರರು ಅದಕ್ಕೆ ಸ್ವರಸಪ್ತಾಹ ಬರಿತಾ ಇದ್ರು. ನಾನು ಅಮೆರಿಕೆಯಿಂದ ಹೋಗಿದ್ದೆ 1999 ಅಂತ ಕಾಣುತ್ತೆ. 99 1990ರ ದಶಕದಲ್ಲಿ ಅಲ್ಲಿ ಹೋಗಿರ್ಬೇಕಾದ್ರೆ ಅವರು ಅವಾಗ ನಮ್ಮ ತಂದೆಯವರು ಹಾಡು ತೋರ್ಸಿದ್ರೆ ದೊರೆಸ್ವಾಮಿ ಅಯ್ಯಂಗಾರ್ ಅದಕ್ಕೆ ಸ್ವರ ಬರಿತಾ ಇದ್ರು. ನಮ್ಮ ತಂದೆಯವರು ಇದರಲ್ಲಿ ಶಾಸ್ತ್ರೀಯವಾಗಿ ಸಂಗೀತದ ಇದಾಗಿರ್ಲಿಲ್ಲ, ಅವ್ರಿಗೆ ಟ್ರೈನಿಂಗ್ ಆಗಿರ್ಲಿಲ್ಲ, ಬರೀ ಕೇಳಿ ಇದ್ ಮಾಡಿ ಬಂದಿರೋದು. ಸೊ ಅದಕ್ಕೆ ಸ್ವರಗಳನ್ನೆಲ್ಲ ಅದಕ್ಕೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಬರಿತಾ ಇದ್ರು. ಅದು ಏನಾಗ್ತಿತ್ತು, ನಮ್ಮ ತಂದೆಯವರ ಗಂಟ್ಲು ಉಡುಗಿತ್ತು, ದೊರೆಸ್ವಾಮಿ ಅಯ್ಯಂಗಾರ್ ಅವರ ಶ್ರವಣ ಶಕ್ತಿ ಸ್ವಲ್ಪ ಕುಂದಿತ್ತು. ಸೊ ಅವ್ರು ಹೇಳೋದು ಇವ್ರಿಗೆ ಕೇಳ್ತಾ ಇರ್ಲಿಲ್ಲ. ನಾನು ಈ ಇಬ್ಬರು ದಿಗ್ಗಜರ ನಡುವೆ ಕೂತ್ಕೊಂಡು ಅಣ್ಣ ಹೇಳಿದ್ದನ್ನ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಕೇಳೋ ತರ ಹಾಡಿ ಅವ್ರು ಅದಕ್ಕೆ ಸ್ವರಗಳು ಬರ್ಕೋತಾ ಇದ್ರು. ಅವತ್ತು ನಮ್ಮ ಮನೆಯಲ್ಲಿ ಯಾವ್ದೋ ರಾಜ್ಕುಮಾರ್ ಸಿನಿಮಾ ನೋಡೋದಕ್ಕೆ ಎಲ್ರು ಪ್ಲಾನ್ ಹಾಕ್ಬಿಟ್ಟಿದ್ರು, ಟಿಕೆಟ್ಗಳೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ರು. ನಮ್ಮ ಅಕ್ಕ ತಂಗಿರೆಲ್ಲ ಬಾರೇ ಅಂತ ಕರಿತಾ ಇದ್ದಾರೆ ನನ್ಗೆ. ನಾನು ಆಮೇಲೆ ಅಷ್ಟೊತ್ತಿಗೆ ಸಾಕಷ್ಟು ಪ್ರಬುದ್ಧತೆ ಬಂದಿತ್ತು ನನ್ಗೆ. ನಾನು ಇಂಥ ಅವಕಾಶನ ನನ್ನ ಜನ್ಮದಲ್ಲಿ ನಾನು ಕಳ್ಕೊಳ್ಳಲ್ಲ. ನೀವು ಹೋಗಿ ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡ್ ಬನ್ನಿ, ನಾಳೆ ಹೋಗ್ತೀನಿ ನಾನು, ಇವತ್ ಮಾತ್ರ ಈ ಕುರ್ಚಿ ಬಿಟ್ಟು ಅಲ್ಲಾಡಲ್ಲ ನಾನು ಅಂತ ಹೇಳ್ಬಿಟ್ಟು ಆ ಒಂದು ಅವರಿಬ್ಬರ ಈ ಸಂಗೀತದ ದಿಗ್ಗಜರು, ಇನ್ನೊಬ್ರು ಸಾಹಿತ್ಯದ ದಿಗ್ಗಜರು, ಇವರಿಬ್ರು ಒಟ್ಟಿಗೆ ಸೇರುತ್ತೆ ಅಂತಂದ್ರೆ ಎಂತ ಮಹಾಕಾವ್ಯಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅವರ ಒಂದು ಅದಕ್ಕೆ ಸಾಕ್ಷಿಯಾಗಿ ನಾನು ಕೂತಿದ್ದೆ. ಅದ್ ನನ್ನ ದೃಷ್ಟ. ಸೊ ಈ ತರ ಅವರ ಕಾವ್ಯಾರಾಧನೆ, ಕಾವ್ಯ ಸಾಧನೆ ಅನ್ನೋದು ತುಂಬಾ ಅನುಚೂನವಾಗಿ ನಡೀತಾ ಇತ್ತು. ಮೇಡಮ್, ನಾನು ಅರವಿಂದ ಅಂತ ಹೇಳಿ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಗೋಕುಲ ನಿರ್ಗಮನ ಅವರ ಅಲ್ಲಿ ಎಲ್ಲ ಓದ್ಕೊಂಡಿದೀನಿ, ನೋಡಿದೀನಿ ನಾಟಕಗಳನ್ನ. ಒಂದ್ ಸಣ್ಣ ರಿಕ್ವೆಸ್ಟ್, ಅವ್ರು ಶಾಂತಾ ಮೇಡಮ್ ಹೇಳಿದ್ರಲ್ಲ ನಿಮ್ಗೆ ಆ ಪುಸ್ತಕ ಬರೀ ಅವರ ಬಗ್ಗೆ ನಿಮ್ಮ ಭಾವನೆಗಳ ಎಲ್ಲ ಜೋಡಿಸಿ ಅಂತ. ನೀವು ನಾಟಕಕಾರರಾಗಿರೋದ್ರಿಂದ ಇವಾಗ KS ನ ಬೇಂದ್ರೆ ಅವ್ರ ನಾಟಕಗಳೆಲ್ಲ ಇದೆಯಲ್ಲ, ಬೇರೆಯವ್ರು ಬರ್ದಿರೋದು, ಆತರ ನೀವು ಪುತಿನ ಮೇಲೆ ನಾಟಕ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಅವರ ಕಾವ್ಯಗಳನ್ನ ಜೋಡಿಸಿ ನಿಮ್ಮ ಅನುಭವಗಳು, ನಿಮ್ಮ ಫ್ಯಾಮಿಲಿ ಇಂಟ್ರಾಕ್ಷನ್ಸ್ ಅದನ್ನೆಲ್ಲ ಜೋಡಿಸಿ ಒಂದು ನಾಟಕನೇ ಮಾಡ್ಬೋದೇನೋ, ನಾಟಕ ಬರೆದು ಮಾಡಿಸ್ಬೋದೇನೋ ಅಂತ ನನ್ನ ಒಂದು ಸಣ್ಣ ರಿಕ್ವೆಸ್ಟ್. ಖಂಡಿತ ಮಾಡ್ಬೋದು. HSV ಅವರು ಬರ್ದಿದ್ದಾರೆ ಪಾಪ. ಅವರು ಇನ್ನೇನು ಅದು HSV ಅವರು ಬರೆದ ಕೊನೆಯ ಕೃತಿ. ಅವರು ಹೋಗೋಕೆ 2 ವಾರ ಮೊದ್ಲು ಅಣ್ಣನ ಮೇಲೆ ಒಂದು ನಾಟಕ ನನಗೆ ಹೇಳ್ತಾನೆ ಇದ್ರು ಅವರು, ಅಲ್ಲಿ ಮೇಲೆ ಅವರೇ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ಪಾಪ ತಾವೇ ಬರ್ದಿದ್ದಾರೆ ಅದನ್ನ. ಆದ್ರೆ ಅಷ್ಟೊಂದು ಅವ್ರಿಗೆ ಅಷ್ಟೊಂದು ಸಂತೃಪ್ತಿ ಆಗಿರ್ಲಿಲ್ಲ ಅದು ಅಂತ ಕಾಣುತ್ತೆ. ಸೊ ಮಾಡ್ಬೇಕು. ಅದು ಹೇಳ್ತೀನಲ್ಲ, ಮಾಡೋ ಕೆಲಸ ಬೆಟ್ಟದಷ್ಟಿದೆ, ಮುಂದಿನ ದಾರಿ ತುಂಬಾ ಚಿಕ್ಕದಾಗಿದೆ. ಸೊ ನೋಡ್ಬೇಕು ಏನೇನ್ ಮಾಡಕ್ಕಾಗತ್ತೆ ಅಂತ. ಅದೇನಾಗತ್ತೆ ಅಂದ್ರೆ ಅವರ ಕಾವ್ಯಗಳನ್ನ ಓದ್ತಾ ಕೂತ್ಬಿಡ್ತು ಅಂದ್ರೆ ಅದರಲ್ಲೇ ಮುಳುಗ್ ಹೋಗ್ತೀವಿ. ಸೊ ಇವರು ತೀನಂಶ್ರೀ ಅವ್ರು ಹೇಳ್ತಾ ಇದ್ರು, ಓದು ಬರಹದ ಶಕ್ತರು ಅಂತ. ನಾವು ಓದ್ದಷ್ಟೂನು ಬರೆಯಕ್ಕಾಗಲ್ಲ ಅಂತ. ಅವರ ತೀನಂಶ್ರೀ ಅವರ ಫೇಮಸ್ ಮಾತು ಅದು, ಓದು ಬರಹದ ಶತ್ರು ಅಂತ. ಸೊ ಹಾಗಾಗ್ಬಿಟ್ಟಿದೆ ನನ್ಗೆ. ಇವಾಗ ಕೂತ್ಕೊಂಡು ಯಾವ್ದೋ ಒಂದು ಪದ್ಯ ಅವ್ರ ತಗೋತೀನಿ, ಅದು ಅದರ ನನ್ನ ಪ್ರಬುದ್ಧತೆ ಇದರಿಂದ ನಾನು ಬೆಳೆದಿರೋದ್ರಿಂದ ಎಂತೆಂತ ಅರ್ಥಗಳು ಬರಕ್ ಶುರು ಆಗುತ್ತೆ ಅಂತಂದ್ರೆ ಲೇಖನಿ ಕೆಳಗ್ ಹೋಗಿರುತ್ತೆ, ತಲೆ ಮಾತ್ರ ಕಾವ್ಯ ಪ್ರಪಂಚದಲ್ಲಿ ತೇಲಾಡೋಕ್ ಶುರು ಆಗ್ಬಿಡುತ್ತೆ. ಸೊ ಮಾಡ್ಬೇಕು, ನಿಜವಾಗ್ಲು ಸ್ವಲ್ಪ ಆ ಡಿಸಿಪ್ಲಿನ್ ಬರ್ಬೇಕು. ನೋಡೋಣ. ಯಾಕಂದ್ರೆ ಅವ್ರ ಹಾಡುಗಳು ಎಲ್ಲ ಜೋಡಿಸಿ ನಾಟಕ ಮಾಡಿದ್ರೆ ಬಾರಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹೌದು. ಇವಾಗ ತಾನೇ ಮಾಡಿದ್ರು ಮೈಸೂರು ಮಲ್ಲಿಗೆ ಇದ್ದು, ನಮ್ಮೂರಲ್ಲಿ ಮಾಡಿದ್ರು ನಾಟಕ, ಬಹಳ ಸಕ್ಸಸ್ಫುಲ್ ಆಗಿ ಬಂತು. ತುಂಬಾ ಧನ್ಯವಾದಗಳು, ನಿಮ್ಮ ಮಾತುಗಳು ಬಹಳ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಸಜೆಷನ್ ತುಂಬಾ ಚೆನ್ನಾಗಿದೆ, ಸಲಹೆ ನಿಜವಾಗ್ಲು ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು. ಅರವಿಂದ ಅವರನ್ನು ರಂಗ ಕಲಾವಿದರು, ಅವರು ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ?
ಹಲೋ ಮೇಡಮ್ ನಮಸ್ಕಾರ. ನಾನು ಮಾತಾಡ್ಬೋದಾ? ನನ್ನ ಉಪಾಧ್ಯಕ್ಷ ಧ್ವನಿ ಮಾತಾಡ್ಬೋದಾ? ನನ್ನ ಮಾತು ಕೇಳಿಸ್ತದ? ಕೇಳಿಸ್ತಾ ಇದೆ. ನಮ್ಮ ಹೇಳಿ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು. ನಮ್ಮ ವಾವ್. ಮುಂಬೈಯಲ್ಲಿ ಒಂದು ಕನ್ನಡವನ್ನ ಎತ್ತಿ ನಿಲ್ಸೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇರುವಂತ ಇಲ್ಲ ಮೇಡಮ್, ಇಲ್ಲ ಹಾಗೇನಿಲ್ಲ. ಅಲ್ಲ ಮೇಡಮ್ ಅವರ ಮಾತು ಕೇಳಿದೆ. ನಾನೊಂದು ಪರೀಕ್ಷೆಯ ಕೆಲಸದ ನಿಮಿತ್ತ ಹೊರಗಿದ್ದೇನೆ. ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತು. ಒಂದು ಅಪ್ಯಾಯಮಾನವಾದಂತಹ ಕ್ಷಣ ಇದೆ. ಪುತಿನ್ ಅವರ ದರ್ಶನ, ದೃಷ್ಟಿ, ಘನ ವ್ಯಕ್ತಿತ್ವ, ಧೀಮಂತಿಕೆ. ಬಹುಶಃ ನನಗೆ ಈ ಹೊತ್ತು ಎಚ್.ಎಸ್. ರಾಘವೇಂದ್ರ ಅವರು ಬರೆದಂತ ಒಂದು ಮಹಾಪ್ರಬಂಧ ಕಣ್ಮುಂದು ಬಂತು. ಹಾಡೆ ಹಾದಿಯ ತೋರಿತು ಅಂತ. ಕುವೆಂಪು, ಬೇಂದ್ರೆ, ಪುತಿನ ಅದ್ಭುತವಾಗಿ ಕನ್ನಡದಲ್ಲಿ ಪುತಿನ ಅವರ ಕಾವ್ಯವನ್ನ ಅಳೆದು ತೂಗಿ ನೋಡಿ ಅದಕ್ಕೊಂದು ನ್ಯಾಯ ನಿರ್ಣಯವನ್ನ ಕೊಟ್ಟವರು ನಮ್ಮ ಎಚ್.ಎಸ್. ರಾಘವೇಂದ್ರ ಅವರು. ಹಾಗಾಗಿ ಅಲ್ಲಿ ಆ ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ, ಇಡೀ ಸಾಹಿತ್ಯವನ್ನ ಯಾಕೆ ಓದ್ಬೇಕು ಅನ್ನೋದಕ್ಕೆ ಪುತಿನ ಅವರ ಒಂದು ಬೀಜ ಮಾತು ಅಂತ ಹೇಳಿದ್ರೆ ಲಘುವಾಗಿಲೆ ಮನ. ಅವ್ರು ಹೇಳ್ತಾರೆ ಲಘುವಾಗಿಲೆ ಮನ. ನೀವು ಗಮ್ಯದ ಮಾತನ್ನ ಹೇಳಿದ್ರಿ ನೀವು. ಲಘುವಾಗಿಲೆ ಮನ, ಗೆಲುವಾಗಿಲೆ ಮನ, ಹಾರಿ ಹರಿಯ ಮೊಟ್ಟು. ಅದ್ಭುತವಾದಂತಹ ನನ್ನ ಬಿಟ್ಟು ಹರಿಯ ಮುಟ್ಟು. ಎಷ್ಟು ಸೊಗಸಾದಂತಹ ಮಾತು. ಬಹುಶಃ ಸಾಹಿತ್ಯದಿಂದ ಸಿಗುವಂತಹ ಒಂದು ಲಾಭ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾನು ಯಾವ ಭಾರತೀಯ ಭಾಷೆಗಳ ಕವಿಯಲ್ಲಿಯೂ ಇಂತಹ ಒಂದು ಮಾತು ಕೇಳಿಲ್ಲ. ಆದ್ರಿಂದ ಪುತಿನ ಅವರಿಗೆ ನಾವು ಚಿರಋಣಿಗಳು. ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಉಮಾ ಮೇಡಮ್ ಅವರಿಗೆ, ಜಿಜ್ಞಾಸ ತಂಡದವರಿಗೆ ನಾವು ಮುಂಬೈ ಕನ್ನಡಿಗರು ಕೃತಜ್ಞರಾಗಿದ್ದೇವೆ. ಇವತ್ತು ಒಂದು ಅಮೃತ ಫಲದ ಹೊತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೆ ತಮಗೆ ವಿಶೇಷವಾಗಿ ಧನ್ಯವಾದಗಳು. ಅವರು ಸಹಭಾಗಿಗಳು ಸರ್. ನೀವು ಕನ್ನಡ ವಿಭಾಗವೂ ಸೇರಿರುವ ಕಾರ್ಯಕ್ರಮ ಇದು ಅಲ್ವಾ? ಅಯ್ಯೋ ಎಂಥ ಮೇಧಾವಿಗಳೆಲ್ಲ ಇದ್ದೀರಾ ಈ ಸಭೆನಲ್ಲಿ. ಗೊತ್ತಾಗಿದ್ರೆ ನಾ ಇನ್ನೂ ಸ್ವಲ್ಪ ತಯಾರಾಗಿ ಬರ್ಬೋದಾಗಿತ್ತು ಅನ್ಸುತ್ತೆ. ಇನ್ನೊಂದ್ ಕಡೆ ಹೇಳಿದ್ದಾರೆ ನಮ್ಮ ತಂದೆಯವರು, ಹಸುವಿನ ಮುಗ್ಧ ಭಾವದೊಡನೆ ರಿಸಿಯ ಪಕ್ವ ಭಾವ ಬೆರೆಯೇ ಪಸದನವೀ ಜೀವ ಆ ದೇವ ಗೆನಿಸುವಂತ ಹದವ ಪಡೆಯೇ ಸದಾ ಮಂಗಳಾಯ ತಾನಿಕೆ ಧಾವಿಸುತ್ತಿರುವಂತ. ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ. ಈ ಪಸದನ ಅಂದ್ರೆ ಗಿಫ್ಟ್. ದೇವರಿಗೆ ನಾವು ಒಂದು ಉಡುಗೊರೆಯಾಗಬಹುದು ಅನ್ನುವ ಒಂದು ಹದಕ್ಕೆ ಬರ್ಬೇಕಾದ್ರೆ ಹಸುಳೆಯ ಮುಗ್ಧ ಭಾವ ಮತ್ತು ರಿಸಿಯ ಪಕ್ವತೆ ಎರಡೂನು ಸಮತೋಲನದಿಂದ ಬೆರೆಸಿರ್ಬೇಕು. ಆಗ ಹಸುವಿನ ಮುಗ್ಧ ಭಾವದೊಡನೆ ರಿಸಿಯ ಪಕ್ವ ಭಾವ ಬೆರೆಯೇ ಪಸದನವೀ ಜೀವ ಆ ದೇವ ಗೆನಿಸುವಂತ ಹದವ ಪಡೆಯೇ ಸದಾ ಮಂಗಳಾಯ ತಾನಿಕೆ ಧಾವಿಸುತ್ತಿರು ಎಲೆಮನವೇ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಆ ಮಗುವಿನ ಮುಗ್ಧತೆ ಮತ್ತು ಬೆರಗಿರ್ಬೇಕು. ಅದೇ ರೀತಿ ಆ ಋಷಿಗಳ ಒಂದು ಪಕ್ವತೆ, ಜೀವನವನ್ನ ಯಾವ ರೀತಿ ತಗೋಬೇಕು, ಸುಖದಕ್ಕೆ ಸಮಯಕೃತ್ವ ಅನ್ನೋ ತರ ತಗೊಂತು ಅಂತಂದ್ರೆ ಈ ಜೀವ ಅನ್ನೋದು ಆ ದೇವನಿಗೆ ಅರ್ಪಿಸೋ ಒಂದು ಹದಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೆನ್ಸ್ಕೊಂತು ಅಂತಂದ್ರೆ ಅದರಲ್ಲಂತೂ ಅವರ ಹಗುರಾಗಿ ಮೈ ಇದೆಯಲ್ಲ, ಅದನ್ನಂತೂ ನಾನು ನಿತ್ಯ ಕರಗ್ರೆ ವಾಸತೆ ಲಕ್ಷ್ಮಿಯನ್ನು ಹೇಳೋ ತರ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತೀನಿ. ಹಗುರಾಗಿ ಮೈ, ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು ಯಾವಾಗ ಹಂಗಿನಿಂದ ಕೂಡ್ಬಿಡುತ್ತೆ. ನಾವು ಕೊಡೋದಕ್ಕಿಂತ ಕೊಳ್ಳೋದು ಜಾಸ್ತಿ ಆಗ್ಬಿಟ್ರೆ ಜೀವನ ಹಂಗು ಬಂದ್ಬಿಡುತ್ತೆ ಜೀವನದಲ್ಲಿ. ಸೊ ಹಂಗಿಲ್ಲದ ಬದುಕು, ಕೇಡೆಣಿಸದ ನಡೆ, ಕೆಡು ಕಣಿಸದ ನುಡಿ, ಸಾಕಿದು ಇಹಕ್ಕೂ ಪರಕ್ಕೂ, ಮೇಲೇನಿದೆ ಇದಕ್ಕೂ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ಬಿಡ್ತೀನಿ. ದಿಸ್ ಕೈಂಡ್ ಒಂಥರ ಇದು ನಿಮ್ಮ ಜೀವನದ ಸೂತ್ರವನ್ನ ಒಂದು ಬಟ್ಟಿ ಇಳಿಸ್ದಂಗೆ ಇದು ಇದೆ. ಹೀಗಿದ್ಬಿಡ್ತು ಅಂತಂದ್ರೆ ಇಲ್ಲೂ ಸುಖ ಇರುತ್ತೆ, ಪರದಲ್ಲೂ ಮೋಕ್ಷ ಸಿಗುತ್ತೆ, ಮೇಲೇನಿದೆ ಇದಕ್ಕೂ ಅಂತ ಹೇಳ್ಬಿಟ್ಟು ಇಟ್ಸ್ ದಿಸ್ ಕೈಂಡ್ ಆಫ್ ಆಂಕರ್ಸ್ ಮೈ ಲೈಫ್. ಇದನ್ನ ನಿತ್ಯ ಒಂದ್ಸತಿ ಕರಾಗ್ರವಾಸತೆ ಜೊತೆ ಇದನ್ನೊಂದು ಹೇಳ್ಕೊಂಡ್ಬಿಟ್ಟು ಎತ್ತು ಅಂತಂದ್ರೆ ಅವತ್ತಿನ ನನ್ನ ನಡತೆ ಯಾವ ಸ್ವಪ್ರತಿಷ್ಠೆನೂ ತೋರಿಸ್ದೆ, ಯಾವ ಇದನ್ನು ನೋಡ್ದೆ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಭಾವ ಬರುತ್ತೆ ನನಗೆ. ಸೊ ಒಂಥರ ಎಲ್ಲ ನಮ್ಮ ಅದೃಷ್ಟ, ಒಂದು ಜೀವನದ ಶ್ರೀಮಂತಿಕೆ, ಜೀವನದಲ್ಲಿ ಒಂದು ಶ್ರೀಮಂತಿಕೆಯನ್ನು ತರುವಂತ ಅನುಭವಗಳು ಅಂತ ಅನಿಸುತ್ತೆ.
ಇನ್ಯಾರಾದ್ರೂ ಕೇಳೋದಿತ್ತ? ಒಂದು ಕೇಶವಮೂರ್ತಿ ಅಂತ ಮೇಡಮ್. ನಮಸ್ಕಾರ ಕೇಶವಮೂರ್ತಿಗಳೇ. ನಾನು ಕೇಶವಮೂರ್ತಿ ಅಂತ ಮೈಸೂರಿನಲ್ಲಿ ಮಾನಸಗಂಗೋತ್ರಿಗೆ ಓದಿದ್ದು. ಅವರ ಒಂದು ಭಗವದ್ಗೀತೆ ಬಗ್ಗೆ ಕನ್ನಡ ಅನುವಾದ ಇದೆ ಅವ್ರದ್ದು. ಹೌದು, ಅದನ್ನ ನಾನು ನಿತ್ಯ ಓದ್ತಾ ಇರ್ತೀನಿ. ಅದನ್ನ ಅದರಲ್ಲಿ ಎಷ್ಟು ತುಂಬಾ ಸರಳವಾಗಿ ಓದ್ಕೊಳ್ಳೋದು ಹೌದು, ಸ್ವಲ್ಪ ಅದೇ ಅಷ್ಟೇ ಕಷ್ಟನೂ ಹೌದು, ಎರಡೂ ಇದೆ ಅದರಲ್ಲಿ. ಆಮೇಲೆ ಸುಭಾಷಾಸ್ತ್ರಿಯನ್ನ ಅದೇ ಮೀಟರ್ ನಲ್ಲಿ ಬರ್ದಿದ್ದಾರೆ. ಸಂಸ್ಕೃತದಲ್ಲಿ ಯಾವ ಮೀಟರ್ ನಲ್ಲಿ ಇದೆಯೋ ಅದೇ ಇದ್ರಲ್ಲಿ ಕನ್ನಡದಲ್ಲಿ ಅನುವಾದ, ಪ್ರತಿ ಪದ್ಯನೂ ಅನುವಾದ ಮಾಡಿದ್ದಾರೆ. ಹೌದು. ಆಮೇಲೆ ಸುಭಾಷಾಸ್ತ್ರಿಯನ್ನ ಸಿನಿಮಾದಲ್ಲಿ ಕೃಷ್ಣನ ಕೊಳಲಿನ ಕರೆ ಇವರೇ ಬರ್ದಿದ್ದು. ಅದೇ ಗೋಕುಲ ನಿರ್ಗಮನದ ಹಾಡದು. ಅದನ್ನ ದೊರೆಸಮಯಂಗಾರೆ ಅದನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಗೋಕುಲ ನಿರ್ಗಮನದ ಹಾಡು ಅಣ್ಣಂತದ್ದು. ಸೊ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ಬಿ ನಾಚಿಯಾರ್ ಅಂತ ಒಂದು ಇದನ್ನ ಕೂಡ ನೃತ್ಯ ರೂಪಕ ಕೂಡ ಇದೆ ಅದರಲ್ಲಿ. ಹೇಗೆ ಶೆಲ್ವ ಪಿಳ್ಳೆಯನ್ನ ಕರ್ಕೊಂಡು ಬಂದ್ರು ಡೆಲ್ಲಿಯಿಂದ ಮೇಲ್ಕೋಟೆಗೆ ಅಂತ ಹೇಳ್ಬಿಟ್ಟು. ಸೊ ಗೋಕುಲ ನಿರ್ಗಮನ ನೀನಾಸಂ ತಿರುಗಾಟ ಅವರದ್ದು ಎಲ್ಲ ನೋಡಿದ್ದೆ. ಅವರು ಬೇರೆ ರೀತಿ ಹಳ್ಳಿಗೂ ಮುಟ್ಟಬೇಕು ಇದು. ಯಾಕಂದ್ರೆ ಅಣ್ಣ ಇದ್ ಮಾಡಿರೋದು ಶಾಸ್ತ್ರೀಯ ಸಂಗೀತದಲ್ಲಿ ಇದ್ ಮಾಡಿರೋದು. ಸೊ ಇದು ಹಳ್ಳಿಗಿರಿಗೂ ಗೊತ್ತಾಗ್ಬೇಕಾದ್ರೆ ಆತರ ನೀನಾಸಂ ಇದ್ರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರ ಇದ್ರಲ್ಲಿ ಅನುಮತಿ ತಗೊಂಡು ಅದನ್ನ ಮಾಡಿದ್ರು ಅವರು. ಸೊ ಬೆನಕನವರೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಇದಾಗಿದೆ, ಜನಪ್ರಿಯವಾಗಿದೆ. ಆದ್ರೆ ನಾವು ಇಲ್ಲಿ ಮಾತ್ರ ಅವರ ಸಂಗೀತ ಅದರಲ್ಲೇ ಅದೇ ರೀತಿ ಶಾಸ್ತ್ರೀಯವಾಗಿ ಸಂಗೀತ ಕರ್ನಾಟಕದ ಇದ್ರಲ್ಲಿ ಉಳಿಸ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ಮ ಅನುಭವ ಎಲ್ಲ ಕೇಳ್ತಾ ಖುಷಿ ಆಯ್ತು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಾನ್ ಸಾಯಿಲಕ್ಷ್ಮಿ ಅಂತ ಬೆಂಗಳೂರು ಆಕಾಶವಾಣಿಯ ಉಪನಿರ್ದೇಶಕಿಯಾಗಿ ನಿವೃತ್ತಳಾಗಿದ್ದೀನಿ. ನಾನ್ ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ಮನ್ನ ಇವತ್ ನೋಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ತಮಗೆ ಅಭಿನಂದನೆ. ಬಹಳ ಸೊಗಸಾಗಿ ಪ್ರಸ್ತಾಪ ಮಾಡಿದ್ರಿ ನಿಮ್ಮ ತಂದೆಯವ್ರ ಬಗ್ಗೆ. ನನ್ನ ಅತ್ಯಂತ ಮೆಚ್ಚಿನ ಕವಿ. ನನಗೆ ಅವ್ರನ್ನ ಮನೆಗ್ ಹೋಗಿ ಮಾತಾಡ್ಸೋ ಒಂದು ಸುಯೋಗ ಸಿಕ್ಕಿತ್ತು. ಹೋಗಿದ್ದೆ. ಅವ್ರನ್ನ ಯಾತಕ್ಕೆ ಅಂದ್ರೆ ಆಕಾಶವಾಣಿಗೆ ನಾವು ಹಿರಿಯ ದಂಪತಿಗಳ ಸಲ್ಲಾಪ ಮಾಡಿಸ್ತಾ ಇದ್ದೆ. ಆಕಾಶವಾಣಿ ಕಾರ್ಯಕ್ರಮ ಬಾಳ ಬೆಳಕು ಅಂತ ಹಿರಿಯರ ಕಾರ್ಯಕ್ರಮ. ಅದಕ್ಕೆ ನಿಮ್ ತಂದೆ ತಾಯಿ ಇದ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ನಾನು ಅವ್ರನ್ನ ನೋಡಕ್ ಹೋದಾಗ ಅವ್ರು ಮಲಗ್ ಬಿಟ್ಟಿದ್ರು ಪಾಪ. ಅಷ್ಟು ಆರಾಮ್ ಇರ್ಲಿಲ್ಲ. ಅವರು ವಿಶ್ರಾಂತಿ ತಗೋತಾ ಇದ್ರು. ಆಮೇಲೆ ನಂಗೆ ಅವ್ರು ನೋಡಿ ಅವ್ರ ಹತ್ರ ಹೋಗಿ ಹೇಳ್ದೆ, 16ನೇ ತಾರೀಕು ಅಕ್ಟೋಬರ್ ನಾನ್ ನಿಮ್ ಮನೆಗ್ ಬರ್ತೀನಿ, ನಿಮ್ಮನ್ನ ಧ್ವನಿ ಮುದ್ರಣ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಮನಸ್ಸಾಗಿದೆ ಅಂತ. ಆಗ್ಬಹುದು. ಸಾಯಿಲಕ್ಷ್ಮಿ ಅವರ ಎಂತ ನೆನಪು ಮೇಡಮ್ ಅವ್ರಿಗೆ. 16 ಅಕ್ಟೋಬರ್ ಅಲ್ವಾ ಮೇಡಮ್ ನೀವು ಬರೋದು ಅಂತ ನನ್ ಕೇಳಿದ್ರು. ನಾನು ಒಂಥರ ಅವರು ಸದಾ ದೇವ್ರ ಕಡೆನೆ ಹರಿಧ್ಯಾನದಲ್ಲೇ ಇದ್ದವ್ರು, ಮುಳುಗೋಗಿದ್ರು, ಹರಿಮಯವಾಗ್ಬಿಟ್ಟಿದ್ರು ಅವ್ರೆ. ಅಂತವ್ರು ಲೌಕಿಕಕ್ ಬಂದು ನನ್ನನ್ನ ಪರಿಚಯ ಕೇಳ್ಕೊಂಡು ಆಮೇಲೆ 16 ಅಕ್ಟೋಬರ್ ಬರ್ತೀರಿ ಅಲ್ವಾ, ಸರಿಮಾ ಬನ್ನಿ ಅಂತಂದ್ರು. ಆಶೀರ್ವಾದ ತಗೊಂಡ್ ಬಂದಿದ್ದೆ, ನಿಮ್ ತಾಯಿಯವ್ರನ್ನು ಮಾತಾಡ್ಸಿ. ಅದೊಂದು ನನ್ಗೆ ತುಂಬಾ ಮರೆಯಕ್ಕೆ ಆಗಲ್ಲ. ಅದೇನೋ ಅನಿವಾರ್ಯ ಕಾರಣಗಳಿಂದ ಅವತ್ತಲ್ಲಿಗೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ಅದಕ್ ಮುಂಚೆನೆ ನಾನು ಅವ್ರಿಗೆ ಮೆಸೇಜ್ ಕೊಟ್ಬಿಟ್ಟಿದ್ದೆ, ಬರಕ್ ಆಗ್ತಿಲ್ಲ, ಇನ್ನೊಂದ್ ದಿನ ಬರ್ತೀನಿ ಅಂತ. ಯಾಕೆಂದ್ರೆ ಅವ್ರ ಸ್ವಭಾವ ಹೇಗಂತೆ ಅಂದ್ರೆ ಅವತ್ ಬೆಳಗ್ಗೆ ಕೇಳ್ತಾರಂತವ್ರು, ಇವತ್ ಬರ್ತೀನಿ ಅಂದಿದ್ರು, ಬರ್ತಾರ ಅಂತ. ಸೊ ನನ್ ಕಡೆ ಅಪಚಾರ ಆಗ್ಬಾರ್ದು ಅಂತ ನಾ ಮೊದ್ಲೇ ಹೇಳಿದ್ದೆ. ಅವ್ರದ್ದು ಇನ್ನೊಂದು ನನಗೆ ಪ್ರೇರಣೆ ಯಾಗಿದ್ದು ಅಂದ್ರೆ, ನನಗ್ ಗೊತ್ತಿಲ್ಲ ಅವ್ರು ಹೇಗ್ ಪ್ರೇರಣೆ ನೀಡಿದ್ರು ಅಂತ. ನನ್ನೊಳಗ್ ಕೂತು ನಾನೊಂದು ಮಕ್ಕಳ ಗೀತರೂಪಕ ರಚಿಸ್ತಾ ಇದ್ದೆ ಸ್ಟೇಜ್ ಮಾಡಕ್ ಆಕಾಶವಾಣಿ ಪರವಾಗಿ. ನಮ್ ಪ್ರೈಮ್ ಮಿನಿಸ್ಟರ್ ಓಬಿ ಇತ್ತು, ಅಲ್ಲಿ 4 ಗಂಟೆ ಟೈಮ್ ಇತ್ತು ನನ್ಗೆ. ನಾನು ಆ ಕಾವ್ಯನ್ ಮುಗಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಆಕಾಶದ ಕಡೆ ನೋಡ್ದೆ, ಏನೋ ಸ್ಫೂರ್ತಿ ಬಂತು, ಬರೆದ್ಬಿಟ್ಟೆ. ಅದ್ರಲ್ಲಿ ಮಕ್ಳು ಹಾಡ್ತಾರೆ, ನೋಡ ಮಾಯ ಮಕ್ಕಳು ಹೇಳೋ ಸಾಲದು. ಅದನ್ನ ನಮ್ ಚಂದ್ರಮೌಳಿ ಅಂತ ಆಡಿಯನ್ಸ್ ರಿಸರ್ಚ್ ಆಫೀಸರ್ ಇದ್ರು, ರಿಟೈರ್ ಆಗಿದ್ದಾರೆ ಅವರು ಅದನ್ನ ಕೇಳ್ಬಿಟ್ಟು, ಮೇಡಮ್ ಇದು ಪೂತಿನ ಅವರ ಮಳೆ ಹಾಡ್ ನೆನಪಕ್ ತರ್ತಾ ಇದೆ ಅಂತಂದ್ರು ನನಗೆ. ಅಂದ್ರೆ ನಾನು ಅದ್ ಮಕ್ಕಳ ಲೆವೆಲ್ಗ್ ಬರ್ದಿದ್ದೆ. ನನಗೊಂಥರ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ
ನಮ್ಮ ಥಾಟ್ ಪ್ರೋಸೆಸ್ ಅಂತ ಇನ್ನೊಂದ್ಸಲ ಅವ್ರ ಒಂದ್ ಧನ್ಯತೆ ಭಾವ ಬಂತು ನನಗೆ. ಅಂತ ಮಹನೀಯರ ಮಗಳು ನೀವು. ನಿಮ್ಗೆ ತುಂಬಾ ಪುಣ್ಯವಂತರು. ನಿಮ್ಗೆ ಅಭಿನಂದನೆ. ನಾವೆಲ್ಲ ಕನ್ನಡ ನಾಡಿನವರು ಅವರ ಕಾವ್ಯವನ್ನ ತುಂಬಾ ಆನಂದ ಪಟ್ಟಿದೀವಿ, ಕೇಳಿದೀವಿ. ಆಕಾಶವಾಣಿಲಂತೂ ಅವ್ರದ್ದು ತುಂಬಾ ಭಂಡಾರವೇ ಇದೆ ನಮ್ಮ ಹತ್ರ. ತುಂಬಾ ಖುಷಿ ಆಯ್ತು ಮೇಡಮ್. ಕಾರ್ಯಕ್ಕೆ ಕನ್ನ ಹಾಕೋಣ ಅಂತ ಇದ್ದೀನಿ ನಾನು. ಯಾಕಂದ್ರೆ ಅವರ ಸಂಗೀತ ಖಂಡಿತ ಖಂಡಿತ ಅದೆಲ್ಲ ನಿಮ್ದೇ ಸ್ವತ್ತು ಅಲ್ವಾ? ಇಲ್ಲ ಅಲ್ಲ ನಿಜವಾಗ್ಲೂ ಅದಕ್ಕೆ ಅಲ್ಲಿನ ಕೆಲವು ಇದನ್ನ ಮಾಡ್ಬೇಕು, ಸಂಗೀತನ ಅಲ್ಲಿಂದ ತರ್ಸ್ಕೋಬೇಕು ನಾನು. ಸೊ ಸಾಯಿಲಕ್ಷ್ಮಿ ಅವರೇ, ನಿಮ್ಮನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಆಮೇಲೆ. ಉಮಾ ಅವರ ಖಂಡಿತ ಮಾತಾಡೋಣ. ಓಕೆ, ಖಂಡಿತ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ತಂದೆ ಶಿ ಇಸ್ ದ ವಿಪ್ ಆಫ್ ಮೈ ಲೈಫ್ ಅಂತ ಇದ್ರು. ನನ್ನ ಜೀವನದ ಚಾವಟಿ ಅವಳು ಅಂತ ಹೇಳ್ಬಿಟ್ಟಂತ ಇದ್ರು. ಯಾಕೆಂದ್ರೆ ಪಾಪ ಅಮ್ಮ ಸಂಸಾರದ ಎಲ್ಲಾ ಭಾರವನ್ನು ತಾವೇ ಹೊತ್ಕೊಂಡ್ಬಿಟ್ಟಿದ್ರು. ಎಲ್ಲಾ ಮಕ್ಕಳಿಗೂ ಓದಿಸಿದ್ದು, ಎಲ್ಲಾರನ್ನು ಮದ್ವೆ ಮಾಡಿದ್ದು, ಎಲ್ಲಾ ಜವಾಬ್ದಾರಿನೂ ಅಮ್ಮಂದು ಅನ್ನೋ ತರ. ಅದಕ್ಕೆ ಅಣ್ಣ ತಮ್ಮ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಇದು ಭಾರತ ಸರ್ಕಾರದ ರಾಜ್ಯ ಪ್ರಶಸ್ತಿ ಪಡೆದ ಪುಸ್ತಕನ ಅವರು ನಮ್ಮ ತಾಯಿಯವರಿಗೆ ಅರ್ಪಿಸಿದ್ದಾರೆ. ಅದು ಹಾಡೆಲ್ಲ ನಿಮಗಿರಲಿ, ಪಾಡು ನನಗಿರಲೆಂದ ಬೀಡಿ ನೋಡತಿಗೆ ಹರಕೆ ಇಂತರಕೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ, ಅದನ್ನ ಅರ್ಪಿಸಿದ್ದಾರೆ ಅವರು. ಹಾಗೆ ಅಮ್ಮ ಪಾಡೆಲ್ಲ ತಗೊಂಡ್ಬಿಟ್ಟು ಹಾಡನ್ ಮಾತ್ರ ಅಣ್ಣನಿಗೆ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಒಂಥರ ಆದರ್ಶ ದಾಂಪತ್ಯ ಅಂತಾರಲ್ಲ ಹಾಗೆ, ಡಿವಿಷನ್ ಆಫ್ ಲೇಬರ್. ಇನ್ಯಾರಾದ್ರೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಿದ್ರೆ? ಮದನ್ ಅವರು ಕೈ ಎತ್ತಿದ್ದೀರಿ. ಅನ್ಮ್ಯೂಟ್ ಮಾಡ್ಕೋತೀರಾ? ಮದನ್ ಕಣ್ಬೂರ್ ಅವ್ರು ಮಾತಾಡ್ತೀರಾ ಸರ್? ಮದನ್ ಅವರು ನನ್ನ ವಾಟ್ಸ್ಆಪ್ ಅಲ್ಲಿ ಇವತ್ತು ಸಂಭಾಷಣೆ ನಡೆಸ್ತಾ ಇದ್ರು. ಅವರು ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಯಾಕೋ. ಹೌದು, ಮ್ಯೂಟ್ ಆಗಿದೆ ಅವ್ರದ್ದು. ಉಮಾ ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸಬಹುದಾ? ಮದನ್ ಸರ್ ಮಾತಾಡಿ ಪ್ಲೀಸ್. ಮಾತಾಡ್ಬೋದಾ ಮೇಡಮ್? ನಮಸ್ಕಾರ ಮದನ್. ಮಾತಾಡಿ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಯ್ತು. ಸುಮಾರು ವರ್ಷಗಳಿಂದ ನಿಮ್ಮ ಬಗ್ಗೆ ಕೇಳಿದ್ದೆ, ಅಷ್ಟೆಷ್ಟು ಗೊತ್ತಿತ್ತು ಓದಿ. ಇವತ್ತು ನಿಮ್ಮನ್ನು ಲೈವ್ ಆಗಿ ನೋಡುವಂತ, ಮಾತಾಡೋದು, ಕೇಳುವಂತ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ಸ್ ಎ ಲಾಟ್. ನಿಮ್ಮ ಪುತಿನ್ ಅವರ ಸಾಹಿತ್ಯದ ಕುರಿತಾಗಿ ಮಾತಾಡೋದು ನಾವು ತುಂಬಾ ಚಿಕ್ಕವರು, ಆದ್ರೆ ಅವರ ರಿಪ್ರೆಸೆಂಟೇಟಿವ್ ಆಗಿ ನೀವು ಇದ್ರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಬೇ ಏರಿಯಾದಲ್ಲಿ ಯಾರೇ ಭೇಟಿಯಾದ್ರೂ ಸಹಿತ ನಾನು ಹಾಕೋ ಮೆಸೇಜ್ ಒಂದೇ, ನಿಮ್ಗೆ ಪುತಿನ್ ಅವರ ಮಗಳು ಅಲಮೇಲು ಅಯ್ಯಂಗಾರ್ ಗೊತ್ತಾ ಅಂತ ಕೇಳ್ತಾ ಇದ್ವಿ ಯಾವಾಗಾದ್ರೂ. ಸುಮಾರು ಜನ ಅವ್ರು ಇದ್ದಾರೆ ಅವ್ರು ಇದ್ರು. ಹಳೆ ಪೀಳಿಗೆ ಜನರಿಗೆ ಎಲ್ಲರೂ ಗೊತ್ತಿದ್ದೀರಿ ನೀವು. ಹೀಗಾಗಿ ಅದೊಂದು ಸಂದರ್ಭ ಇತ್ತು. ಆಮೇಲೆ ನಿಮ್ಮ ಕುರಿತಾಗಿ ನಮಗೆ ಹೇಳಿದವರನ್ನು ಜ್ಯೋತಿ ಮಹಾದೇವರು, ಅವರು ಅಮೇರಿಕ ಕನ್ನಡ ಬರಹಗಾರರು ಅಂತ ಒಂದು ಪುಸ್ತಕ, ಒಂದು ಕನ್ನಡ ಸಾಹಿತ್ಯ ರಂಗದ ಒಂದು ಪುಸ್ತಕ ಕಳಿಸಿಕೊಟ್ಟಿದ್ರು. ಆ ಕುರಿತಾಗಿ ಅಮೆರಿಕದಲ್ಲಿ ಇರುವ ಎಲ್ಲಾ ಬರಹಗಾರ ಕುರಿತು ನಮಗೆ ಒಂದ್ ಸ್ವಲ್ಪ ಗುರ್ತಾಯ್ತು. ಅದರಿಂದಾಗಿನೇ ನಮ್ ಕಾಂಟ್ಯಾಕ್ಟ್ ಆಗಿದ್ದು. ಎಷ್ಟೊಂದು ಪ್ರತಿಭಾವಂತರು ಅಲ್ಲಿದ್ದೀರಿ, ಖುಷಿ ಆಗತ್ತೆ ನಿಜವಾಗ್ಲು. ಥ್ಯಾಂಕ್ಸ್ ಅ ಲಾಟ್. ವರ್ಷ ಇದ್ರು, ಇವಾಗ ಮಂಗಳೂರಿಗೆ ಹೋಗಿದ್ದಾರೆ ಜ್ಯೋತಿ ಮಹಾದೇವ್. ಇವತ್ತು ಅವರು ಸೇರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ. ಜ್ಯೋತಿ ಅವರು ಇದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಈ ದಿನಕ್ಕೆ ನಾನಿದ್ದೀನಿ, ಕೇಳ್ತಾ ಇದ್ದೀನಿ. ಹಾಯ್ ಜ್ಯೋತಿ. ಬಹಳ ಒಳ್ಳೆಯ ಕವಯಿತ್ರಿ. ಹನಿಗವನಗಳು ಒಂದು ಸಾಲಿನಲ್ಲೇ ಒಂದು ವಸ್ತುವಿನ ಬ್ಯೂಟಿ ತೋರಿಸ್ಬಿಡ್ತಾರೆ ಅವರು, ಸೌಂದರ್ಯ ತೋರಿಸ್ಬಿಡ್ತಾರೆ. ಅಷ್ಟು ಒಳ್ಳೆಯ ಕಲಾವಿದೆ ಜ್ಯೋತಿ. ತುಂಬಾ ದೊಡ್ಡ ಮಾತಾಯ್ತು, ನಿಮ್ಮ ಪ್ರೀತಿ ಮಾತಾಡಿದ್ದಷ್ಟೇ. ಇಲ್ಲ ನಿಜವಾಗ್ಲೂ ಗುಣನ ಗ್ರಹಿಸಿ ಹೇಳ್ಬೇಕು ಅಲ್ವಾ, ಅದರಿಂದ ಮುಖಸ್ತುತಿ ಅಲ್ಲ. ಪ್ರತಿದಿನವೂ ಸೂರ್ಯೋದಯ ಆಗದೆ ಅವ್ರು ಒಂದ ಮುಕ್ತಕದಿಂದ, ಅವ್ರು ಮುಕ್ತಕದಿಂದ ಪ್ರತಿದಿನವೂ. ಕರೆಕ್ಟ್
ಕರೆಕ್ಟ್. ಎಷ್ಟು ಇದಾಗಿ ಬರೀತಾರೆ. ಆ ಒಂದು ಶಿಸ್ತು ಬರ್ಬೇಕು. ಅವರ ಶಿಸ್ತು ನನಗಿದ್ದಿದ್ರೆ ಎಷ್ಟೊತ್ತಿಗೆ ಎಷ್ಟೋ ಬರ್ದಿರ್ತಿದ್ದೆ ಅಲ್ವಾ ಜ್ಯೋತಿ? ಆ ಶಿಸ್ತಿನ ಚೌಕಟ್ಟಿನೊಳಗೆ ಸಿಗೋ ಅಲಮೇಲು ಅಲ್ಲ ಇದು, ಈ ಶಕ್ತಿಯೇ ಬೇರೆ. ನಮಸ್ಕಾರ ಅಲ್ಮೇಲು ಅವರೇ, ಮಾತಾಡ್ಬೋದಾ? ನಮಸ್ಕಾರ. ಯಾರು? ರಾಮಪ್ರಿಯ ಅಂತ ಬೆಂಗಳೂರಿಂದ ಮಾತಾಡ್ತೀನಿ. ನಮಸ್ಕಾರ ರಾಮಪ್ರಿಯಾ. ಹೇಗಿದ್ದೀರಾ? ನಮಸ್ಕಾರ. ನೀವು ನಿಮ್ಮ ತಂದೆಯವರ ಬದುಕಿನ ಸಾಹಿತ್ಯದ ಜೊತೆನಲ್ಲಿ ನಾವು ಹೆಜ್ಜೆ ಹಾಕಿದವರು. ಅದಕ್ಕೇನೋ ಅಕಸ್ಮಾತ್ ಆಗಿ ಸಂದರ್ಭಗಳು ಸಿಕ್ತು ನಮ್ಗೆ. ಅವರ ಬದುಕಿನ ಸಾಹಿತ್ಯನ ನಾವು ಪೂರ್ಣವಾಗಿ ಕುಡ್ದಿದ್ದೀವಿ. ನೀವು ಹೇಳಿದ್ದು ಒಂದು ಮಾತು, ಅವರು ತೀವ್ರತೆ ಎಷ್ಟಿರ್ತಾ ಇತ್ತು ಚಿಂತನೆ ಬಗ್ಗೆ ಅಂತ ಒಂದು ಲೈನ್ ಅನ್ನ ಹಂಚ್ಕೊಂಡ್ರಿ. ಅವರು ಸ್ನಾನಕ್ಕೆ ಹೋಗುವಾಗ್ಲೂ ಪೆನ್ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತ. ನಿಮ್ಮ ತಾಯಿಯವರು ಶೇಷಮ್ಮ ಅವರು ನನಗೆ ಒಂದ್ ಸಂದರ್ಭ ಹೇಳಿದ್ರು. ಅವರು ಎಷ್ಟೋ ಸಾರಿ ಅವರು ಸ್ನಾನ ಮಾಡ್ತಾ ಇದ್ದಾಗ ಮಧ್ಯದಲ್ಲೇ ಸ್ನಾನ ನಿಲ್ಲಿಸ್ಬಿಟ್ಟು ಬಂದು ಬರೆಯಕ್ ಬರ್ತಾ ಇದ್ರು ಅಂತ. ಅದು ನಮ್ಮ ಇಂಡಿಯಾದಲ್ಲಿ ಇದು ಬಾತ್ರೂಮ್ ಅಲ್ಲ, ಇದು ಲ್ಯಾಬರೇಟರಿಗಳು ಎಷ್ಟು ಇದಾಗಿರ್ತಿತ್ತು ಗೊತ್ತಿಲ್ಲ. ಅಣ್ಣ ಅಲ್ಲಿಗೆ ಪಾಪ ಇದು ಪುಸ್ತಕ ತಗೊಂಡ್ ಹೊರಟೋಗೋರು. ಇವಾಗ ನಾವು ಅದ್ ಅನ್ಕೋತಾ ಇದ್ವಿ, ಅಯ್ಯೋ ಇವಾಗ ಈ ಜಾಪನೀಸ್ ಟಾಯ್ಲೆಟ್ಗಳು ಬಂದ್ಬಿಟ್ಟಿದ್ಯಲ್ಲ, ಅದಂತೂ ನಾವು ಹೋದ ತಕ್ಷಣ ಬಾಯಿ ತೆರ್ಕೊಳ್ಳುತ್ತೆ, ತಾನೇ ಕ್ಲೀನ್ ಮಾಡುತ್ತೆ. ನಾನ್ ಅಂತೀನಿ ಒಳ್ಳೆ ಕಾಲಿಗೆ ನೀರ್ಯಾರದ್ ಕರಿತಾರಲ್ಲ ಹಾಗೆ ಕರೀತೆ. ನಾನ್ ಅಂತೀನಿ ನನ್ ಮಗನ್ ಮನೆಯಲ್ಲಿ ಅದ್ರ ಮೇಲೆ ಅದು ಬೆಚ್ಚಗಿರುತ್ತೆ ಸೀಟು. ನಾನ್ ಅಂತೀನಿ ನನ್ ಮಗನ್ಗೆ, ಅಯ್ಯೋ ಅಣ್ಣಂಗೆ ಈ ತರದ್ ಸಿಕ್ಬಿಟ್ಟಿದ್ರೆ ಎಷ್ಟು ಮಹಾಕಾವ್ಯಗಳು ಬರ್ದ್ಬಿಡ್ತಿದ್ರು ಕಣೋ ಅಂತ. ಹಾಗೆ ತೀವ್ರತೆನ ಶೇಷಮ್ಮ ಅವರು ನಮ್ಮ ಹತ್ರ ಹಂಚ್ಕೊಂಡಿದ್ರು. ತುಂಬಾ ಸಂತೋಷವಾಯ್ತು. ಆದ್ರೆ ಒಂದು ನಿಮ್ಗೆ ನೆಕ್ಸ್ಟ್ ಇದರ ಪ್ರೋಗ್ರಾಮ್ ಅನ್ನ ಈ ಪ್ರೋಗ್ರಾಮ್ ಮಾಡಿದಾಗ ಒಂದು ನಿಮಗೆ ಅವರ ಬದುಕಿನ ಸಾಹಿತ್ಯದ ಸಂಘ ಹೇಗೆ ಸಿಕ್ತು ಅನ್ನೋದನ್ನ ಜಾಸ್ತಿ ಶೇರ್ ಮಾಡಿದ್ರಿ. ಆದ್ರೆ ಅವರ ಸಾಹಿತ್ಯದ ನಮಗೆ ರುಚಿ ಇನ್ನೂ ಒಂದ್ ಸ್ವಲ್ಪ ನೀವು ಬಿತ್ತನೆ ಮಾಡ್ಬೋದಾಗಿತ್ತು ಅನ್ಕೊಂಡೆ. ಅದು ಸಾಹಿತ್ಯ, ಇದು ನಾನು ಮಗಳು ಕಂಡ ತಂದೆ, ಅದು ಟಾಪಿಕ್. ಸಾಹಿತ್ಯದ ಬಗ್ಗೆ ಇದ್ ಮಾಡಕ್ ಮುಟ್ಲಿಲ್ಲ. ಯಾಕೆಂದ್ರೆ ಅದೊಂದು ಆಗರ, ಅದರ ಆ ಟಾಪಿಕೇ ಬೇರೆ ಆಗ್ಬಿಡತ್ತೆ. ಸ್ವಲ್ಪ ಒಂದ್ ಚೂರು ತುಣುಕು ಎಲ್ಲದನ್ನು ಈ ಅಲ್ಪ ಸಮಯದಲ್ಲಿ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಅದೇ ಹೇಳಿದ್ನಲ್ಲ, ಅದು ಸಮುದ್ರದ ನೀರು ಎಷ್ಟು ಬೊಗಸೆಯಲ್ಲಿ ಬರುತ್ತೋ ಅಷ್ಟು ಮಾತ್ರ ಅರ್ಗೆ ಮಧ್ಯರಾತ್ರಿ ಅಲ್ವಾ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂನು. ಮೇಡಮ್ ಹೇಳಿ. ಸಮಯ ಮೀರ್ತಾ ಇದೆ. ಅಲ್ಮೇಲು ಮೇಡಮ್ ಅವ್ರಿಗೆ ರಾತ್ರಿ 12 ಮಧ್ಯರಾತ್ರಿ ಅಣ್ಣನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹಗಲು ರಾತ್ರಿ ಎಲ್ಲಾ ಮರ್ತೋಗುತ್ತೆ ಅಂತ ಇಟ್ಕೊಳ್ಳಿ. 1:30 ಆಗತ್ತೆ. ನೋಡಿದ್ರ ಮುಗಿಸೋಣ ಅಂತ. ಖಂಡಿತ. ಮೇಡಮ್, ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಜಿಜ್ಞಾಸಾ ತಂಡ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಎರಡೂ ಕಡೆಯಿಂದ, ಮತ್ತೆ ಇವತ್ತು ಯಾರ್ಯಾರು ಆತ್ಮೀಯರು ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ಸೇರಿದ್ದಾರೆ ಅವ್ರು ಎಲ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಸಮಯದ ಒಂದು ವ್ಯತ್ಯಾಸ ಇದ್ರೂ ಸಹ ಅನುಕೂಲ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಭುತವಾಗಿರೋ ನಿಮ್ಮ ಅನುಭವಗಳನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಇದು ನಮ್ಮೆಲ್ರಿಗೂ ಯಾವಾಗ್ಲೂ ಮರೆಯಲಾಗದೇ ಇರುವಂತಹ ಒಂದು ಸಿಹಿ ಬುತ್ತಿ ಅಂತ ಹೇಳ್ಬೋದು. ಅದನ್ನ ನೀವು ಕಟ್ಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಒಂದು ಮಾತು ಪದ್ಮಶ್ರೀ, ಎಷ್ಟೋ ಜನ ಕಾಮೆಂಟ್ಸ್ ಗಳು ಕಳಿಸ್ತಾ ಇದ್ರು, ನಂಗೆ ಅದ್ ನೋಡೋಕ್ ಆಗ್ಲಿಲ್ಲ ಇವತ್ತಿಂದ. ಅದರದ್ದು ಏನಾದ್ರೂ ಒಂದು ಸ್ನ್ಯಾಪ್ ಶಾಟ್ ಕಳ್ಸೋಕ್ ಆಗತ್ತಾ ನನ್ಗೆ? ಡೆಫಿನೆಟ್ಲಿ ಮೇಡಮ್, ನಾನು ಫೋಟೋ ತೆಗೆದು ಕಳಿಸ್ತೀನಿ. ಓಕೆ. ಜನ ನಿಮ್ ನಂಬರ್ ಕೂಡ ಕೇಳಿದ್ದಾರೆ ಮೇಡಮ್. ಕೊಡಿ, ಪರವಾಗಿಲ್ಲ. ಅವ್ರಿಗೆಲ್ಲ ನಾನು ನಂಬರ್ ಕೊಡ್ತೀನಿ, ನಿಮ್ ನಂಬರ್ ಶೇರ್ ಮಾಡ್ತೀನಿ. ತುಂಬಾ ಬೇಗ ದೊಡ್ಡದಾಯ್ತು ಈಗ. ಎಷ್ಟೊಂದ್ ಜನ ಆಪ್ತರು ಲಾಗಿನ್ ಆಗಿದ್ದಾರೆ ಅಂತ ಕಾಣುತ್ತೆ. ಅವ್ರಿಗೆಲ್ಲ ನಿಮ್ಮ ಬಳಗ ದೊಡ್ಡದಾಗಿದೆ. ಇವಾಗ ನೀವು ನಮ್ಮೆಲ್ಲರನ್ನು ಸಂಭಾಳಿಸ್ಕೋಬೇಕು. ಅಫ್ಕೋರ್ಸ್. ಏನಂತ ಹೇಳ್ದಲ್ಲ, ವಿಶ್ವ ಕುಟುಂಬಿ ಅಂತಾನೆ ಬರ್ದಿದ್ದಾರೆ ನಮ್ ತಂದೆ, ಒಂದು ಪದ್ಯನ ಬರ್ದಿದ್ದಾರೆ. ಅದ್ರಿಂದ ಬಳಗ ಜಾಸ್ತಿ ಆದಷ್ಟು ಸಂಪತ್ತು ಅದು.
ಸ್ನೇಹ ಸಂಪತ್ತು. ಯಾವಾಗ್ಲೂ ಹೇಳ್ತಾ ಇದ್ರು, ಬೇರೆ ಏನ್ ಸಂಪಾದಿಸದೇ ಇದ್ರು ಪರವಾಗಿಲ್ಲ, ನೀವು ಸ್ನೇಹ ಸಂಪತ್ತನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನೀವೆಲ್ಲ ನನ್ನ ನನ್ನ ಬಾಳಿನ ಸಂಪತ್ತು ಆದ್ರೆ ಇವಾಗ. ಅದರಿಂದ ಐ ಫೀಲ್ ರಿಚ್. ನಮಸ್ತೆ. ನಮಸ್ತೆ ಮೇಡಮ್. ನೀವು ನಿಮ್ಮ ಬಾಲ್ಯದ ಸರಳ ಸಾಮಾನ್ಯ ಅನುಭವಗಳನ್ನ ಬಹಳ ಸುಂದರವಾಗಿ ಹೇಳಿದ್ರಿ. ನಾನು ನಮ್ಮ ತಂದೆನ ಅಣ್ಣ ಅಂತಾನೆ ಕರೀತಿದ್ದೆ. ಸೊ ನಾನು ನನ್ನ ಬಹಳ ವರ್ಷಗಳ ಹಿಂದಕ್ಕೆ ಹೊಟ್ಟೋದೆ. ತುಂಬಾ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವ್ರಿಗೂ ಧನ್ಯವಾದಗಳು. ನಿಮ್ಮ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನೊಬ್ಬ ಸಾಮಾನ್ಯ ಶ್ರೋತೃ ಅಷ್ಟೇ ಮೇಡಮ್. ಎಲ್ರು ಸಾಮಾನ್ಯರೇ ಅಲ್ವಾ? ಅಸಾಮಾನ್ಯತೆ ಏನ್ ಬಂತು ಇಲ್ಲಿ? ನಾವೆಲ್ಲ ಸಮಾನರು. ನಾನು ಸಂಗೀತ ಸಾಹಿತ್ಯದ ಅಭಿಮಾನಿ, ವೀಣೆ ನುಡಿಸ್ತೀನಿ. ಹಂಗಾಗಿ ನಿಮ್ ತಂದೆನೂ ವೀಣೆ ಮಾಡ್ತಿದ್ರು ಅಂತ ಹೇಳಿದ್ರಿ. ಟೋಟಲಿ ನೀವು ಆವಾಗಿಂದ ಅನುಭವಗಳು ಹೇಳಿದ್ರಲ್ಲ, ಬಾಲ್ಯದಲ್ಲಿ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದಿದ್ದು ಅದೆಲ್ಲ ಮೈ ಚೈಲ್ಡ್ಹುಡ್ ಡೇಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಹೀಗೆ ಆಗ್ತಾಯ್ತು ಅಂದ್ರೆ ಇವತ್ತು ಶಿವರಾತ್ರಿ ಆಗ್ಬಿಡುತ್ತೆ. ಅದರಿಂದ ಎಲ್ರಿಗೂ ಧನ್ಯವಾದಗಳು ಮೇಡಮ್. ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಅವ್ರೆಲ್ರಿಗೂ ನಿಮ್ ಜೊತೆ ಇಂಡಿವಿಜುವಲ್ ಆಗಿ ಮಾತಾಡ್ಬೇಕು ಅಂತ ಬಹಳ ಆಸೆಗಳಿರುತ್ತೆ. ಆದ್ರೆ ಇವತ್ತು ನಾವು ಕಾರ್ಯಕ್ರಮವನ್ನ ಮುಗಿಸೋಣಂತೆ. ನಿಮ್ಗೆ ಇನ್ನೊಮ್ಮೆ ಕೃತಜ್ಞತೆಗಳು. ಮತ್ತೊಂದು ಬಾರಿ ಭೇಟಿ ಮಾಡೋಣಂತೆ. ಖಂಡಿತವಾಗೂ ಮಾಡ್ತಾ ಇರೋಣ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ.